ಮರ್ಮ ತರಗತಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಹಾರ್ಟ್, ಹೃದಯದ ರಿಲೇಟೆಡ್ ಮತ್ತು ಬೇಸಿಗೆಯಲ್ಲಿ ಸಾಕಷ್ಟು ಈಟ್ ಸಿಂಪ್ಟಮ್ಸ್ ಕಂಡು ಬರುತ್ತಲ್ಲ ನಿಮ್ಗೆ, ಆ ಈಟ್ ಸಿಂಪ್ಟಮ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಇವತ್ತು 2 ಟಾಪಿಕ್ ಇರುತ್ತೆ. ಮೊದಲ ಟಾಪಿಕ್ ಈಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ. ನೀವು ಕಳೆದ ಮರ್ಮ ತರಗತಿಯಲ್ಲಿ ಆಲ್ಮೋಸ್ಟ್ 75% ಕೋಲ್ಡ್ ಅನ್ನ ಕಡಿಮೆ ಮಾಡ್ಕೊಳ್ಳೋದನ್ನ ಕಲ್ತಿದ್ದೀರಿ. ಅಂದ್ರೆ ಕೋಲ್ಡ್ ಕಡಿಮೆ ಆದ್ರೆ ಈಟ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಒಂದು 15 ಮರ್ಮ ಹೇಳಿದ್ದೇನೆ ಅಂದ್ರೆ ಆಲ್ಮೋಸ್ಟ್ ಎಲ್ಲವೂ ನಿಮ್ಮ ದೇಹದ ಕೋಲ್ಡ್ನೆಸ್ ಕಡಿಮೆ ಮಾಡಿಕೊಳ್ಳುವಂತ ಮರ್ಮ. ಇವತ್ತು ನಿಮ್ಗೆ 2 ಮರ್ಮ ಹೇಳ್ತೀನಿ. ಆ 2 ಮರ್ಮ ನಿಮ್ಮ ದೇಹದ ಪಿತ್ತ ಪ್ರಕೃತಿ. ಸರ್, ಚೆಸ್ಟ್ ಬರ್ನಿಂಗ್ ಆಗ್ತಾ ಇದೆ, ಪಿತ್ತ ಆಗಿದೆ ಅಂತಾರಲ್ವಾ? ಚೆಸ್ಟ್ ಬರ್ನಿಂಗ್ ಆಗ್ತಾ ಇದೆ, ಇಯರ್ ಫಾಲ್ ಆಗ್ತಾ ಇದೆ, ಅರ್ಲಿ ಮೆನ್ಸಸ್ ಆಗ್ತಾ ಇದೆ, ನಡೆದ್ರೆ ಹೇದು ಉಸಿರು ಬರುತ್ತೆ. ಈಟ್ ಸಿಂಪ್ಟಮ್ಸ್ ಕಳೆದ ಲಿವರ್ ಆರ್ಗನ್ ಹೇಳುವಾಗ ಮತ್ತು ಗಾಲ್ ಬಾರ್ಡರ್ ಆರ್ಗನ್ ಹೇಳುವಾಗ ಲಿವರ್ ಕೋಲ್ಡ್ಗೆ, ಗಾಲ್ ಬಾರ್ಡರ್ ಕೋಲ್ಡ್ಗೆ ಸಿಂಪ್ಟಮ್ಸ್ ಅನ್ನ ಕಲ್ತಿದ್ವಿ. ಮತ್ತೆ ಲಿವರ್ ಈಟ್ ಸಿಂಪ್ಟಮ್ಸ್ ಅನ್ನು ಕಳೆದ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಇವತ್ತಿನ ತರಗತಿಯಲ್ಲಿ ನಮ್ಮ ದೇಹದಲ್ಲಿ ಈಟ್ ಇನ್ಕ್ರೀಸ್ ಆದ್ರೆ ಲಿವರ್ ಅಲ್ಲಾಗಿರ್ಬೋದು, ಗಾಲ್ ಬಾರ್ಡರ್ ಅಲ್ಲಾಗಿರ್ಬೋದು, ಸ್ಟಮಕ್ ಅಲ್ಲಾಗಿರ್ಬೋದು, ಸ್ಪ್ಲೀನ್ ಅಲ್ಲಾಗಿರ್ಬೋದು, ನಮ್ಮ ದೇಹದ ಪಿತ್ತ ಪ್ರಕೃತಿಯನ್ನ, ನಮ್ಮ ದೇಹದಲ್ಲಿ ಈಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು 2 ಮರ್ಮ ಬಿಂದುಗಳು. ಈಟ್ ಅನ್ನ ಯಾಕೆ ಕಡಿಮೆ ಮಾಡ್ಕೋಬೇಕಪ್ಪ ಅಂದ್ರೆ ಸಮ್ಮರ್ ಅಲ್ಲಿ ನಿಮ್ಗೆ ಗೊತ್ತಿದೆ, ಫಿಸ್ಟುಲಾ, ಫಿಜರು, ಮೋಷನ್, ಕಾನ್ಸ್ಟಿಟ್ಯೂಷನ್ ಕ್ಲಾಸ್ಗೆ ಜಾಯಿನ್ ಆದವ್ರಿಗೆ ಗೊತ್ತಿರುತ್ತೆ ಈಟ್ ಇಂದ ಏನೇನ್ ಬರುತ್ತೆ ಅನ್ನೋದು. ಅಲ್ಲಿ ಕೂಡ ಡಿಟೇಲ್ ಆಗಿ ಈಟ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ, ಕಲರ್ ಥೆರಪಿ, ಅಕ್ಯುಪ್ರೆಷರ್, ಸೀಡ್ ಥೆರಪಿ ಹೇಳಿದ್ದೆ. ಇವತ್ತಿನ ತರಗತಿ ಮರ್ಮದಲ್ಲಿ ನಮ್ಮ ದೇಹದ ಪಿತ್ತ ಪ್ರಕೃತಿಯನ್ನ ಕಡಿಮೆ ಮಾಡಿಕೊಳ್ಳುವುದು ಹೇಗೆ. ಪಿತ್ತ ಇರುತ್ತಲ್ಲ ನಿಮ್ಗೆ, ಈಟ್ ಇರುತ್ತಲ್ವಾ, ಅದು ಸಮ್ಮರ್ ಅಲ್ಲಿ ನಿಮಗೆ ಪೇನ್ ಜಾಸ್ತಿ ಆಗ್ತಾ ಇದೆ. ಇವಾಗ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಂತ ಇರುತ್ತೆ. ನಿಮ್ಮ ನೋವು ಬೇಸಿಗೆ ಕಾಲದಲ್ಲೇ ಜಾಸ್ತಿ ಆಗ್ತಾ ಇದೆ. ಅಸ್ತಮ ಇರ್ಬೋದು, ವೀಸಿಂಗ್ ಇರ್ಬೋದು, ಏರ್ ಫಾಲ್ ಇರ್ಬೋದು, ಸ್ಕಿನ್ ಡ್ರೈ ಇರ್ಬೋದು, ಕಿಡ್ನಿ ಸ್ಟೋನ್ ಆಗಿರ್ಬೋದು, ಮೋಷನ್ ಪ್ರಾಬ್ಲಮ್ ಆಗಿರ್ಬೋದು, ಗಂಟ್ಲು ಉರಿಯೋದಾಗಿರ್ಬೋದು, ಅರ್ಲಿ ಮೆನ್ಸಸ್ ಆಗಿರ್ಬೋದು, ಸ್ಕ್ಯಾಂಟಿ ಮೆನ್ಸಸ್ ಆಗ್ಬೋದು. ಈಟ್ ಇಂದ ಯಾವ್ಯಾವ ಕಾಯಿಲೆಗಳು ಬರ್ತಾವಲ್ವಾ, ಆ ಈಟ್ ಅನ್ನ ಕಡಿಮೆ ಮಾಡಿಕೊಳ್ಳುವುದರಿಂದ ನಿಮ್ಮ ಕಾಯಿಲೆಯನ್ನ ವಾಸಿ ಮಾಡ್ಕೋಬಹುದು. ಸೋ ಕಾಲ್ಡ್ ಅದು ಈಟ್ ಇಂದ ಯಾವುದೇ ಆಗಿರಬಹುದು. ಕಣ್ಣು ಡ್ರೈ ಆಗುತ್ತೆ, ನೀರಡಿಕೆ ಜಾಸ್ತಿ ಆಗುತ್ತೆ, ಸಿಟ್ಟು ಜಾಸ್ತಿ ಬರುತ್ತೆ. ಇವತ್ತು ಈಟ್ ಅನ್ನ ಕಡಿಮೆ ಮಾಡ್ಕೊಂತೀರಾ? ಇವತ್ತಿನ 2 ಮರ್ಮ ಹೇಳ್ತೀನಿ ನಿಮ್ಗೆ. ಇನ್ನೂ ಟೈಮ್ ಸಿಕ್ಕರೆ ಇನ್ನೂ 2 ಹೇಳ್ತೀನಿ. ಟೋಟಲ್ ಆಗಿ 4 ಮರ್ಮ ಇದೆ ಈಟ್ ಅನ್ನ ಕಡಿಮೆ ಮಾಡಿಕೊಳ್ಳಲು. 2 ಹೇಳ್ತೀನಿ, ಆಮೇಲೆ ನಿಮ್ ಡೌಟ್ ಅನ್ನ ಕೇಳ್ತೀನಿ. ನಿಮ್ಗೆ ಅದು ಸಂಪೂರ್ಣ ತಿಳಿದಿದೆ ಅಂದ್ರೆ ಇನ್ನೂ 2 ಹೇಳೋಣ. ಇಲ್ಲಪ್ಪ ಅಂದ್ರೆ ನೆಕ್ಸ್ಟ್ ಮುಂದುವರೆದ ತರಗತಿಯಲ್ಲಿ ಕಲಿಯೋಣ. ಸರಿನಾ? ಓಕೆ. ಪಿತ್ತ ಜಾಸ್ತಿ ಆಗಿದೆ ಅಂದ್ರೆ ನಿಮ್ಗೆ ನಾಡಿ ಹೇಳುವಾಗ ಹೇಳ್ತಾ ಇದ್ದೆ, ಲಿವರ್ ಅಲ್ಲಿ, ಗಾಲ್ ಬಾರ್ಡರ್ ಅಲ್ಲಿ. ಇದು ಬೆಸ್ಟ್ ಆಗಿ ಯಾವ ಪಿತ್ತ ಕಡಿಮೆ ಮಾಡುತ್ತಾ, ಯಾವ ಈಟನ್ನ, ಎಲ್ಲಾ ಆರ್ಗನ್ ಈಟನ್ನ ಕಡಿಮೆ ಮಾಡುತ್ತೆ ಆದ್ರೆ ಬೆಸ್ಟ್ ಆಗಿ ಲಿವರು, ಗಾಲ್ ಬಾರ್ಡರು, ಸ್ಪ್ಲೀನು, ಸ್ಟಮಕ್ ಈಟನ್ನ ಕಡಿಮೆ ಮಾಡ್ಕೊಳಕ್ಕೆ ಇದು ಬೆಸ್ಟ್. ಮತ್ತು ಹಾರ್ಟ್, ಸ್ಮಾಲ್ ಇಂಟೆಸ್ಟೈನ್, ಈ ಆರ್ಗನ್ ಅನ್ನ ಈಟ್ ಕಡಿಮೆ ಮಾಡ್ಕೊಳಕ್ಕೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ 2 ಮರ್ಮ ಬಿಂದುಗಳು. ನಿಮ್ಗೆ ಕೋಲ್ಡ್ ಜಾಸ್ತಿ ಆಗಿತ್ತು, ಸಿಂಪ್ಟಮ್ಸ್ ಏನೋ ಗೊತ್ತೇ, ಕೋಲ್ಡ್ ಕಡಿಮೆ ಮಾಡ್ಕೊಳ್ಳೋದೇನೋ ಗೊತ್ತು. ಈಟ್ ಅಗ್ನಿ ಪ್ರಕೃತಿ, ಪಿತ್ತ ಪ್ರಕೃತಿ ಜಾಸ್ತಿ ಆಯ್ತು ಅಂದ್ರೆ ಅದನ್ನ ಹೊರಗಡೆ ಬರೋದು ಹೇಗೆ, ಅದರಿಂದ ಹೊರಗಡೆ ಬರೋದು ಹೇಗೆ. ಅಗ್ನಿಯಿಂದ ನಿಮ್ಗೆ ಹೇಳಿದ್ದೆ ಸಿಂಪ್ಟಮ್ಸ್ ಯಾವ್ಯಾವ ಬರ್ತವೆ. ಲಿವರ್ ಈಟ್ ಸಿಂಪ್ಟಮ್ಸ್ ಅಂತಂದ್ರೆ ಲಿವರ್ ಅಲ್ಲಿ ಮೊದಲು ಈಟ್ ಆಗುತ್ತೆ. ಆ ಲಿವರ್ ಈಟ್ ಹಾರ್ಟಿಗೆ ಹೋಯ್ತಂದ್ರೆ ನಿಮ್ಮ ಹೃದಯ ಡಬ 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 ಬಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ, ಶಬ್ದ ಮಾಡುತ್ತೆ. ಹೃದಯ ಶಬ್ದ ಮಾಡ್ತಾ ಇದೆಯಪ್ಪ ಅಂತಂದ್ರೆ ಈಟ್ ಆಗಿದೆ. ಇನ್ನು ಈಟ್ ಆಯ್ತಪ್ಪ ಅಂದ್ರೆ IBP ಆಗುತ್ತೆ. IBP
BP ಹೈ ಆಗಿದೆ ಅಂತ ನೋಡಿ ಹೆಂಗ್ ಬೇಕು ಹಂಗೆ ಒದರಾಡ್ತಾ ಇರ್ತಾರೆ, ಕೂಗಾಡ್ತಾ ಇರ್ತಾರೆ. BP ಹೈ ಆದಾಗ BP ಹೈ ಆಗಿದೆಯಪ್ಪ ಅಂದ್ರೆ ನಿಮ್ಮ ಲಿವರ್ ವಿಂಡ್, ನಿಮ್ಮ ದೇಹದ ಲಿವರ್ ವಿಂಡ್, ಲಿವರ್ ಅಲ್ಲಿರುವ ಗಾಳಿ ಹಾರ್ಟಿಗೆ ಹೋಗಿ ತಲುಪಿರುತ್ತೆ, ಹೃದಯಕ್ಕೆ ಹೋಗಿ ತಲುಪಿರುತ್ತೆ. ಈಟ್ ಗಾಳಿ, ಆ ಈಟ್ ಇನ್ಕ್ರೀಸ್ ಆಗಿ ನಿಮಗೆ ಹೃದಯದ ಶಬ್ದ ಬರೋದು, ಹಾರ್ಟ್ ಪಲ್ಪಿಟೇಷನ್ ಆಗೋದು, ಹೈ BP ಆಗೋದು, ಪ್ಯಾರಾಲೈಸಿಸ್ ಆಗೋದು. BP ಜಾಸ್ತಿ ಆಗಿ ಪ್ಯಾರಾಲೈಸಿಸ್ ಆಯ್ತು, ಸ್ಟ್ರೋಕ್ ಆಯ್ತು ಅಂತ ಕೇಳಿದಾರಲ್ವಾ, ಇವೆಲ್ಲವೂ ಈಟ್ ಸಿಂಪ್ಟಮ್ಸ್. ಇನ್ನು ಲಿವರ್ ಈಟ್ ಹಾರ್ಟಿಗೆ ಹೋಯ್ತು, ಇವೆಲ್ಲ ಸಿಂಪ್ಟಮ್ಸ್ ಕಂಡು ಬರುತ್ತೆ. ಕೆಲವೊಂದ್ಸರಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೈ BP ಅಂತ, ಹೃದಯ ಸಂಬಂಧಿತ ಕಾಯಿಲೆಗಳು ಬರ್ತವೆ. ಇನ್ನು ಕಲಿತೀರಿ ಇದು ಮೇಲ್ಮಟ್ಟದಲ್ಲಿ. ಲಿವರ್ ಈಟು ಸ್ಮಾಲ್ ಇಂಟೆಸ್ಟೈನ್ ಹೋಯ್ತು ಅಂದ್ರೆ ನಿಮಗೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ, ಮೋಷನ್ ಅಲ್ಲಿ ಬರ್ನಿಂಗ್ ಆಗೋದು, ಮೋಷನ್ 2 days ಒನ್ಸ್ ಆಗೋದು, ಅಥವಾ ಮೋಷನ್ ಅಲ್ಲಿ ಬ್ಲೀಡಿಂಗ್ ಆಗೋದು, ಎಲ್ಲ ಸ್ಮಾಲ್ ಇಂಟೆಸ್ಟೈನ್ ಲಾರ್ಜ್ ಇಂಟೆಸ್ಟೈನ್ ಸಿಂಪ್ಟಮ್ಸ್. ನಿಮ್ಗೆ ಈಟ್ ಸಿಂಪ್ಟಮ್ಸ್ ಎಕ್ಸ್ಪ್ಲೇನ್ ಮಾಡಿದೀನಿ. ಮತ್ತೆ ನಿಮಗೆ ಗೊತ್ತಿರುತ್ತೆ ಈಟ್ ಆದಾಗ, ಸ್ಟಮಕ್ ಈಟ್ ಆದಾಗ ಗ್ಯಾಸ್ಟ್ರಿಕ್ ಆಗುತ್ತೆ, ಅದೇ ಸ್ಟಮಕ್ ಕೋಲ್ಡ್ ಆದ್ರೆ ಅಸಿಡಿಟಿ ಆಗುತ್ತೆ. ಇವತ್ತು ಈಟ್ ಬಗ್ಗೆ ಕಲಿಯೋಣ, ಕೋಲ್ಡ್ ಅನ್ನ ಮಿಕ್ಸ್ ಅಪ್ ಮಾಡೋದು ಬೇಡ, ಮುಂದೆ ಕೋಲ್ಡ್ ಅನ್ನ ಕಲಿಯೋಣ. ಇವೆಲ್ಲ ಈಟ್ ಸಿಂಪ್ಟಮ್ಸ್. ಮೊದ್ಲು ಈಟ್ ಆಯ್ತು ಅಂದ್ರೆ, ನಮ್ಮ ದೇಹದಲ್ಲಿ ಯಾವುದೇ ಆರ್ಗನ್ ಅಲ್ಲಿ ಈಟ್ ಆಯ್ತು ಅಂದ್ರೆ ಈಟ್ ಸಿಂಪ್ಟಮ್ಸ್ ಏನ್ ಕಂಡು ಬರುತ್ತಪ್ಪ ಅಂತಂದ್ರೆ, ಮೊದ್ಲು ಪಲ್ಸೇಷನ್ ಜಾಸ್ತಿ ಆಗುತ್ತೆ. ನಿಮ್ದು ಯಾವುದೇ ಪಲ್ಸ್ ಅನ್ನ ನೋಡಿದಿರಿ ಅಂತಂದ್ರೆ ಅಲ್ಲಿ ಪಲ್ಸೇಷನ್ ಡಬ್ ಡಬ್ ಹೊಡ್ಕೊಂತ ಇರುತ್ತೆ. ಇವಾಗ ಜಸ್ಟ್ ನೀವು ಲಿವರ್ ಗಾಲ್ ಬಾರ್ಡರ್ ಕಲ್ತಿದ್ದೀರಲ್ವಾ, ಲಿವರ್ ಗಾಲ್ ಬಾರ್ಡರ್ ನೋಡ್ಕೊಳ್ಳಿ. ನೆಕ್ಸ್ಟ್ ಆರ್ ಟು ಸ್ಮಾಲ್ ಇಂಟೆಸ್ಟೈನ್ ಕಲಿತೀರಲ್ವಾ, ಅಲ್ಲಿ ಆರ್ ಟು ಸ್ಮಾಲ್ ಇಂಟೆಸ್ಟೈನ್ ಪಲ್ಸ್ ಅನ್ನ ಹೇಳ್ಕೊಡ್ತೀನಿ, ಹೇಗೆ ಬಡಿಯುತ್ತೆ, ಹಾರ್ಟ್ ಅಲ್ಲಿ ಏನು ತೊಂದರೆ ಆಗಿದೆ, ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಏನು ತೊಂದರೆ ಆಗಿದೆ, ಅಲ್ಲಿ ಪಲ್ಸೇಷನ್ ಹೇಗಿರುತ್ತೆ, 0 ಪಲ್ಸೇಷನ್ ಇದ್ದಾಗ ಏನಾಗುತ್ತೆ, -1 ಇದ್ದಾಗ ಏನಾಗುತ್ತೆ, +2 ಇದ್ದಾಗ ಏನಾಗುತ್ತೆ, +3 ಇದ್ದಾಗ ಏನಾಗುತ್ತೆ, +4 ಇದ್ದಾಗ ಏನಾಗುತ್ತೆ ಕಲಿತೀರಿ. ಸರಿನಾ? ಮಿಕ್ಸ್ ಅಪ್ ಮಾಡೋದ್ ಬೇಡ, ಜಸ್ಟ್ ಲಿವರ್ ಕಲ್ತಿದ್ದೀರಿ, ಲಿವರ್ ಗಾಲ್ ಬಾರ್ಡರ್ ನ ನೋಡ್ಕೊಳ್ಳಿ. ನಿಮ್ಮ ಗಾಲ್ ಬಾರ್ಡರ್ ಮೇಲ್ಭಾಗದಲ್ಲಿ ಕಂಡು ಬರುತ್ತೆ. ಜಸ್ಟ್ 10% ಆರ್ 20% ಪ್ರೆಸ್ ಮಾಡಿ ಡಬ್ ಡಬ್ ಬಿಡಿತಾ ಇದೆಯಪ್ಪ ಅಂದ್ರೆ ಇಸ್ ಗಾಲ್ ಬಾರ್ಡರ್. ಇಲ್ಲಪ್ಪ ಸ್ಲೋ ಆಗಿದೆ ಅಂದ್ರೆ ಗಾಲ್ ಬಾರ್ಡರ್ ಕೋಲ್ಡ್. ಲಿವರ್ ಪಲ್ಸ್ ಡೀಪರ್ ಅಲ್ಲೇ ಸಿಗುತ್ತೆ, ಒತ್ತಿ ಅಲ್ಲಿ ಜಾಸ್ತಿ ಬರ್ತಾ ಇದೆಯಪ್ಪ ಅಂದ್ರೆ ಈಟು, ಕಡಿಮೆ ಬರ್ತಾ ಇದೆ ಅಂದ್ರೆ ಕೋಲ್ಡ್. ಇಲ್ಲ ಸರ್ ಪಲ್ಸೇಷನ್ ಗೊತ್ತಾಗ್ತಾ ಇಲ್ವಾ, ಏನು ಮಾಡ್ಕೋಬೇಕಿಲ್ಲ, ಜಸ್ಟ್ ನಿಮ್ಮ ಸ್ಕಿನ್ ಅನ್ನ ಮುಟ್ಟಿ ಹೀಗೆ ಮಾಡಿ. ಈಗ ಮಾಡಿದಾಗ ನಿಮ್ಗೆ ಡ್ರೈ ಅನ್ಸುತ್ತಾ ಅಥವಾ ವೆಟ್ ಅನ್ಸುತ್ತಾ, ನಿಮ್ಗೆ ನಿಮ್ಮ ಹಸ್ತ ನಿಮ್ಗೆ ಗೊತ್ತಾಗಲ್ಲ ಕೆಲವೊಂದ್ಸಲ. ಇನ್ನೊಬ್ರ ಹಸ್ತವನ್ನ ಏನ್ ಮಾಡ್ಬೇಕು, ನೀವು ಹಿಂಗ್ ಅನ್ಬೇಕು. ಅಂದಾಗ ಡ್ರೈ ಅನಿಸಿತು, ಡ್ರೈ ಆಯ್ತು, ಈ ಕಾಟನ್ ಬಟ್ಟೆ ಮೇಲೆ ಹಿಂಗ್ ಎಳೆದಾಗ ಏನಾಗುತ್ತೆ, ಚುರುಕತ್ತುತ್ತೆ ತಾನೆ, ಬಿಸಿ ಶಾಖ ತಟ್ಟುತ್ತೆ. ಅಥವಾ ಪಾಲಿಸ್ಟರ್ ಸೀರೆ ಮೇಲೆ ಹಿಂಗ್ ಅನ್ನಿ ಹೊಡೆಯುತ್ತೆ, ಶಾಕ್ ಹೊಡೆಯುತ್ತಲ್ವಾ, ಅದೇ ತರ ಅಷ್ಟೊಂದೇನು ಆಗಲ್ಲ ಇಲ್ಲಿ. ಅಥವಾ ಈ ಕೈ ಉಜ್ಜಿ ಈಟ್ ಫೀಲ್ ಆಗುತ್ತಲ್ವಾ, ಈ ತರ ಫೀಲಿಂಗ್ ಏನಾಗುತ್ತೆ, ಈಟ್ ಲಿವರ್ ಈಟ್ ಇರೋರಿಗೆ ಗೊತ್ತಾಗುತ್ತೆ. ಏನು ನೋಡ್ಬೇಕಾಗಿಲ್ಲ, ಜಸ್ಟ್ ಈ ತರ ಮಸಾಜ್ ಮಾಡಿ, ಅವರ ಬೆರಳನ್ನ ನಿಮ್ಮ ಹಸ್ತವನ್ನ ಅವ್ರ ಹಸ್ತ ಮೇಲೆ ಹೀಗೆ ಮಾಡಿ. ಹೀಗೆ ಮಾಡಿದಾಗ ನಿಮಗೆ ಡ್ರೈ ಅನ್ಸಿತು, ಒಣಗಿದಂಗ್ ಅನ್ಸುತ್ತೆ, ಡ್ರೈ ಇದೆ, ಅಥವಾ ಈ ತರ ಮುಟ್ಟಿ ಈ ತರ ನೋಡಿ ಅಲ್ಲಿ ರಕ್ತನೇ ಇಲ್ಲಪ್ಪ. ಲಿವರ್ ಈಟ್ ಯಾವಾಗ ಆಗುತ್ತೆ, ಲಿವರ್ ಅಲ್ಲಿ ಬ್ಲಡ್ ಕಡಿಮೆ ಬಿದ್ದಾಗ, ಹೌದಲ್ವಾ. ಲಿವರ್ ಈಟ್ ಆಗೋದು, ಒಂದು ಲಿವರ್ ಅಲ್ಲಿ ಈಟ್ ಅಥವಾ ಹಾರ್ಟ್ ಆಗಿ, ಇಲ್ಲಪ್ಪ ಅಂದ್ರೆ ಲಿವರ್ ಅಲ್ಲಿ ಬ್ಲಡ್ ಡಿಫಿಷಿಯನ್ಸಿ ಆಗಿ. ಲಿವರ್ ಕೋಲ್ಡ್ ಆಗಿ, ಲಿವರ್ ಈಟ್ ಆಗಿದೆ, ಲಿವರ್ ಅಲ್ಲಿ ಪಿತ್ತ ಪ್ರಕೃತಿ ಜಾಸ್ತಿ ಆಗಿದೆಯಪ್ಪ ಅಂದ್ರೆ ನಿಮ್ಮ ಉಗುರುಗಳಲ್ಲಿ ಕೆಂಪು ರಕ್ತ ಕಾಣಲ್ಲ. ಕಾಮಣಿ ಆಗಿರುತ್ತಲ್ವಾ, ಅವ್ರಿಗೆ ನೋಡ್ತಾರೆ, ಇರಲ್ಲ. ಹೀಗೆ ಮುಟ್ಟಿ ನೋಡಿ, ಅಲ್ಲಿ ಕೆಂಪು ರಕ್ತ ಕಾಣಬೇಕು ನಿಮ್ಗೆ, ಕಾಣ್ತಾ ಇದೆನಾ, ಬೆಸ್ಟ್ ಲಿವರ್ ಕೋಲ್ಡ್ ಇದೆ, ಲಿವರ್ ಈಟು ಕೋಲ್ಡ್ ಬ್ಯಾಲೆನ್ಸ್ ಇದೆ ಅರ್ಥ. ಇಲ್ಲಪ್ಪ ಅರ್ಧ ಚಂದ್ರಾಕೃತಿನೂ ಇಲ್ಲ, ಅಥವಾ ಅಲ್ಲಿ ಏನು ಕಾಣ್ತಾ ಇಲ್ಲ ಅಂದ್ರೆ ನಿಮ್ ಲಿವರ್ ಈಟ್ ಆಗ್ತಾ ಇದೆ ಅಂತ ಅರ್ಥ. ಇದು ಸಿಂಪ್ಟಮ್ಸ್ ಲಿವರ್ ಈಟು. ಇಲ್ಲ ಸರ್ ನನಗೆ ಪಲ್ಸು ಇವೆಲ್ಲ ಬೇಡ, ಜಸ್ಟ್ ಸೌಂಡ್ ಅಲ್ಲೇ ತಿಳ್ಕೊಬೇಕು ಅಪ್ಪ ಅಂದ್ರೆ
ಸೌಂಡ್ ಹೈ ಆಗಿರುತ್ತೆ. ಲಿವರ್ ಹೀಟ್ ಇರೋದು ಹೈ ಆಗಿರುತ್ತೆ, ಒರಟಾಗಿರುತ್ತೆ, ಸ್ಟ್ರೇಟ್ ಆಗಿರುತ್ತೆ. ಒಂಥರ ಸೌಂಡ್ ಇರುತ್ತೆ. ಒಂದು ಮೈಕನ್ನ ಸ್ಪೀಡಲ್ಲಿಟ್ಟು ಕಿವಿಗೆ ಇಟ್ಕೊಂಡಾಗ ಏನಾಗುತ್ತೆ, ಸ್ಟ್ರೇಟ್ ಬಂದಂಗಾಗತ್ತಲ್ಲ ಸೌಂಡು, ಆ ಥರ. ಹೈ ಲಿವರ್ ಹೀಟ್ ಆದಾಗ ಜಾಸ್ತಿ ಸೌಂಡ್ ಇರುತ್ತೆ, ಸ್ಟ್ರೇಟ್ ಇರುತ್ತೆ. ಒಂಥರ ಏನೋ ಅಸಮಾಧಾನ ಕ್ರಿಯೇಟ್ ಮಾಡುತ್ತೆ. ಇವೆಲ್ಲ ಲಿವರ್ ಹೀಟು. ಮತ್ತೆ ಲಿವರ್ ಹೀಟ್ ಸಿಂಪ್ಟಮ್ಸ್ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಪೇಷಂಟ್. ಇಲ್ಲಪ್ಪ ಅಂದ್ರೆ ಇನ್ನೊಂದ್ ತಿಳ್ಕೊಬಹುದು, ಆತನ ಸಿಂಪ್ಟಮ್ಸ್ ಆತನೇ ಹೇಳ್ತಾ ಇದ್ದಾನೆ ಎಲ್ಲ ಎ ಟು ಝೆಡ್. ಸರ್ ನನಗೆ ಹಂಗಾಗಿದೆ, ಹಿಂಗಾಗಿದೆ, ಅದಾಗಿತ್ತು, ಇದಾಗಿತ್ತು, ಹಂಗಾಯ್ತು, ಹಿಂಗಾಯ್ತು ಅಂತ ಹೇಳಿ ತನ್ನ ಸಿಂಪ್ಟಮ್ಸ್ ತಾನೇ ಹೇಳ್ಕೊಂಡಿದ್ದಾನೆ ಪೇಷಂಟ್. ಅಪ್ಪ ಅಂದ್ರೆ ಹೀಟ್ ಹೇಳ್ಕಂತ ಇಲ್ಲ. ತಲೆನೋವ, ಹೃದಯದ ತೊಂದರೆನಾ, ಹೃದಯದ ತೊಂದರೆ ಅಷ್ಟೇ ಹೇಳ್ಕಂತ ಇರ್ತಾನೆ. ಅದೇ ಹೃದಯದ ತೊಂದರೆ ಹೀಟಿಂದ ಬಂದಿತ್ತಪ್ಪ ಅಂದ್ರೆ, ಸರ್ ಅವಾಗ ಬಂತು, ಇವಾಗ ಬಂತು, ಹಿಂಗ್ ಮಾಡಿದೆ, ಹಂಗ್ ಮಾಡಿದೆ, ಎಲ್ಲ ಹರಿಪುರಾಣ ಹೇಳ್ತಾನೆ. ಅದು ಹೇಳ್ತಾ ಇದ್ದಾನಪ್ಪ ಅಂದ್ರೆ ಹೀಟಿಂದ ಹೃದಯದ ತೊಂದರೆ ಆಗಿದೆ ಅಂತ ಅರ್ಥ. ಇಲ್ಲ ಚೆಸ್ಟ್ ಪೇನ್ ಆಗುತ್ತೆ ಬರೀ ಅಷ್ಟೇ ಹೇಳಿ ಕುಂತಿದ್ದಾನಪ್ಪ ಅಂದ್ರೆ ಲಿವರ್ ಕೋಲ್ಡ್ ಆಗಿದೆ ಅಂತ ಅರ್ಥ. ಲಿವರ್ ಅಲ್ಲಿ ತೊಂದರೆ ಆಗ್ತಾ ಇದೆ ಅಂದ್ರೆ ಒಂದು ಹೀಟ್ ಇಂದ ಆಗುತ್ತೆ, ಒಂದು ಕೋಲ್ಡ್ ಇಂದ ಆಗುತ್ತೆ. ಲಿವರ್ ಹೀಟ್ ಇಂದನೂ ತೊಂದರೆ ಆಗುತ್ತೆ, ಲಿವರ್ ಕೋಲ್ಡ್ ಇಂದನೂ ಹಾರ್ಟಿಗೆ ತೊಂದರೆ ಆಗುತ್ತೆ. ಇಲ್ಲ ಸರ್ ಲಿವರ್ ಎಲ್ಲ ನಾರ್ಮಲ್ ಇದೆ, ಹಾರ್ಟ್ ಹೀಟ್ ಆಗುತ್ತಾ? ಎಸ್. ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಅಥವಾ ಹೀಟ್ನೆಸ್ ಆಯ್ತಂದ್ರೆ ಹಾರ್ಟ್ ಅಲ್ಲಿ ತೊಂದರೆ ಕಂಡು ಬರುತ್ತೆ. ಅದನ್ನು ಕಲಿತೀರಿ. ಹಾರ್ಟ್ ಅಲ್ಲೇ ಬ್ಲಡ್ ಡಿಫಿಷಿಯನ್ಸಿ ಆಗಿ ಸ್ಮಾಲ್ ಇಂಟೆಸ್ಟೈನ್ ನರಿಶ್ಮೆಂಟ್ ಹೋಗಿ ನಿಮಗೆ ಹೃದಯದ ರಿಲೇಟೆಡ್ ಕಾಯಿಲೆಗಳು ಬರ್ತವೆ. ಅದನ್ನು ಇಲ್ಲಿ ಕಲಿತೀರಿ. ಇಲ್ಲಿ ಲಿವರ್ ಅನ್ನ ಜಾಸ್ತಿ ಕಲಿಯೋ ಕಾರಣಕ್ಕೆ ಇವತ್ತು ಲಿವರ್ ಹೀಟ್ ಕಲಿಯೋ ಕಾರಣಕ್ಕೆ ಹೀಟ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಎಲ್ಲರಿಗೆ ಇದು ಬೇಕಾಗತ್ತೆ. ನಾನು ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್ ಮರ್ಮದ ಬಗ್ಗೆ, ಇವತ್ತು ಬಂದಿದ್ದೇನೆ ಅಂದ್ರೂ ಕೂಡ ಇವತ್ತು ನಾನು ಹೀಟ್ ಅನ್ನ ಕಡಿಮೆ ಮಾಡ್ಕೊಳ್ಳುವ 2 ಪಾಯಿಂಟ್ ಹೇಳ್ತೀನಿ ಅಲ್ವಾ, ಅವೆರಡು ಮಾಡಿ. ಯಾವ್ದು ಕಲರ್ ಹಾಕೋದ್ ಬೇಕಾಗಿಲ್ಲ, ಯಾವ್ದು ಸಿಂಗಲ್ ಪಾಯಿಂಟ್ ಹಾಕೋದ್ ಬೇಕಾಗಿಲ್ಲ, ಯಾವ್ದು ಬಣ್ಣ ಹಾಕೋದ್ ಬೇಕಾಗಿಲ್ಲ, ಕರ್ಣ ಚಿಕಿತ್ಸೆ ಆರಿಕ್ಯುಲರ್ ಮಾಡ್ಕೊಳ್ಳೋದ್ ಬೇಕಾಗಿಲ್ಲ. ಜಸ್ಟ್ ನಾನು ಹೇಳಿರುವ 2 ಬಿಂದುವನ್ನ ನಾನು ಹೇಳಿರುವ ರೀತಿಯಲ್ಲಿ ನೀವು ಪ್ರೆಸ್ ಮಾಡಿದ್ರೆ ವಿತಿನ್ 10 to 15 ಮಿನಿಟ್ ಅಲ್ಲಿ ನಿಮ್ಮ ಹೀಟ್ ಕಡಿಮೆ ಆಗುತ್ತೆ. ಅರ್ಲಿ ಮೆನ್ಸಸ್ ಆಗ್ತಾ ಇದೆನಾ, ಅವೆರಡು ಪಾಯಿಂಟ್ ಅನ್ನ ಟ್ರೈ ಮಾಡಿ 30 ಮಿನಿಟ್ ನಂತರ ರಿಸಲ್ಟ್ ಕೇಳಿ, ವರ್ಕ್ ಆಗುತ್ತೆ. ಕಿಡ್ನಿ ಸ್ಟೋನ್ ಆಗಿತ್ತಾ, ಜಸ್ಟ್ 3 days ಕಂಟಿನ್ಯೂ ಒತ್ತಿ 4th ಡೇಗೆ ಟೆಸ್ಟ್ ಮಾಡಿಸಿ, ಕಿಡ್ನಿ ಸ್ಟೋನ್ ಕಡಿಮೆ ಆಗಿರುತ್ತೆ. ಇಯರ್ ಫಾಲ್ ಆಗ್ತಾ ಇದೆನಾ, ಅದನ್ನ ಮಾಡಿ ವಿತಿನ್ 2 to 3 days ಅಲ್ಲೇ ನಿಮ್ಗೆ ರಿಸಲ್ಟ್ ಕಾಣುತ್ತೆ. ಸರ್ ಸಿವಿಯರ್ ಹೆಡ್ಏಕ್ ಇದೆ ಸರ್, ಅದು ಹೀಟ್ ಇಂದ ರೈಟ್ ಸೈಡ್ ಹೆಡ್ಏಕ್ ಇದೆ, ಬಿಫೋರ್ ಫುಡ್ ಊಟ ಮಾಡಿಲ್ಲ ನನಗೆ ಅಂದ್ರೆ ತ್ರಾಸ ಆಗತ್ತೆ ಅಂತಿರ್ತಾರಲ್ವಾ. ಸರ್ ನಾನು ಸಿಗ್ಬೇಕು ಫುಡ್ ಸರಿಯಾದ ಸಮಯಕ್ಕೆ ಸಿಕ್ಕಿಲ್ಲ, ಸರಿಯಾದ ಸಮಯಕ್ಕೆ ಫುಡ್ ಸಿಕ್ಕಿಲ್ಲ, ನನಗೆ ತೊಂದರೆ ಆಗುತ್ತೆ ಅಂದ್ರೆ ಅದು ಪಕ್ಕ ಹೀಟ್ ಸಿಂಪ್ಟಮ್ಸ್. ಆಫ್ಟರ್ ದ ಫುಡ್ ಒಂದ್ ಯಾವ್ದೋ ಕಾಯಿಲೆ ಇದೆ ನಿಮ್ಗೆ, ಆಫ್ಟರ್ ದ ಫುಡ್ ಜಾಸ್ತಿ ಆಗ್ತಾ ಇದೆ. ಪ್ರಸಾದವನ್ನ ತೆಗೆದುಕೊಂಡ ನಂತರ ನಿಮ್ಮ ಪೇನ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದು ಕೋಲ್ಡ್ ಇಂದ ಬಂದಿರುತ್ತೆ, ಅಸಿಡಿಟಿ. ಇಲ್ಲ ಸರ್ ನನಗೆ 9 ಗಂಟೆಗೆ ತಿನ್ಬೇಕು, 9 ಗಂಟೆ ತಪ್ಪಿತು, 10 ಗಂಟೆ, 9:30, ಹಾಫ್ ಅನ್ ಅವರ್ ಏನಾದ್ರೂ ಮುಂದೆ ಹೋಯ್ತು ಅಂದ್ರೆ ತಲೆ ಚಕ್ರ ಬರುತ್ತೆ, ವರ್ಟಿಗೋ, ಸಿವಿಯರ್ ಹೆಡ್ಏಕ್ ಬರುತ್ತೆ, ಅಥವಾ ಹೃದಯ ಬಡಿಯಳಕ್ ಸೌಂಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಬಡಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಹೊಟ್ಟೆ ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಈ ಸಿಂಪ್ಟಮ್ಸ್ ಹೀಟು. ಮತ್ತೆ ಇನ್ನು ಹೀಟ್ ಇಂದ ಏನಾಗುತ್ತೆ, ನಿಮ್ಮ ಲಿಗಮೆಂಟ್ ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗುತ್ತೆ, ನಿಮ್ಮ ಬೋನ್ ಮಧ್ಯದಲ್ಲಿ ಫ್ಲೂಯಿಡ್ ಕಡಿಮೆ ಆಗುತ್ತೆ. ನೀವು ಮರ್ಮ ಸ್ಟೂಡೆಂಟ್ ಆಗಿದ್ರೆ ಲಿವರ್ ಬಗ್ಗೆ ಹೇಳ್ತಾ ಬರ್ತಾ ಇದ್ದೆ. ಲಿವರ್ ಅಲ್ಲಿ ಬ್ಲಡ್ ಡಿಫಿಷಿಯನ್ಸಿ ಆಗುತ್ತೆ, ರಕ್ತ ಕಡಿಮೆ ಆಯ್ತು ಅಪ್ಪ ಅಂದ್ರೆ ನರಿಶ್ಮೆಂಟ್ ಕಡಿಮೆ ಆಗುತ್ತೆ, ಹೌದಲ್ವಾ? ತಾಯಿ ಮಗ ಎಕ್ಸಾಂಪಲ್ ಕೊಡ್ತಾ ಇದ್ದೆ. ತಾಯಿ ಹತ್ರ ರಕ್ತ ಇತ್ತು ಅಂದ್ರೆ ಮಗನಿಗೆ ಟ್ರಾನ್ಸ್ಫರ್ ಆಗುತ್ತೆ. ತಾಯಿ ಹತ್ರ ಫುಡ್ ಇತ್ತು, ತಾಯಿ ಹತ್ರ ರೈಸ್ ಇತ್ತು ಅಂದ್ರೆ ಮಗನಿಗೆ ಒಂದಿಷ್ಟು ಕೊಟ್ಟು ತಿಂತಾಳೆ. ಅವಳ ಹತ್ರನೇ ಇಲ್ಲ ಅಂದ್ರೆ ಮಗನಿಗೆ ಕೊಡಕ್ಕೆ ಹೆಂಗ್ ಸಾಧ್ಯ? ಹಾಗಾಗಿ ನೀವು ಲಿವರ್ ಬ್ಲಡ್ ಅನ್ನ ಕಾಯ್ದುಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ದೇಹದಲ್ಲಿ ಹೀಟ್ ಆಗ್ತಾ ಇದೆ ಅಂದ್ರೆ ಜಸ್ಟ್ ಲಿವರ್ ಅಲ್ಲಿ ಬ್ಲಡ್ ಕಡಿಮೆ ಆಗ್ತಾ ಇದೆ. ಆ ಲಿವರ್ ಬ್ಲಡ್ ಅನ್ನ ಕಡಿಮೆ ಆಗಿರೋದನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ಇವೆರಡು ಮರ್ಮ ಮಾಡಿ. ನೀವು ತೂಕ ಕಡಿಮೆ ಆಗ್ತಾ ಇದ್ದೀರಾ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಯಾಕೆ ಹೀಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಇವೆರಡು ಪಾಯಿಂಟ್ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ 6 ಯಾಂಗ್ ಆರ್ಗನ್ ಮೀಟ್ ಆಗುವ
ಪಾಯಿಂಟ್ ಇದು. ಹಾಗಾಗಿ ಬೆಸ್ಟ್ ಆಗಿ ಈಟ್ ಕಡಿಮೆ ಆಗುತ್ತೆ ಇವೆರಡು ಪಾಯಿಂಟ್ ಮಾಡೋದ್ರಿಂದ. ಇವೆರಡು ಮಾಡ್ಬೇಕಪ್ಪ ಅಂದ್ರೆ 2 ಮಾಡುವ ಸಂದರ್ಭ ಬರುತ್ತೆ ಅಥವಾ 1 ಮಾಡುವ ಸಂದರ್ಭ ಬರುತ್ತೆ. ಮೊದಲು ನಾನು ಹೇಳೋದನ್ನ ಸರಿಯಾಗಿ ಕೇಳಿ, ಅದಾದ ನಂತರ ಪ್ರೆಸ್ ಮಾಡಿ. ಯಾಕಂದ್ರೆ ಈಟ್ ಕಡಿಮೆ ಆದಾಗ ನೀವೇನಾದ್ರೂ ಸ್ವಲ್ಪ ಕೋಲ್ಡ್ ಇತ್ತು, ಈಟ್ 2 ಪಾಯಿಂಟ್ ಪ್ರೆಸ್ ಮಾಡಿಬಿಟ್ರೆ ಕೋಲ್ಡ್ ಆಗಿ ನೆಗಡಿ, ಶೀತ ಆಗುವ ಚಾನ್ಸಸ್ ಇರುತ್ತೆ. ವಿತಿನ್ ಮಿನಿಟ್ ಅಲ್ಲೇ ಆಗುತ್ತೆ. ನಾನು ಬಹಳಷ್ಟು ಜನ ನೋಡಿದ್ದೀನಿ, ಕೋಲ್ಡ್ ಆಗುತ್ತೆ. ಇಷ್ಟು ದಿನ ಕೋಲ್ಡ್ ಅನ್ನ ಕಡಿಮೆ ಮಾಡ್ತಾ ಇದಾರೆ ಅಲ್ವಾ, ಸ್ವಲ್ಪ ಈಟ್ ಆಯ್ತಪ್ಪ ಅಂದ್ರೆ ಮಜ್ಜಿಗೆ, ಹಾಲು, ಮೊಸರು ಏನೋ ತಗೊಂಡ್ಬಿಡ್ತಿದ್ರೆ ಈಟ್ ಕಡಿಮೆ ಆಗೋದು. ಇಲ್ಲಿ ಈಟ್ ಕಡಿಮೆ ಆಗಿ ಕೋಲ್ಡ್ ಮಾಡಿದ್ರಿ ಅಂದ್ರೆ ಕೋಲ್ಡ್ ಕಡಿಮೆ ಮಾಡ್ಕೊಳಕ್ಕೆ ಸಮಯ ಬೇಕಾಗುತ್ತೆ, ಹೌದಲ್ವಾ? ಬಾಯಿ ಒಣಗ್ತಾ ಇದೆಯಪ್ಪ ಅಂದ್ರೆ ಒಂದ್ ಮಜ್ಜಿಗೆ ನೀರು ಕುಡಿದ್ಬಿಟ್ಟು ಸಮಾಧಾನ ಮಾಡ್ಕೊಂಡ್ಬಿಡ್ತೀರಾ. ಅದೇ ಮೂಗಲ್ಲಿ ನೀರು ಬರ್ತಾ ಇದೆ ಅಂದ್ರೆ ನವಣೆ ಅಕ್ಕಿ ತಿಂತೀರಾ, ಖಾರ ತಿಂತೀರಾ, ಹುಳಿ ತಿಂತೀರಾ, ಕಡಿಮೆ ಆಗುತ್ತಾ? ಆಗೋದಿಲ್ಲ, ಜಲ್ದಿ ಕಡಿಮೆ ಆಗಲ್ಲ. ಅಂದ್ರೆ ಕೋಲ್ಡ್ ಸಿಂಪ್ಟಮ್ಸ್ ಅನ್ನ ಕಡಿಮೆ ಮಾಡೋದು ಸ್ವಲ್ಪ ಕಷ್ಟ ಕಂಪೇರ್ ಮಾಡಿದ್ರೆ ಈಟ್ಗೆ. ಈಟ್ ಸಿಂಪ್ಟಮ್ಸ್ ಅನ್ನ ಜಲ್ದಿ ಕಡಿಮೆ ಮಾಡ್ಬೋದು. ಹಾಗಾಗಿ ಒಂದು ಈಟ್ ಪಾಯಿಂಟ್ ಅನ್ನ ನೀವು ಪ್ರೆಸ್ ಮಾಡ್ತೀನಿ ಅಪ್ಪ ಅಂದ್ರೆ ನೋಡಿ ಮಾಡಿ ಮಾಡ್ಬೇಕು. ನಿಮಗೆ 15 ಮರ್ಮ ಹೇಳಿದ್ದೀನಿ ಹತ್ತತ್ರ. ಅಲ್ಲಿ ಜಾಸ್ತಿ ಈಟ್ ಕಡಿಮೆ ಮಾಡೋ ಮರ್ಮವನ್ನ ನಿಮ್ಗೆ ಹೇಳಿರ್ಲಿಲ್ಲ. ಯಾಕೆಂದ್ರೆ ಕಲಿತಾ ಇರ್ತೀರಲ್ಲ ಬಿಗಿನಿಂಗು. ತಿಲರ್ಥ ಹಿಂಗ್ ಮಾಡಪ್ಪ ಅಂದ್ರೆ ಹಿಂಗ್ ಮಾಡಪ್ಪ ಅಂದ್ರೆ ಹಿಂಗ್ ಮಾಡೋರ್ ಇರ್ತೀರ. ಕಾರಣಕ್ಕೆ ಹೇಳಿರ್ತಿರಲಿಲ್ಲ. ಇವಾಗ ಇನ್ ಮುಂದೆ ಇಂಪಾರ್ಟೆಂಟ್ ಮರ್ಮಗಳು ಬರ್ತಾ ಹೋಗುತ್ತೆ ನಿಮ್ಗೆ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಕಲ್ತಿದ್ದೀರಿ, ಮಾಡ್ತಾ ಇದ್ದೀರಿ, ಮತ್ತೆ ಮಾಡೋ ರೀತಿನೂ ಗೊತ್ತಾಗಿದೆ ನಿಮ್ಗೆ. ಇನ್ನೇನ್ ಬರುತ್ತಪ್ಪ ಅಂದ್ರೆ ಬೆಸ್ಟ್ ಇರೋ ಪಾಯಿಂಟ್. ಇವೆಲ್ಲ ಹಿಂದಿನವೆಲ್ಲ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ಏನಾಗುತ್ತೆ, ಗಮನ ಇಟ್ಟು ಪ್ರೆಸ್ ಮಾಡೋದಿರುತ್ತೆ. ಹಾಗಾಗಿ ಹಿಂದೆ ಮಾಡಿರ್ತಿರ್ತಲ್ಲ, ತಿಲರ್ಥ 1 ಮಾಡಿ ಮತ್ತೆ ಒಂದು ಹಾಫ್ ಅನ್ ಅವರ್ ಮಾಡ್ತಾ ಇದ್ರಲ್ವಾ, ಆ ತರ ಮಾಡ್ಬೇಡಿ. ಗಮನ ಇಟ್ಟು ಕೇಳಿ, ಕೇಳಿದ ನಂತರ ಅವರಿಗೆ ಆ ಮರ್ಮ ಬೇಕಾಗಿತ್ತು ಅಂದ್ರೆ ಮಾಡಿ, ಇಲ್ಲಪ್ಪ ಅಂದ್ರೆ ಬೇಡ. ಸರಿನಾ? ಓಕೆ. ಈಟ್ ಸಿಂಪ್ಟಮ್ಸ್ ಹೇಳಿದ್ನಲ್ವಾ, ಬಾಯಿ ಒಣಗೋದು, ಮೂಗಲ್ಲಿ ಬ್ಲಡ್ ಬರ್ತಾ ಇರುತ್ತೆ, ಕಣ್ಣು ಡ್ರೈನೆಸ್ ಆಗ್ತಾ ಇರುತ್ತೆ, ಗಂಟ್ಲು ಒಣಗ್ತಾ ಇರುತ್ತೆ, ಚೆಸ್ಟ್ ಬರ್ನಿಂಗ್ ಆಗ್ತಾ ಇರುತ್ತೆ, ಉಳಿ ತೇಗು, ಪಿತ್ತ ಪ್ರಕೃತಿ. ಪಿತ್ತದಿಂದ ಬರುವ ಎಲ್ಲಾ ಕಾಯಿಲೆಗಳಿಗೆ ಇವೆರಡು ಮರ್ಮ ವರ್ಕ್ ಆಗುತ್ತೆ. ಅವು ಹೆಸರೇ ಹೇಳ್ತಾ ಇಲ್ಲ ಅಂದ್ರ ಹೇಳ್ತೀನಿ. ಎಸ್, ಈಟ್ ಸಿಂಪ್ಟಮ್ಸ್. ಓಕೆನಾ? ನೋಡಿ ಇಲ್ಲಿ ಇಮೇಜ್ ಇದೆ ನೋಡಿ, ತೋರಿಸ್ತೀನಿ ನಿಮ್ಗೆ. ಈಟ್ ಅನ್ನ ಕಡಿಮೆ ಮಾಡ್ಕೊಳಕ್ಕೆ ಈ ಮರ್ಮ ಯಾರಿಗಾದ್ರೂ ಗೊತ್ತಾ? ಈ ಅಕ್ಯೂ ಪಾಯಿಂಟ್ ಇಲ್ಲಿ ಲೊಕೇಟ್ ಆಗುತ್ತೆ. ಯಾವ ಅಕ್ಯೂ ಪಾಯಿಂಟ್ ಲೊಕೇಟ್ ಆಗುತ್ತೆ? ಹಾಗೆ ರೀ, ನಮಗೆ ಮೆಸೇಜ್ ಮಾಡ್ಲಿಕ್ಕೆ ಅನುಕೂಲ ಮಾಡ್ಬಿಡ್ತೇನೆ. ಮೆಸೇಜ್ ಮಾಡ್ಬೋದು. ಗೊತ್ತಾ ಈ ಮರ್ಮ ಬಿಂದು? ಗೂಗಲ್ ಹುಡುಕಿ ಬಿಟ್ರ ಸ್ಕ್ರೀನ್ ಶಾಟ್ ತಗೊಂಡು? ಮರ್ಮ ಬಿಂದು ಹೆಸರು ಗೊತ್ತಾ? ಈ ಮರ್ಮ ಬಿಂದು ಬಗ್ಗೆ ಗೊತ್ತಾ ನಿಮ್ಗೆ? ಓಕೆ, ಹೇಳ್ತೀನಿ ಕೇಳ್ಕಳೆ. ಇನ್ನೊಂದು ಇಮೇಜ್ ಅನ್ನು ತೋರಿಸೋದಾದ್ರೆ, ಈ ಇಮೇಜ್ ಅಕ್ಯೂ ಪಾಯಿಂಟ್ ಕೇಳಿದ್ನಲ್ವಾ, ಈ ಅಕ್ಯೂ ಪಾಯಿಂಟ್ GV16 ಗವರ್ನಿಂಗ್ ವೆಜಲ್ 16 ಇಲ್ಲಿ ಲೊಕೇಟ್ ಆಗುತ್ತೆ. ನೋಡಿ ಬೋನ್ ಎಲ್ಲಿದೆ, ಅದನ್ನೆಲ್ಲ ಇಮೇಜ್ ಅನ್ನ ನೋಡ್ಕೊಳ್ಳಿ. ಅವಾಗ ತೋರಿಸಿದ್ನಲ್ವಾ, ಸೇಮ್ ಮರ್ಮ ಬಿಂದು ಇದು ಅಕ್ಯೂಪಂಚರ್ ಪಾಯಿಂಟ್ GV16 ಲೊಕೇಟ್ ಆಗುತ್ತೆ. ಎಲ್ಲಿ? ರೆಡ್ ಡಾಟ್ ಪೊಸಿಷನ್ ಅಲ್ಲಿ.
ರೆಡ್ ಡಾಟ್ ಇದೆ ಅಲ್ವಾ ಸೆಂಟರ್ಗೆ ನೋಡಿ, ಅಲ್ಲಿ ಹೇಗೆ ಮಾರ್ಕ್ ಮಾಡಿದ್ದಾರೆ. ಆ ಮಾರ್ಕ್ ಹೇಗಿದೆ, ನಿಮ್ಮ ಕಿವಿಯ ಓಲೆ, ಎಂಡ್ ಓಲೆಯಿಂದ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ? ನೇರವಾಗಿ ಹಾಗೇನೆ ನೀವು ಲೊಕೇಟ್ ಮಾಡ್ಕೋಬೇಕು. ಮತ್ತೆ ನಿಮ್ಮ ಬುರುಡೆಯ ಅರ್ಧ ಭಾಗ ಮಿಡಲ್ ಅಲ್ಲಿ ಒಂದು ಲೈನ್ ಬರುತ್ತಲ್ವಾ, ಆ ಲೈನ್ಗೆ ಕ್ರಾಸ್ ಮಾಡಿದಾಗ ಪ್ಲಸ್ ಬರುತ್ತಲ್ಲ, ಆ ಪ್ಲಸ್ ಅಲ್ಲಿ ಸೆಂಟರ್ಗೆ ರೆಡ್ ಡಾಟ್ ಪೊಸಿಷನ್ GV60 GV16 ಕ್ಯೂ ಪಾಯಿಂಟ್ ಲೊಕೇಟ್ ಆಗುತ್ತೆ. ಸರಿನಾ? ಈ ಪಾಯಿಂಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸ್ಕ್ರೀನ್ ಶಾಟ್ ಆದ್ರೆ ತಗೊಳ್ಳಿ, ಬರುತ್ತೆ. ಇನ್ನು ಇದೆ ಇಮೇಜ್, ತೋರಿಸ್ತೀನಿ ನಿಮಗೆ. ಇದಾದ ನಂತರ ಇಲ್ಲಿ ಇನ್ನು ಕ್ಲಿಯರ್ ಇಮೇಜ್ ಇದೆ ನೋಡಿ, GV16 GV16 ಅಷ್ಟೇ ನೋಡಿ, GV16. ಆ ಬೋನ್ ನೋಡ್ಕೊಳ್ಳಿ, ಬೋನ್ ಸೆಂಟರ್ ಅಲ್ಲಿ ಇದೆ, ಸ್ಕಲ್ ಬೋನ್ ಎಂಡ್ ಆಗುತ್ತೆ. ಆ ಎಂಡ್ ಆದ ಕೆಳಗಡೆ ಹುಡುಕಿ, ನಿಮ್ಮ ತಲೆ ಹಿಂದೆಗಡೆ ಒಂದು ಕುಳಿ ಇದೆ ನೋಡಿ, ಅಲ್ಲಿ ಈಗ ಹುಡುಕ್ತಾ ಹೋಗಿ, ಕುಳಿ ಸಿಗತ್ತಾ? ಸಿಗ್ತಾ ಇಲ್ವಾ? ಎಸ್ ಆರ್ ನೋ? ಹುಡುಕಿ, ಸಿಗ್ತಾ ಇದೆನಾ? ಆ ಕುಳಿನೇ GV16. ಆ ಕುಳಿಯಿಂದ ಹಾಗೆ ಹಿಂಗೆ ಬನ್ನಿ, ಅದೇ ಕಿವಿ ಎಂಡಿಗೆ ಬರುತ್ತೆ ನೋಡಿ, ಸರಿನಾ? ಆ ಕುಳಿನೇ GV16. ಮತ್ತೆ ಏನಿಲ್ಲ, ಈಗ ಬನ್ನಿ, ಕುಳಿ ಸಿಗುತ್ತೆ. ಆ ಕುಳಿ GV16 ಪಾಯಿಂಟ್ ಕ್ಯೂ ಪಂಚರ್ ಅಲ್ಲಿ ಲೊಕೇಟ್ ಆಗುತ್ತೆ. ಅದೇ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತು ನಿಮ್ಮ ಈಟ್ ಅನ್ನ ಕಡಿಮೆ ಮಾಡ್ಕೊಳಕ್ಕೆ, ಸರಿನಾ? ಇನ್ನು ಬೆಸ್ಟ್ ಇಮೇಜ್ ಇದನ್ನ ನೋಡಿ, ಬೋನ್ DU16 GV16 ಎರಡು ಒಂದೇ, ಕನ್ಫ್ಯೂಸ್ ಆಗ್ಬೇಡಿ. ಬೋನು ಎಂಡ್ ಆಗಿ ಕೆಳಗಡೆ GV16 ಪಾಯಿಂಟ್, ನಿಮ್ ಬೋನ್ ಎಂಡ್ ಆಗುತ್ತಲ್ವಾ, ಸ್ಕಲ್ ಬೋನು, ಅದರಿಂದ ಕೆಳಗಡೆ ಅಲ್ಲೊಂದು ಮಜಲ್ ಬಂದಿದೆಯಲ್ಲ, ಆ ಮಜಲ್ ನಿಮ್ಗೆ GV16 ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ. ಇನ್ನು ಒಂದು ಇಮೇಜ್ ಬೇಕಾದ್ರೆ ತಗೊಳ್ಳಿ, 2, 3, 4 ತಗೊಂಬಂದಿದ್ದೇನೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ. ಲೊಕೇಟ್ ಮಾಡಿ, ಕೆಲವೊಬ್ರಿಗೆ ಇಂದ ಮುಂದೆ ಆಗುತ್ತೆ, ತೊಂದರೆ ಇಲ್ಲ, ಸರಿನಾ? ಈ ಇಮೇಜ್ ಬಿಟ್ರೆ ಮತ್ತೊಂದು ಇಮೇಜ್ ಇದೆ GV16ಗೆ. ಎಸ್, ಈ ಇಮೇಜ್ ಬೆಸ್ಟ್ ಇದೆ. ಈ ಇಮೇಜ್ ಬೇಡ, ಈ ಇಮೇಜ್. ಓಹೋ, ಇದು ಅಷ್ಟೊಂದು ಸರಿಗಿಲ್ಲ, ಬೇಡ, ತಪ್ಪಿದೆ ಇದು. GV16 ಪಾಯಿಂಟ್, ಇದಕ್ಕೆ ನಾವೇನಂತೀವಪ್ಪ ಅಂದ್ರೆ ಮಾನ್ಯ ಮೂಲ ಪಾಯಿಂಟ್. GV16 ಹೆಂಗ್ ಲೊಕೇಟ್ ಆಗಿದೆ ಅಲ್ವಾ, ಅದೇ ಪಾಯಿಂಟ್. ಅವಾಗ ಹೇಳಿದ್ದೇನೆ ಅಲ್ವಾ, ಆ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಚೂರ್ ಕೆಳಗಡೆ ಇದೆ ಆ ಹೆಣ್ಣು ಮಗಳದು, ಅದನ್ನ ತಲೆಗೆ ಇಟ್ಕೋಬೇಡಿ, ಚಾಟ್ GBT ಆ ತರ ಕೊಟ್ಟಿರುತ್ತೆ, ಸರಿನಾ? GV16 ಪಾಯಿಂಟ್, ಇದಕ್ಕೆ ಮರ್ಮದಲ್ಲಿ ಮಾನ್ಯ ಮೂಲ ಅಂತಾರೆ. ಮಾನ್ಯ ಮೂಲ, MANYMULA, ಮಾನ್ಯ ಮೂಲ ಮರ್ಮ ಪಾಯಿಂಟ್. ಇದು ಲೊಕೇಟ್ ಆಗೋದು GV16 ಹತ್ರ. ಇದು ನಿಮ್ಮ ದೇಹದಲ್ಲಿ 60% ಸಿಕ್ಕಾಪಟ್ಟೆ ಹ್ಯಾಂಗ್ ಆಗಿದೆ, ಸಿಕ್ಕಾಪಟ್ಟೆ ಈಟ್ ಆಗಿದೆ ಅಂದ್ರೆ ಅದರಲ್ಲಿ ಒಂದು 70% ಕಡಿಮೆ ಮಾಡುತ್ತೆ ಈಟನ್ನ. 2 ಬಿಂದು ಇದೆ, ಇದು ತಮ್ಮ ಇದ್ದಂಗೆ. ಈ ಬಿಂದು ಈಟನ್ನ ಕಡಿಮೆ ಮಾಡ್ಲಿಕ್ಕೆ ಅಣ್ಣ ಬಿಂದು ನೆಕ್ಸ್ಟ್ ಬರುತ್ತೆ. ತಮ್ಮನ್ ಟ್ರೈ ಮಾಡ್ಬೇಕು, ಆಗಿಲ್ಲ ಅಂದ್ರೆ ಅಣ್ಣಗ್ ಹೋಗ್ಬೇಕು. ತಮ್ಮ ಬಿಂದು ಅಂತ ಹೇಳ್ಕೊಳ್ಳಿ, ಮಾನ್ಯ ಮೂಲ ಮರ್ಮ ಪಾಯಿಂಟ್. ಇದು ಈಟನ್ನ ಕಡಿಮೆ ಮಾಡುತ್ತೆ. ನಿಮ್ಮ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಡ್ಯೂ ಟು ಈಟ್ ಇಂದಾಗಿ ಮಜಲಲ್ಲಿ ಅಲ್ಲಿ ಮಜಲ್ ಇಲ್ಲ, ಒಂದಕ್ಕೊಂದು ಬೋನ್ ತಿಕ್ತಾ ಇದೆ,
ಡಿಸ್ಕ್ ಬಲ್ಸ್ ಆಗಿದೆ, ಕಂಪ್ರೆಸ್ ಆಗಿದೆ ಅಂದ್ರೆ ನಿಮ್ಮ C1, C2, C3, C4, C6, C7 ಪಾಯಿಂಟ್ಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸರ್ವೈಕಲ್ ಪೇನ್ ಒಂದಕ್ಕೊಂದು ಬಲ್ಸ್ ಆಗಿದೆ ಅಂದ್ರೆ ಅಲ್ಲಿ ಮಾಂಸ ಇರೋದಿಲ್ಲ. ಇದು ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ದೇಹದಲ್ಲಿ ಈ ಪಾಯಿಂಟ್ ಅನ್ನ ನೋಡಿ ಪ್ರೆಸ್ ಮಾಡಬೇಡಿ, ಪ್ರೆಸ್ ಮಾಡುವ ರೀತಿ ಬೇರೆ ಇದೆ. ಹೌ ಟು ಸ್ಟಿಮ್ಯುಲೇಟ್ ಅಂತ ಇದೆ ಅಲ್ಲ, ಅಲ್ಲಿ ನೋಡಿ 2 ತಂಬನ್ನ ಇಟ್ಟಿದ್ದಾರೆ. ಎಲ್ಲಿ ಇಟ್ಟಿದಾರಪ್ಪ ಅಂತಂದ್ರೆ GV16 ಇಂದ ಚೂರು ಸೈಡಿಗೆ. ಅದನ್ನ ನೋಡಿ, ಈ ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ½ an hour ತಗೊಂಡಿದ್ದೀನಿ. ಅದನ್ನ ಜಸ್ಟ್ ತಂಬನ್ನ ನೋಡಿ, ಹೌ ಟು ಸ್ಟಿಮ್ಯುಲೇಟ್ ಇರೋದು. ಏನಾ ಇದನ್ನ ನೋಡ್ಕೊಳ್ಳಿ, ಇವಾಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಇದನ್ನ ಪ್ರೆಸ್ ಹೆಂಗ್ ಮಾಡ್ಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹಿಂಗೆ 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 GV16ಗೆ ಹಿಂಗೆ ಒತ್ತೋದಲ್ಲ, ಒತ್ತಬಾರ್ದು. ಇವಾಗ ಲಿವರ್ 3 ಲಿವರ್ ರಿಫ್ಲೆಕ್ಷನ್ ಹಿಂಗ್ ಒತ್ತಿರಲ್ವಾ, ಹಿಂಗ್ ಒತ್ತಂಗಿಲ್ಲ. GV16 ಪಾಯಿಂಟ್ ಏನ್ ಲೊಕೇಟ್ ಆಗಿದೆ ಅಲ್ವಾ, ಅಲ್ಲಿ ಬಿಡ್ಬೇಕು. ಆ ಪಾಯಿಂಟ್ ಅನ್ನ ಬಿಟ್ಟು ಸೈಡಿಗೆ, ಚೂರು ಸೈಡಿಗೆ ಸ್ವಲ್ಪ, ಅಲ್ಲಿ ಇಮೇಜ್ ಅಲ್ಲಿ ತೋರಿಸಿತ್ತಲ್ವಾ, ಒಂದ್ ಸ್ವಲ್ಪ ಬಿಡಿ. ಬಿಟ್ಟು ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಮೇಲೆ ಎಳಿಬೇಕು ಒಂದ್ ಸ್ವಲ್ಪ. ಈಗಿದೆಯಪ್ಪ ಅಂದ್ರೆ ಹೀಗೆ ಮೇಲೆ ತಗೋಬೇಕು, ಹೀಗೆ ಮೇಲೆ ತಗೋಬೇಕು, ಹೀಗೆ ಮೇಲೆ. ಸರಿನಾ? ಕಣ್ಣೆಲ್ಲ ಬರಲ್ಲ ಇಲ್ಲಿ, ಚೂರ್ ಕೆಳಗಡೆ. ಈ ಕಣ್ಣು ಅಂದ್ರೆ 1 ಕಣ್ಣು 2 ಕಣ್ಣು ಅಂತ ಬರುತ್ತೆ. ಕಣ್ಣು ಅಳತೆ ಏನ್ ಬೇಕಾಗಲ್ಲ, ಜಸ್ಟ್ ಸೈಡಿಗೆ ಆ ಪಾಯಿಂಟ್ ಅನ್ನ ಬಿಟ್ಟು ಸೈಡಿಗೆ ಬನ್ನಿ ಸಾಕು. ಇಲ್ಲಪ್ಪ ಅಂದ್ರೆ ಆ ಪಾಯಿಂಟ್ ಏನ್ ಲೊಕೇಟ್ ಆಗಿದೆ ಅಲ್ವಾ, ಆ ಲೊಕೇಶನ್ ಅಲ್ಲಿ ಸ್ವಲ್ಪ ತೆಗೆದ್ಬಿಟ್ಟು ನಿಮ್ಮ ತೋರು ಬೆರಳು ಈ ತರ ಲಾಕ್ ಮಾಡ್ಕೋಬಹುದು. ಈ ತರ ಲಾಕ್ ಮಾಡ್ಕೊಂಡು ಹೀಗೆ ಹೀಗೆ ಮಾಡಿದ್ರು ಕೂಡ ವರ್ಕ್ ಆಗುತ್ತೆ. ಕರುಣ ಮಿತ್ರ ಮರ್ಮ ಮಾಡ್ತಿದ್ರಲ್ವಾ, ಸೇಮ್ ಆಸ್ ಇಟ್ ಈಸ್ ಇದನ್ನು ಹಂಗೆ ಮಾಡ್ಬೋದು. ಕೆಳಗಡೆ ಪೂರ್ತಿ ಇಲ್ಲಿಗೆ ಬರ್ಬೇಕು, ಮತ್ತೆ ಮೇಲೆ ಹತ್ತಿರಬೇಕು. ಇಲ್ಲ ಅಂದ್ರೆ ಸ್ಟಿಮ್ಯುಲೇಟ್ ಮಾಡಿ, ಮೇಲಕ್ಕೆತ್ತಿ ಪಾಯಿಂಟ್ ಅನ್ನ. ಅದು ಎತ್ತಕ್ ಆಗ್ತಾ ಇಲ್ಲಪ್ಪ ಅಂದ್ರೆ ನಿಮ್ಗೆ ಯಾವ ಬೆರಳು ಅನುಕೂಲ ಆಗುತ್ತೆ ಆ ಬೆರಳಿಂದ ಈ ತರ ಮಿಡಲ್ ಯಾವ್ದು ಈ ತರ ಲಾಕ್ ಮಾಡಿದ್ರು ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಆ ಪಾಯಿಂಟ್ ಅನ್ನ ಲಾಕ್ ಮಾಡಿ ತಗೊಂಬನ್ನಿ. ಇಲ್ಲಪ್ಪ ಅಂತಂದ್ರೆ ಹೀಗೆ ಕೈಯನ್ನ ಇಡಿ, ಆ ಪಾಯಿಂಟ್ ಏನು ಮಧ್ಯದಲ್ಲಿ ಇದೆ ಅಲ್ವಾ, ಆ ಮಧ್ಯದಲ್ಲಿರೋದು ಸೈಡಿಗೆ ತಗೊಂಡ್ಬನ್ನಿ. ಇನ್ನೊಂದು ಫಿಂಗರ್ ಇಟ್ಬಿಟ್ಟು ಹೀಗೆ ಲಾಕ್ ಹಾಕಿ ಹೀಗೆ ಮಾಡಿ. ಇದು ಒಂದು ಸ್ಟಿಮ್ಯುಲೇಟರ್. ಇಲ್ಲಪ್ಪ ಅಂದ್ರೆ ಹಿಂಗ ಆಗಲ್ಲಪ್ಪ, ನನಗೆ ನೋವು ಆಗುತ್ತೆ, ಸರ್ವೈಕಲ್ ತೊಂದ್ರೆ ಇದೆಯಪ್ಪ ಅಂದ್ರೆ ಅದ್ರ ಮೇಲೆ ಕೈ ಇಟ್ಟು ಹೀಗೆ ನೋಡಿ, ಮೇಲೆ ಎತ್ತಿ ಮತ್ತೆ ಬಿಡಿ, ಮತ್ತೆ ಮೇಲೆ ಎತ್ತಿ ಮತ್ತೆ ಬಿಡಿ, ಮತ್ತೆ ಎತ್ತಿ ಮತ್ತೆ ಬಿಡಿ. 3 ಟೈಮ್ ಮಾಡಿ ಸಾಕು. ಬಾಳ ಕಡಿಮೆ ಈಟ್ ಇದೆಯಪ್ಪ ಅಂದ್ರೆ 3 ಟೈಮ್ ಮಾಡಿ. ಸಾಕಷ್ಟು ಈಟ್ ಇದೆಯಪ್ಪ ಅಂದ್ರೆ 6 ಟೈಮ್ ಮಾಡಿ. ಅರ್ಥ ಆಯ್ತಾ? ಆ ಪಾಯಿಂಟ್ ಮೇಲೆ ಕೈ ಇಟ್ಬೇಕು. 1 2 3. ಕಡಿಮೆ ಇಟ್ಟಿದ್ರೆ, ಸಾಕಷ್ಟು ಇಟ್ಟಿದ್ರೆ ಸೌಂಡ್ ಬರ್ತಾ ಇದೆ ಅಲ್ವಾ? ಸರಿ, ಚಾಟ್ ಬಾಕ್ಸ್ ಆಫ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಕ್ಲಾಸ್ ಮಾಡಕ್ಕೆ ಬಿಡಲ್ಲ. ಸರಿನಾ? ಏನೋ ಕ್ವಶನ್ಗೆ ಆನ್ಸರ್ ಮಾಡಕ್ ಬಿಟ್ಟಿರ್ತೀನಿ, ಏನೇನೋ ಹಾಕ್ತೀರಾ. ಮೇಲ್ಗೆ ಇಲ್ಲೇ ನನ್ನ ಸ್ಕ್ರೀನಿಗೆ ಬರುತ್ತೆ, ಆ ಕಡೆ ಗಮನ ಹೋಗ್ಬಿಡುತ್ತೆ. ಟಾಪಿಕ್ ಏನು ಹೇಳಲಿಕ್ಕಾಗಲ್ಲ. ಜಸ್ಟ್ ಕ್ವಶನ್ ಹೆಂಗಿರ್ಬೇಕಪ್ಪ ಅಂದ್ರೆ ಈ ರಿಲೇಟೆಡ್ ಇರ್ಬೇಕು. ಸೌಂಡ್ ಬರ್ತಾ ಇಲ್ಲ ಅಂದ್ರೆ ಒಂದ್ಸಲ ಮತ್ತೆ ಲಾಗಿನ್ ಆಗಿ ಲಾಗ್ಔಟ್ ಆಗಿ ನೋಡ್ಕೊಳ್ಳಿ, ನಿಮ್ಮ ಹತ್ರ ಏನೋ ತೊಂದ್ರೆ ಇರುತ್ತೆ. ಸರಿ, ಏನ್ ಹೇಳ್ತಾ ಇದ್ನೆ? ಈ ತರ ಹಿಡ್ಕೊಂಡು
ಹೀಗೆ ಇದನ್ನು 3 ಟೈಮ್ ಮಾಡಿ. 3 ಟೈಮ್ ಕಡಿಮೆ ಹೀಟ್ ಇದೆ ಅಂದ್ರೆ, ಸರ್ ಸಿಕ್ಕಾಪಟ್ಟೆ ಹೀಟ್ ಇದೆ ಸರ್, ಮೋಷನ್ ಅಲ್ಲಿ ಬರ್ನಿಂಗ್ ಆಗ್ತಾ ಇದೆ, ಯೂರಿನ್ ಯೆಲ್ಲೋ ಕಲರ್ ಬರ್ತಾ ಇದೆ ಅಂದ್ರೆ ನೀವು ಕೊಬ್ಬರಿ ಎಣ್ಣೆಯನ್ನ, ಕೋಕೋನಟ್ ಆಯಿಲ್ ಅನ್ನ ಹಚ್ಚಿಲಿಗೆ ಹಚ್ಬಿಟ್ಟು ನಿಮ್ಮ ಫಿಂಗರ್ಗೆ ಹಾಕ್ಬಿಟ್ಟು ಮಸಾಜ್ ಮಾಡಿ. ಜಾಸ್ತಿ ಇಟ್ಟಿತ್ತು ಅಂದ್ರೆ 9 ಸೆಕೆಂಡ್ಸ್ ಅಥವಾ 9 ಬೇರೆ ಮೇಲೆ ಎತ್ತದು. ಇನ್ನೂ ಜಾಸ್ತಿ ಇದೆ ಅಂದ್ರೆ 21 ಬಾರಿ ಮೇಲೆ ಎತ್ತಿ. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಡಿಪೆಂಡ್ ಆನ್ ಯುವರ್ ಈಟ್. ನಿಮ್ಮ ದೇಹದಲ್ಲಿ ಈಟ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಸರಿನಾ? ನೋಡಿ ಪ್ರೆಸ್ ಮಾಡ್ಬೇಕು. ಇದು ನಿಮ್ಗೆ ಬೆಸ್ಟ್ ಆಗಿ ಎಲ್ಲಿ ವರ್ಕ್ ಆಗುತ್ತೆ ಅಪ್ಪ ಅಂದ್ರೆ, ಮೊಳಕಾಲು ಸವಿದಿದೆ ಅಂತ ರಿಪೋರ್ಟ್ ಬರುತ್ತಲ್ವಾ, ಬೋನು ಫ್ಲೂಯಿಡ್ ಕಮ್ಮಿ ಆಗಿದೆ. ಬೋನ್ ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗಿತ್ತು ಅಂದ್ರೆ ಮತ್ತೆ ರೀಗೇನ್ ಮಾಡ್ಲಿಕ್ಕೆ ಈ ಮರ್ಮ ಬಿಂದು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಲಿಗಮೆಂಟ್ ಟಿಯರ್ ಆಗಿತ್ತು ಅಂದ್ರೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಬೋನು ಮತ್ತು ಬ್ಲಡ್ ಗೆ ಈ ಪಾಯಿಂಟ್ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ನೊಂದು, ಬ್ಲಡ್ ಬರೋದನ್ನ ಸ್ಟಾಪ್ ಆಗ್ಲಿಕ್ಕೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಮೂಗಲ್ಲಿ ಬ್ಲಡ್ ಬರ್ತಾ ಇತ್ತು, ಮೋಷನ್ ಅಲ್ಲಿ ಬ್ಲಡ್ ಬರ್ತಾ ಇತ್ತು, ಮೆನ್ಸಸ್ ಅಲ್ಲಿ ಬರ್ತಾ ಇತ್ತು, ಕಿವಿಯಲ್ಲಿ, ಮೂಗಲ್ಲಿ ಎಲ್ಲೇ ಒಂದ್ ಕಡೆ ಬ್ಲಡ್ ಹೊರಗಡೆ ಬರ್ತಾ ಇದೆಯಪ್ಪ ಅಂದ್ರೆ ಇಮಿಡಿಯೇಟ್ ಆಗಿ ಸ್ಟಾಪ್ ಆಗುತ್ತೆ ಈ ಮರ್ಮ ಬಿಂದು. ಸರಿನಾ? ಜಾಸ್ತಿ ಇತ್ತು ಅಂದ್ರೆ ಜಸ್ಟ್ ಪ್ರೆಸ್ ಮಾಡಿ. ಕಡಿಮೆ ಇತ್ತು ಅಂದ್ರೆ ಜಸ್ಟ್ ಪ್ರೆಸ್ ಮಾಡಿ. ಜಾಸ್ತಿ ಇತ್ತು ಅಂದ್ರೆ 9 ಟೈಮ್ ಮಾಡಿ. ಇನ್ನೂ ಜಾಸ್ತಿ ಇತ್ತಪ್ಪ ಅಂದ್ರೆ ಕೋಕೋನಟ್ ಆಯಿಲ್ ಬಳಸಿ ಆ ಪಾಯಿಂಟ್ಗೆ ಮೇಲೆ ಎತ್ತಿ 9 ಟೈಮ್. ನಿಮ್ಮ ದೇಹದ ಹೀಟ್ ಕಡಿಮೆ ಆಗುತ್ತೆ. ನೀವು ಯಾವುದೋ ಒಂದು ಪಾಯಿಂಟ್ ಮಾಡ್ತೀರಾ, ಮಾಡಿದ ನಂತರ ಮರ್ಮ ಮಾಡಿದ ನಂತರ ಹೀಟ್ ಆಗಿದೆ ಅಂತ ಹೇಳ್ತಾ ಇದಾರಲ್ಲ, ನಿನ್ನೆ ಕ್ಲಾಸ್ ಅಲ್ಲಿ ಯಾರೋ ಹೀಟ್ ಆಯ್ತು ಅಂದ್ರೆ ಮರ್ಮ ಮಾಡುವಾಗ ನೀವು 1, 2, 3, 4 ಮರ್ಮ ಕಲ್ತಿರ್ತೀರಲ್ವಾ, ಅವನ್ನೆಲ್ಲ ಮಾಡ್ತೀರಿ, ನಿಮ್ ದೇಹದಲ್ಲಿ ಹೀಟ್ ಇನ್ಕ್ರೀಸ್ ಆಗುತ್ತೆ. ಅವಾಗ ಚೂರು ಹೀಟ್ ಕಡಿಮೆ ಮಾಡ್ಕೋಬೇಕಾಗತ್ತೆ ಅಲ್ವಾ, ಅವಾಗ ನೀವೇನ್ ಮಾಡ್ಬೇಕು, ಈ ಮರ್ಮ GV21 ಮಾನ್ಯ ಮೂಲ ಮರ್ಮವನ್ನ ಮಾಡೋದ್ರಿಂದ ನಿಮ್ಮ ಹೀಟ್ ಕಡಿಮೆ ಆಗುತ್ತೆ, ಏರ್ ಫಾಲ್ ಕಡಿಮೆ ಆಗುತ್ತೆ. ಮತ್ತೆ ಬೋನ್ ಅಲ್ಲಿ ಬ್ಲಡ್, ಕೆಲವೊಬ್ರಿಗೆ ಹೀಗೆ ಹೋಗ್ತಾ ಇರ್ತಾರೆ, ಏನೋ ಎಡವಿದ್ರೆ ಅಂದ್ರೆ ಬೋನ್ ಕಟ್ ಆಗ್ಬಿಡುತ್ತೆ, ಅಂದ್ರೆ ಬೋನ್ ಅಲ್ಲಿ ನರಿಶ್ಮೆಂಟ್ ಇರಲ್ಲ, ಅವರಿಗೂ ಈ ಮರ್ಮ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಲಿಗಮೆಂಟ್ ಟಿಯರ್ ಆಗಿದೆ, ಮತ್ತೆ ಡಿಸ್ಕ್ ಬಲ್ಜ್ ಆಗಿದೆ, ಕಂಪ್ರೆಸ್ ಆಗಿದೆ, ಫ್ಲೂಯಿಡ್ ಇರಲ್ಲ ಮಧ್ಯದಲ್ಲಿ, ಅದಕ್ಕೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಈ ಮರ್ಮ ಬಿಂದು. ಮತ್ತು ಡ್ರೈ ಕಫ್ ಹಾಕಿದೆ, ಸಿಕ್ಕಾಪಟ್ಟೆ ಒಣ ಕೆಮ್ಮು, ಅದು ಡೇ ಟೈಮ್ ಅಲ್ಲೇ ಜಾಸ್ತಿ ಬರುತ್ತೆ. ಡ್ರೈ ಕಾಫಿಗೂ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ, ಮಾಡ್ಬೋದು. ಡ್ರೈ ಕಫ್ ಮತ್ತು ಈಟ್ ಇಂದ ಜ್ವರ ಬಂದಿರುತ್ತೆ, ಅಂದ್ರೆ ಸಿಂಪ್ಟಮ್ಸ್ ಎಲ್ಲ ಈಟ್ ರಿಲೇಟೆಡ್ ಇರುತ್ತೆ. ಈಟ್ ಇಂದ ಜ್ವರ ಬಂದಿತ್ತು ಅಂದ್ರೆ ಈ ಮರ್ಮವನ್ನ ಮಾಡಿ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಜ್ವರ ಈಟ್ ಇಂದ ಬಂದಿರ್ಬೇಕು. ಆ ಜ್ವರ ಬಂದಾಗ ನಿಮಗೆ ಚಳಿ ಇರಬಾರ್ದು. ಚಳಿ ಜ್ವರ ಅಂತಾರಲ್ವಾ, ಚಳಿ ಜ್ವರ ಬಂದ್ರೆ ಮತ್ತೆ ನೀವು ಅಧಿಪತಿ ಮಾಡಿ, ಬ್ರಹ್ಮ ಮರ್ಮಂ 2 ಮಾಡಿ ವರ್ಕ್ ಆಗುತ್ತೆ. ಈಟ್ ಇಂದ ಜ್ವರ ಬಂದಾಗ ನಿಮಗೆ ಚಿಲ್ನೆಸ್ ಇರೋದಿಲ್ಲ, ಜಸ್ಟ್ ಫೀವರ್ ಇರುತ್ತೆ, ಮುಟ್ಟಿ ನೋಡಿದ್ರೆ ಬಾಡಿ ಟೆಂಪರೇಚರ್ ಇರುತ್ತೆ. ಹಿಂಗೆ ಮುಟ್ಟಿ ನೋಡ್ತಿರಲ್ವಾ, ಮುಟ್ಟಿ ನೋಡಿದಾಗ ಈಟ್ ಅನ್ಸುತ್ತೆ, ಬರೀ ಈಟ್ ಇದೆ, ಬಿಸಿ ಗಾಳಿ ಬರ್ತಾ ಇದೆ. ಜ್ವರ ಬಂದಾಗ ಬಿಸಿ ಗಾಳಿ ಬರ್ತಾ ಇರುತ್ತೆ, ಅದು ಈಟ್ ಸಿಂಪ್ಟಮ್ಸ್. ಜ್ವರ ಜೊತೆಗೆ ಚಳಿ ಇದೆಯಪ್ಪ ಅಂದ್ರೆ ಮಾಡ್ಬೇಡಿ, ಅದು ಕೋಲ್ಡ್ ಸಿಂಪ್ಟಮ್ಸ್. ಅಲ್ಲೂ ಅಧಿಪತಿ ಮರ್ಮವನ್ನ ಜಿಗ್ಜಾಗ್ ಮೋಷನ್ ಅಲ್ಲಿ ಮಾಡಿ. ಓನ್ಲಿ ಈಟ್ ಇಂದ ಫೀವರ್ ಬಂದ್ರೆ ಚಿಲ್ನೆಸ್ ಇರೋದಿಲ್ಲ. ಇಲ್ಲ ಸರ್, ಈ ಬೇಸಿಗೆ ತಾಳ್ಕಕ್ ಆಗ್ತಾ ಇಲ್ಲ ಸರ್, ಶೆಕಿ ಆಗುತ್ತೆ,
ಫ್ಯಾನ್ ಗಾಳಿನೂ ಕೂಡ ಬಿಸಿಯಾಗಿ ಬರ್ತಾ ಇದೆ ನನಗೆ. ಬಿಸಿಯಾಗಿ ಫೀಲ್ ಆಗುತ್ತೆ. ಸಮ್ಮರ್ ತಾಳ್ಕಕ್ಕಾಗಲ್ಲ. ಬೆವರು ಬರುತ್ತೆ. ಕಣ್ಣು ಡ್ರೈನೆಸ್ ಆಗುತ್ತೆ. ಮತ್ತು ಸಾಕಷ್ಟು ಟೈಮ್ ಹಶು ಆಗುತ್ತೆ. ಪದೇ ಪದೇ ತಿಂತಾ ಇದ್ದೀನಿ ಅಂದ್ರೆ ಸ್ಟಮಕ್ ಹೀಟ್ ಇರುತ್ತೆ. ಮತ್ತೆ ಹೆವಿ ಗ್ಯಾಸ್ಟ್ರಿಕ್ ಇದೆ. ಬಿಫೋರ್ ಫುಡ್ ನಾನು ಏನೂ ಫುಡ್ ತಿಂದಿಲ್ಲ ಅಂದ್ರೆ ತೊಂದ್ರೆ ಆಗುತ್ತೆ ಸರ್ ಅಂದ್ರೆ ಮಾಡಿ. ಮತ್ತೆ ಹೃದಯ ಬಡಿತಾ ಇದೆ, ಹೈ ಬಿಪಿ ಆಗ್ತಾ ಇದೆ, ಪ್ಯಾರಲಿಸಿಸ್ ಕಡೆಗೆ ಹೋಗ್ತಾ ಇದೆ, ಸ್ಕಿನ್ ಡ್ರೈ ಆಗ್ತಾ ಇದೆ. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ GB21 ಮಾನ್ಯ ಮೂಲ ಮರ್ಮ ಅಥವಾ ಮಾನ್ಯ ಮೂಲ ಮರ್ಮ. ಮಾಡಿ ಸರಿನಾ. ಒಟ್ಟಾರೆಯಾಗಿ ಈಟ್ ಕಡಿಮೆ ಆಗುತ್ತೆ. ಈಟ್ ಕಡಿಮೆ ಆಗ್ಲಿಕ್ಕೆ ಒಂಥರ ತಮ್ಮ ಇದ್ದ ಪಾಯಿಂಟ್, ಇನ್ನೊಂದು ಅಣ್ಣ ಪಾಯಿಂಟ್ ಬರುತ್ತೆ. ಇಲ್ಲ ಸರ್ ಈ ಪಾಯಿಂಟ್ ಮಾಡಿದೆ ಸರ್, ಸ್ವಲ್ಪ ಈಟ್ ಕಡಿಮೆ ಆದಂಗ ಆಯ್ತು, ಮೂಗಲ್ಲಿ ಬ್ಲಡ್ ಬರ್ತಾ ಇತ್ತು, ಟೈಪ್ ಕಡಿಮೆ ಆದಂಗ ಆಯ್ತು, ಮತ್ತೆ ಬಂದ್ಬಿಡುತ್ತೆ ಸರ್. ಅರ್ಲಿ ಮೆನ್ಸಸ್ ಆಗ್ತಾ ಇತ್ತು, ಈಟ್ ಸಿಂಪ್ಟಮ್ಸ್ ಇತ್ತು, ಮತ್ತೆ ಆಯ್ತು ಅಂದ್ರೆ ನೀವು ಮತ್ತೆ ವೇಟ್ ಲಾಸ್ ಆಗ್ತಾ ಇರ್ತೀರಲ್ವಾ, ಅವರು ಕೂಡ ಮಾಡ್ಬೋದು. ಎನಿ ಈಟ್ ಸಿಂಪ್ಟಮ್ಸ್ ಗೆ ಮೊದಲು ಟ್ರೈ ಮಾಡಿ, ವರ್ಕ್ ಆಗುತ್ತೆ. ಹೀಗೆ ಡ್ರೈ ಕಫ್ ಆಗಿತ್ತಪ್ಪ, ಡ್ರೈ ಕಫ್ ಆಗಿದೆ ಅಂದ್ರೆ ಒಂದು ಲಂಗ್ ಹೀಟ್ ಆಗಿರುತ್ತೆ, ಮತ್ತೆ ನಿಮ್ ಇನ್ನೊಂದು ಆರ್ಗನ್ ಹೀಟ್ ಆಗಿರುತ್ತೆ. ಇನ್ನೊಂದು ಆರ್ಗನ್ ಯಾವ್ದು ಹೀಟ್ ಆಗಿದೆ ನಿಮ್ಗೆ ಗೊತ್ತಾಗಲ್ಲ. ಕೆಮ್ಮು ಬರ್ತಾ ಇದೆಯಪ್ಪ ಅಂದ್ರೆ ಲಂಗ್ ಎನರ್ಜಿ. ಅವಾಗ ನೀವೇನ್ ಮಾಡ್ಬೇಕು, ತಿಲಾರ್ಥ ಕಾಳಂ 1 ಮಾಡಿ, ತಿಲಾರ್ಥ ಕಾಳಂ 2 ಮಾಡಿ. ಡ್ರೈ ಕಫ್ ಆಗಿದೆ ಸರ್, ಹೀಟ್ ಇದೆ, ನನಗೆ ಯಾವ ಆರ್ಗನ್ ಗೊತ್ತಾಗ್ತಾ ಇಲ್ಲಪ್ಪ ಅಂದ್ರೆ ಜಸ್ಟ್ ಇಂದಿನ ಒಂದು ಮರ್ಮ GB21 ಮರ್ಮವನ್ನ ಮಾಡಿ. ನಿಮ್ಮ ದೇಹದಲ್ಲಿ 6 ಯಾಂಗ್ ಎನರ್ಜಿ ಇರುತ್ತೆ, ಯಾಂಗ್ ಪಾಯಿಂಟ್ ಬರ್ತವೆ. 6 ಯಾಂಗ್ ಪಾಯಿಂಟ್ ಅಲ್ಲಿ ಟಚ್ ಆಗುತ್ತೆ ಇವೆರಡು ಮರ್ಮನು. ಅವೆರಡು 6 ಯಾಂಗ್ ಮೆರಿಡಿಯನ್ ಅನ್ನ, ಅಲ್ಲಿರುವ ಆರ್ಗನ್ ಅನ್ನ, ಅಲ್ಲಿ ಜಾಸ್ತಿ ಆಗಿರುವ ಈಟ್ ಅನ್ನ ಕಡಿಮೆ ಮಾಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ದೇಹದ ಈಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಬೆಸ್ಟ್ ಪಾಯಿಂಟ್. ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂದ್ರೆ, ನಿಮಗೆ ಅಧಿಪತಿ ಕಲ್ತಿದ್ದೀರಿ, ಮೇಲ್ಭಾಗದಲ್ಲಿ ಅಧಿಪತಿ ಬರುತ್ತಲ್ವಾ, ಇದು ನಿಮ್ಮ ದೇಹದ ಕೋಲ್ಡ್ನೆಸ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅದ್ಭುತ ಪಾಯಿಂಟ್ ಅದಲ್ವಾ. ಕೋಲ್ಡ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ನೀವು ಅಧಿಪತಿ ಮರ್ಮ ಮಾಡ್ತೀರಿ, ಬ್ರಹ್ಮ ಮರ್ಮಂ 2 ಮಾಡ್ತೀರಿ, ಮಹೇಶ ಮರ್ಮಮ್ಮನ ಮಾಡ್ತೀರಿ. ಜಾಸ್ತಿ ಜಾಸ್ತಿ ಹೀಟ್ ಆಗಿತ್ತು ಅಂದ್ರೆ ನೀವು 3 ಮರ್ಮ ಮಾಡ್ತೀರಿ. ಹೇಗಪ್ಪ ಅಂದ್ರೆ ಜಿಗ್ಜಾಗಲ್ಲಿ ಇದು ಸೆಂಟರಿಗೆ ಬರೋದು ಅಧಿಪತಿ ಮರ್ಮ, ಅದು ಬ್ರಹ್ಮ ಮರ್ಮಂ 2 ಅಂದ್ರೆ ಇಲ್ಲಿಂದ 3 ಫಿಂಗರ್ ಇಲ್ಲಿ ಬರುತ್ತೆ, ಅದು ಮಹೇಶ ಮರ್ಮ ಅಂದ್ರೆ ಹಿಂದಿನ ಭಾಗದಲ್ಲಿ ಬರುತ್ತೆ. ನಿಮ್ಗೆ ಗೊತ್ತಿದೆ ಯಾವ ಯಾವ ಸಂದರ್ಭದಲ್ಲಿ ಮಹೇಶ ಮಾಡ್ಬೇಕು, ಅಧಿಪತಿ ಮಾಡ್ಬೇಕು, ಬ್ರಹ್ಮ 2 ಮಾಡ್ಬೇಕು ಅಲ್ಲ. ಅದಲ್ವಾ. ಸ್ವಲ್ಪ ಕೋಲ್ಡ್ ಆಗಿತ್ತಂದ್ರೆ ಬ್ರಹ್ಮ 2 ಮಾಡ್ತೀರಿ, ಇನ್ನು ಸ್ವಲ್ಪ ಕೋಲ್ಡ್ ಆಗಿತ್ತಂದ್ರೆ ಮಹೇಶ ಮಾಡ್ತೀರಿ, ಇನ್ನೂ ಕೋಲ್ಡ್ ಆಗಿತ್ತಪ್ಪ ಅಂದ್ರೆ ಅಧಿಪತಿ ಮರ್ಮ ಮಾಡ್ತೀರಿ. ಪೂರ್ತಿ ಎಲ್ಲ ಕೋಲ್ಡ್ ಆಗಿದೆ ಅಂದ್ರೆ ಅಧಿಪತಿ, ಬ್ರಹ್ಮ 2 ಮತ್ತೆ ಮಹೇಶ ಮಾಡ್ತೀರಿ. ಅದೇ ತರ ಇಲ್ಲಿ ಏನ್ ಮಾಡ್ಬೇಕು, ಮಾನ್ಯ ಮೂಲ ಪಾಯಿಂಟ್ ಅನ್ನ ಎಷ್ಟು ಹೀಟ್ ಆಗಿದೆ, ಕಡಿಮೆ ಹೀಟ್ ಆಗಿದೆನಾ ಮಾಡಿ. ಇಲ್ಲ ಸಾಕಷ್ಟು ಹೀಟ್ ಆಗಿದೆನಾ, ಇದನ್ನು ಮಾಡಿ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಪಾಯಿಂಟ್, ಹೀಟ್ ಕಡಿಮೆ ಮಾಡ್ಕೊಳಕ್ಕೆ, ಅದನ್ನು ಟ್ರೈ ಮಾಡಿ. ಎರಡೂ ಮಾಡ್ಬೋದು. ಎಕ್ಸ್ಟ್ರೀಮ್ ಹೀಟ್ ಆಗಿದೆ, ಕಿಡ್ನಿ ಸ್ಟೋನ್ ಆದಾಗ ಏನಾಗುತ್ತೆ, ಎಕ್ಸ್ಟ್ರೀಮ್ ಹೀಟ್ ಆಗಿರುತ್ತೆ. ನೀವು ಇದೊಂದೇ ಪಾಯಿಂಟ್ ಮಾಡಿದ್ರಾಗ ರಿಸಲ್ಟ್ ಕಡಿಮೆ ಇರುತ್ತೆ. ಅರ್ಲಿ ಮೆನ್ಸಸ್ ಆಗ್ತಿದೆ ಸರ್, ಹೇರ್ ಫಾಲ್ ಆಗ್ತಾ ಇದೆ, ಇದೊಂದೇ ಮಾಡ್ತೀನಿ, ಸಿಂಪ್ಟಮ್ ಜಾಸ್ತಿ ಇದೆ ಅಂದ್ರೆ ಟೇಕ್ ಟೈಮ್, ಸಮಯ ತೆಗೆದುಕೊಳ್ಳುತ್ತೆ ಆರಾಮಾಗ್ಲಿಕ್ಕೆ. ಆದ್ರೆ ನೀವು ಇವಾಗ ಇನ್ನೊಂದು ಹೇಳ್ತೀನಲ್ವಾ, ಆ ಮರ್ಮನು ಕೂಡ ಟ್ರೈ ಮಾಡೋದ್ರಿಂದ ಎಕ್ಸ್ಟ್ರೀಮ್ ಹೀಟ್ ಕಡಿಮೆ ಆಗುತ್ತೆ. ಈ ಮರ್ಮ ನಿಮಗೆ ಇಂದಿನ ತರಗತಿಯಲ್ಲಿ ಅಟೆಂಡ್ ಆದ್ರೆ ಗೊತ್ತಿರುತ್ತೆ. ಈ ಮರ್ಮ ಏನ್ ಮಾಡುತ್ತೆ, ನಿಮ್ಮ ಲಿವರ್ ಬ್ಲಡ್ ಅಲ್ಲಿರುವ ಹೀಟು ಹಾಟ್ನೆಸ್ ಅನ್ನ ಕಡಿಮೆ ಮಾಡುತ್ತೆ. ನಿನ್ನೆ ತರಗತಿಯಲ್ಲಿ ಹೇಳಿದ್ದೆ ಹೌದಲ್ವಾ. ಜಸ್ಟ್ ಇವತ್ತು ಬಂದವರು ತಲೆಗಡಿಸಬೇಡಿ, ನಿಮ್ಮ ದೇಹದಲ್ಲಿ ಹೀಟ್ ಇನ್ಕ್ರೀಸ್ ಆಗಿತ್ತಂದ್ರೆ ಕಡಿಮೆ ಮಾಡುತ್ತೆ. ಇನ್ನೊಂದು ಮರ್ಮ ಏನ್ ಮಾಡುತ್ತಪ್ಪ ಅಂದ್ರೆ, ಲಿವರ್ ಬ್ಲಡ್ ಡಿಫಿಷಿಯನ್ಸಿ ಆಗಿದೆ ಅಲ್ವಾ, ಎಕ್ಸ್ಟ್ರೀಮ್ ಹೀಟ್ ಆಗಿದೆ, ಬ್ಲಡ್ ಸುಟ್ಟು ಹೋಗ್ತಾ ಇದೆ, ಬ್ಲಡ್ ಕಡಿಮೆ ಆಗ್ತಾ ಇದೆ ಅಂದ್ರೆ ಸ್ಟಮಕ್, ಸ್ಪ್ಲೀನು, ಲಂಗು, ಲಾರ್ಜ್ ಇಂಟೆಸ್ಟೈನು, ಸ್ಪ್ಲೀನು, ಬೇರೆ ಬೇರೆ ಆರ್ಗನ್ಗಳು ಹೀಟ್ ಆಗಿರುತ್ತೆ. ಅವೆಲ್ಲ ಹೀಟ್ ಕಡಿಮೆ ಮಾಡ್ಲಿಕ್ಕೆ ಇವಾಗ ತೋರಿಸ್ತೀನಲ್ವಾ, ಆ ಮರ್ಮ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ನಿಮ್ಮ ದೇಹದಲ್ಲಿ ಬ್ಲಡ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಬ್ಲಡ್ ಡಿಫಿಷಿಯನ್ಸಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ಡಿಫಿಷಿಯನ್ಸಿಯನ್ನ ವಾಸಿ ಮಾಡ್ಲಿಕ್ಕೆ ನೆಕ್ಸ್ಟ್ ಹೇಳೋ ಮರ್ಮ ವರ್ಕ್ ಆಗುತ್ತೆ. ಜಸ್ಟ್ ಈ ಮರ್ಮ ಏನ್ ಮಾಡುತ್ತೆ, ನಿಮ್ಮ ದೇಹದಲ್ಲಿ ಲಿವರ್ ಬ್ಲಡ್ ಹೀಟು ಅಥವಾ ಹಾಟ್ ಆಗಿತ್ತಲ್ವಾ, ಕಾದಿತ್ತಲ್ವಾ, ಅದನ್ನ ತಣ್ಣಗ್ ಮಾಡುತ್ತೆ.
ಈ ನೆಕ್ಸ್ಟ್ ಹೇಳೋ ಮರ್ಮ ನಿಮ್ಮ ದೇಹದಲ್ಲಿ ಬ್ಲಡ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಮಸಲ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಲಿಗಮೆಂಟ್ ಟಿಯರ್ ಆಗಿತ್ತಂದ್ರೆ ಮತ್ತೆ ಗ್ರೋತ್ ಮಾಡುತ್ತೆ, ಸರ್ವೈಕಲ್ ಸ್ಪಾಂಡಿಲೈಸಿಸ್ ಆಗಿತ್ತು ಅಂದ್ರೂ ಕೂಡ ವರ್ಕ್ ಆಗುತ್ತೆ. ಎಲ್ಲೇ ನಿಮಗೆ ಮಸಲ್ ಮಾಂಸಖಂಡದ ತೊಂದರೆ ಇದೆ, ಈಟ್ ಇಂದ ಇದೆ, ಲೆಗ್ ಬರ್ನಿಂಗ್ ಆಗುತ್ತೆ, ಈಲ್ ಕ್ರ್ಯಾಕ್ ಬಿಟ್ಟಿದೆ, ಈಟ್ ಸಿಂಪ್ಟಮ್ಸ್ ಇವಾಗ ನಿಮ್ಗೆ ಬೇಸಿಗೆ ಸಮಯದಲ್ಲಿ ಕಾಡ್ತಾ ಇದೆ ಅಲ್ವಾ, ಅವು ಎಲ್ಲಾ ಬೇಸಿಗೆಯಲ್ಲಿ ಬರುವ ಈಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಇವೆರಡೇ ಮರ್ಮ ಸಾಕು. ಯಾವ ಕಲರ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಮಾಡ್ತಾ ಬನ್ನಿ. ಈ ನೆಕ್ಸ್ಟ್ ಮರ್ಮ ಯಾವ್ದಪ್ಪ ಅಂದ್ರೆ ಇಲ್ಲಿ ತೋರಿಸ್ತೀನಿ ನೋಡಿ. ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿಮೇಡ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀನಿ. ಯಾವ ಮರ್ಮ ಅಂದ್ರೆ ಇಲ್ಲಿದೆ ನೋಡಿ. C7 ಸರ್ವೈಕಲ್ 7 ಹತ್ರ ಕಂಡು ಬರುತ್ತಲ್ವಾ, ಅದರಿಂದ ಚೂರ್ ಕೆಳಗಡೆ GV14 ಮರ್ಮ. ನಿಮ್ಮ ಸರ್ವೈಕಲ್ 7 ಸಣ್ಣದಾಗಿದೆ ಅಲ್ಲ, C7 ಅಂತ ಹೇಳಿ ಕಾಣುತ್ತಾ ಇರ್ಬೋದು ಅಂತ ಅನ್ಕೊಂಡಿದ್ವಿ. ವೈಟ್ ಮಾರ್ಕ್ ಮಾಡಿದೀವಲ್ವಾ, GV14, T1 C7 ಮಿಡಲ್, ಇದೇ ನಿಮಗೆ ಮರ್ಮ ಬಿಂದು. ಎಕ್ಸ್ಟ್ರೀಮ್ ಈಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ C7. ನಿಮ್ಗೆ ಮರ್ಮ ತರಗತಿಯಲ್ಲಿ C1 ಅಂದ್ರೆ C2, C3, C4, C5, C6 ಕಲ್ತಿದ್ರಿ. ಗಿರುವ 1, 2, 3, 4. C7 ನಿಮ್ಗೆ ಬಿಟ್ಟಿದ್ದೆ, ಯಾಕೆ ಅಂದ್ರೆ ಈಟ್ ಹೇಳ್ಬೇಕಾಗಿತ್ತಲ್ವಾ. ಈ C7 ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಈಟ್ ಅನ್ನ ಕಡಿಮೆ ಮಾಡುತ್ತೆ, ಯಾಂಗ್ ಅನ್ನ ಕಡಿಮೆ ಮಾಡುತ್ತೆ, ಲಿವರ್ ಬ್ಲಡ್ ಡಿಫಿಷಿಯನ್ಸಿಯನ್ನ ಸಾಲ್ವ್ ಮಾಡುತ್ತೆ, ಲಿವರ್ ಬ್ಲಡ್ ಈಟ್ ಅನ್ನ ಸಾಲ್ವ್ ಮಾಡುತ್ತೆ. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು ಫೋಟೋ ಅಂದ್ರೆ ಎಲ್ಲಿದೆ ಲೋಕಲ್ ಅಂದ್ರೆ ಈಗಲೂ ನೋಡ್ಬೋದು, ಅಷ್ಟು ಗೊತ್ತಾಗಲ್ಲ ಇದು. ಇನ್ನೊಂದು ನೋಡಿ, ಬೋನೇ ನೋಡ್ಬೋದು ಈ ತರ. ಸರಿನಾ? ಇನ್ನೊಂದು ಫೋಟೋ, ಇದು ಬೆಸ್ಟ್ ಆಗಿ ಮಸಾಜ್ ಮಾಡುವ ರೀತಿ. ಹೀಗೆ ನೋಡಿ, ಮರ್ಮ ಬಿಂದು ಇದೆ ಅಲ್ವಾ, ನಿಯರ್ ಬೈ. ಇಲ್ಲಿ ಒಂದು ಕಣ್ಣು ಅಳತೆ ತಗೋಬಹುದು ನೀವು, ಅಂದ್ರೆ 2 ಫಿಂಗರ್ ಆಚೆಗೆ. ಲೊಕೇಟ್ ಆಗಿದೆ ಅಲ್ವಾ, ಸ್ವಲ್ಪ ಕೆಳಗಡೆ ಬಂದಿದೆ ಫಿಂಗರ್, ಜಸ್ಟ್ ಅದ್ರ ನೇರವಾಗಿ ತಗೊಳ್ಳಿ. ಸರಿನಾ? ಇಲ್ಲ ಹುಡುಕಿ, ಸ್ವಲ್ಪ ಪೇನ್ ಇರುತ್ತೆ ಅಲ್ಲಿ. ಆ ಪೇನ್ ಇರಲಿ, ಅಲ್ಲಿ ಹೆಂಗೆ ಕೈಯನ್ನ ಹೋಲ್ಡ್ ಮಾಡಿದೀವಲ್ವಾ ನಾವು, ಆ ತರ ಹೋಲ್ಡ್ ಮಾಡಿ ಮೇಲೆ ಎತ್ತಿ, ಕೆಳಗಡೆ ತರಂಗಿಲ್ಲ. ನೋಡಿ ಹೇಗೆ ಹೋಲ್ಡ್ ಮಾಡಿದಾರೆ, 2 ಕೈಯನ್ನ ಇಡಿ, ಎಟ್ ಅ ಟೈಮ್ ಮಾಡ್ಬೇಕು. ಸೇಮ್ ನೀವು ಮೇಲಿನ ಮರ್ಮವನ್ನು ಮಾಡ್ಬೇಕು, ಮಾನ್ಯ ಮೂಲ ಮರ್ಮನ. ಇದು ಮಾನ್ಯ, ನೋಡಿ ಡೀಟೇಲ್ ಹೇಳ್ತೀನಿ ಇವಾಗ. ಈ ಮರ್ಮವನ್ನ ಈ ತರ ಲೊಕೇಟ್ ಮಾಡಿ ಇಡೀರಿ, 1 ಕಣ್ಣು ಆಚೆಗೆ, 2 ಕಡೆ 2 ಕೈಯನ್ನ ಇಡೀರಿ. ಮತ್ತೆ ನಿಮ್ಮ ತಂಬಿಂದ ಲಾಕ್ ಮಾಡಿ ಪ್ರೆಸ್ ಮಾಡಿ, ಒಂದಿಷ್ಟು ಪ್ರೆಸ್ ಮಾಡಿ ಲಾಕ್ ಮಾಡಿ ಮೇಲೆ ಎತ್ತಬೇಕು. ಈ ಇಮೇಜ್ ಅನ್ನ ನಿಮ್ ಗ್ರೂಪಿಗೆ ಸೆಂಡ್ ಮಾಡ್ತೀನಿ ಆಮೇಲೆ, ಸರಿನಾ? ಇದಕ್ಕೆ GV14 ಪಾಯಿಂಟ್ ಹೇಳ್ತಾರೆ. ಇದರ ಹೆಸರು ಮಾಯಾಮಾಣಿ ಅಥವಾ ಮಾಯಾಮಣಿ. ನಿಮಗೆ ಅನುಕೂಲ ಬಂದಂಗೆ ಕರೀರಿ, ಮಾಯಾಮಣಿ. ಇದು ಏನ್ ಮಾಡುತ್ತೆ ಅಂದ್ರೆ ಎಕ್ಸ್ಟ್ರೀಮ್ ಕ್ರಾನಿಕ್ ಈಟ್ ಅನ್ನ ಕಡಿಮೆ ಮಾಡುತ್ತೆ. ಕ್ರಾನಿಕ್ ಈಟ್ ಸಿಂಪ್ಟಮ್ಸ್ ನಿಮ್ಗೆ ಹೇಳಿದ್ದೀನಿ ಅದಲ್ವಾ. ಲಿಂಗಯ್ಯ ಬರಿಬೇಡಿ, ಇದ್ರ ಮೇಲೆ ಯಾಕೆ ಬರೀತೀರಾ? ಮಾಯಾ ಮಣಿ. ಇದನ್ನ ನೇರವಾಗಿ ಪ್ರೆಸ್ ಮಾಡ್ಕೊಳಂಗಿಲ್ಲ,
ಅಲ್ಲಿ ನೋಡಿ ಹೌ ಟು ಸ್ಟಿಮ್ಯುಲೇಟ್ ಅಂದ್ರೆ ನೇರವಾಗಿ ತೋರಿಸಿದೆ, ಹಂಗ್ ತಗೋಬೇಡಿ. ಇದನ್ನೆಲ್ಲ ಕಂಟೆಂಟ್ ಅನ್ನ ಕೊಟ್ಟು ಚಾಟ್ ಜಿಪಿಟಿಯಲ್ಲಿ ತಗೊಂಡಿರೋ ಇಮೇಜ್. ಹಾಗಾಗಿ ಅವಾಗ್ಲೇ ಹಿಂದೆ ತೋರಿಸಿದ್ನಲ್ವಾ, ಆ ತರ ಮಸಾಜ್ ಮಾಡ್ಬೇಕು, ಮೇಲೆ ತಗೋಬೇಕು. C7 ಅಥವಾ ಅಕ್ಯುಪಂಕ್ಚರ್ ಪಾಯಿಂಟ್ GV14 ಅಲ್ಲಿ ಲೊಕೇಟ್ ಆಗುತ್ತೆ. ಮಾಯಾಮಣಿ ಮರ್ಮ, ಇದಕ್ಕೆ ಗವರ್ನಿಂಗ್ ವೆಜಲ್ 14 ಅಂತ ಹೇಳ್ತಾರೆ ಅಕ್ಯುಪಂಕ್ಚರ್ ಅಲ್ಲಿ. ಸರಿನಾ? ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೇನೆ. ನಿಮ್ಮ ಸ್ಪೈನಲ್ ಕಾರ್ಡ್ಗೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಎಸ್, ಇದು ಬಿಟ್ರೆ ಮತ್ತೆ ಯಾವ್ದಾದ್ರು ಇಮೇಜ್ ಇದೆನಾ? ಇಲ್ಲ. ಎಸ್, ಇವೆರಡೂ ಮರ್ಮ ಬಿಂದುಗಳು ಅಣ್ಣ ತಮ್ಮ ಇದ್ದಂಗೆ. ಮೇಲಿಂದು ತಮ್ಮ, ಕೆಳಗಿಂದು ಅಣ್ಣ. ಮೊದಲ ತಮ್ಮನನ್ನ ಪ್ರೆಸ್ ಮಾಡಿ. ತಮ್ಮನಿಂದನೇ ಸಾಲ್ವ್ ಆಯ್ತು ಇಶ್ಯೂ ಅಂತ ಅಂದ್ರೆ ಅಣ್ಣಗ್ ಹೋಗ್ಬೇಡಿ. ತಮ್ಮನಿಂದ ಸಾಲ್ವ್ ಆಗಿಲ್ಲ ಅಂದ್ರೆ ಅಣ್ಣಗ್ ಹೋಗಿ. ಇಲ್ಲ ಸರ್ ನನಗೆ 2 ಪಾಯಿಂಟ್ ಗೊತ್ತಿದೆ, ಮಾಡ್ತೀನಪ್ಪ ಅಂದ್ರೆ ವಿತಿನ್ 10 ಮಿನಿಟ್ ಅಲ್ಲಿ ಮೂಗಲ್ಲಿ ನೀರು ಬರಕ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಇಷ್ಟಿತ್ತು 2 ಮಾಡಿದ್ರೆ ಅಂದ್ರೆ ಮೂಗಲ್ಲಿ ನೀರು ಬರುತ್ತೆ. ಕಿಡ್ನಿ ಸ್ಟೋನ್ ಆಗಿದೆನಾ? ಮಾಡಿ. ಅರ್ಲಿ ಮೆನ್ಸಸ್ ಆಗಿದೆನಾ? ಮಾಡಿ. ಕಣ್ಣು ಡ್ರೈ ಆಗ್ತಾ ಇದೆನಾ? ಮಾಡಿ. ಹಾರ್ಟ್ ಪಲ್ಪಿಟೇಷನ್, ಹೃದಯ ಬಡಿತಾ ಇದೆನಾ? 2 ಮಾಡಿ. BP ಆಗಿದೆನಾ? 2 ಮಾಡಿ. ಮೋಷನ್ ಅಲ್ಲಿ ಬ್ಲಡ್ ಬರ್ತಾ ಇದೆನಾ? 2 ಮಾಡಿ. ಮೋಷನ್ ಆಗಿಲ್ವಾ 2 ದಿನ 3 ದಿನ? 2 ಮಾಡಿ. ಸಾಕಷ್ಟು ಹಸಿವಾಗ್ತಾ ಇದೆನಾ? 2 ಮಾಡಿ. ಕಿಡ್ನಿ ಸ್ಟೋನ್ ಆದ್ರೂ ಕೂಡ 2 ಮಾಡ್ಬೋದು. ಏರ್ ಫಾಲ್ ಆಗ್ತಾ ಇದೆನಾ? 2 ಮಾಡಿ. ಮೂಗಲ್ಲಿ ಬ್ಲಡ್ ಬರ್ತಾ ಇದೆನಾ? ಕ್ರಾನಿಕ್ ಇವೆಲ್ಲ ಅವೆರಡು ಮಾಡ್ಬೇಕು. ಮಾಯಾಮಣಿ, ಮಾನ್ಯ ಮೂಲ. ಕ್ರಾನಿಕ್ ಡಿಸೀಸ್ ಇವೆಲ್ಲ. ಸಿಕ್ಕಾಪಟ್ಟೆ ಕಫ್ ಇದೆ ಸರ್, ನನಗೆ ತಾಳ್ಕಕ್ಕೆ ಆಗಲ್ಲ, ಸೌಂಡ್ ಸಿಕ್ಕಾಪಟ್ಟೆ ಬರುತ್ತೆ, ಡ್ರೈ ಕಫ್, 2 ಮಾಡಿ. ಫೀವರ್ ಹೈ ಇದೆ ಸರ್, ಟೆಂಪರೇಚರ್ ಮುಟ್ ನೋಡಿದ್ರೆ ಬಿಸಿ ಬಿಸಿ ಆಗ್ತಾ ಇದೆ, 2 ಮಾಡಿ. ತಿರುಗಾಡಿದ್ರೆ ಆಯಾಸ ದಮ್ಮ ಬರುತ್ತೆ, ಹೊಟ್ಟೆ ನೋಡಿದ್ರೆ ಬಿಸಿ ಬಿಸಿ ಗಾಳಿ ಬರ್ತಾ ಇದೆ. ಅಸ್ತಮ ಬರೋದು ಈಟಿಗೂ ಬರುತ್ತೆ, ಕೋಲ್ಡಿಗೂ ಬರುತ್ತೆ. ಈಟಿಂದ ಅಸ್ತಮ ಬಂದಿತ್ತಪ್ಪ ಅಂದ್ರೆ ಬಿಸಿಯಾದ ಗಾಳಿ ಬರುತ್ತೆ. ಸರಿನಾ? ಈಟ್ ಸಿಂಪ್ಟಮ್ಸ್: ಮಸಲು ಸ್ಟ್ರೆಂಥನ್ ಇಲ್ಲ, ಈಟ್ ಬೋನು ಸ್ಟ್ರೆಂತ್ ಇಲ್ಲ, ಬೋನಲ್ಲಿ ಬ್ಲಡ್ ಇಲ್ಲ, ಫ್ಲೂಯಿಡ್ ಇಲ್ಲ, ಡಿಫಿಷಿಯನ್ಸಿ ಆಗಿದೆ, 2 ಮಾಡಿ. ಒಂದೇ ಎಲ್ಲಿ ಮಾಡ್ಬೇಕು ಗೊತ್ತಾ? ಸಮ್ ಈಟ್ ಸಿಂಪ್ಟಮ್ಸ್ ಇರುತ್ತೆ, ತಲೆನೋವು, ಸ್ವಲ್ಪ ತಲೆನೋವು ಬರ್ತಾ ಇದೆ, ಒಂದೇ ಮಾಡಿ. ತಮ್ಮನನ್ನ ಎನೌನ್ಸ್ ಮಾಡಿ, ಅಣ್ಣಗ್ ಹೋಗ್ಬೇಡಿ. ಮಾಡಿ ಒಂದಿನ ಆಗಿಲ್ಲ ತಲೆನೋವು ಹಂಗೆ ಇದೆ ಅಂದ್ರೆ ಒಂದ್ ಹಾಫ್ ಅನ್ ಅವರ್ ಆದ ನಂತರ ಇನ್ನೊಂದ್ ಮಾಡಿ. ಯಾಕಂದ್ರೆ ಮಿನಿಮಮ್ ಒಂದ್ ಹಾಫ್ ಅನ್ ಅವರ್ ಅಲ್ಲಿ ತಲೆನೋವು ಕಮ್ಮಿ ಆಗ್ಬಿಡುತ್ತೆ. ಕಮ್ಮಿ ಆಗ್ತಾ ಇದೆ ಅಂದ್ರೆ ಓಕೆ. ಕಮ್ಮಿ ಆಗಿಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡ್ಬೇಕು, ನೋಡ್ಬಿಟ್ಟು ಪ್ರೆಸ್ ಮಾಡ್ಬೇಕು, ವರ್ಕ್ ಆಗುತ್ತೆ. ಸರಿನಾ? ಎಸ್, ಮಾಯಾಮೋಣಿ, ಮಾಯಾಮಣಿ ಇವೆರಡು ಮರ್ಮವನ್ನ ಮಾಡ್ಬೇಕಾಗತ್ತೆ ನೀವು. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ, ಆದ್ರೆ ಡಿಪೆಂಡ್ ಆನ್ ಸಿಂಪ್ಟಮ್ಸ್. ಈಟ್ ಜಾಸ್ತಿ ಇದೆಯಪ್ಪ ಅಂತಂದ್ರೆ, ಸಿಕ್ಕಾಪಟ್ಟೆ ಈಟ್ ಇದೆ ಅಂದ್ರೆ 2 ಮಾಡಿ. ಇಲ್ಲಪ್ಪ ಅಂದ್ರೆ ಒಂದೇ ಮಾಡಿ. 2 ಮಾಡಿದ್ರಿಯಪ್ಪ ಅಂತಂದ್ರೆ ಕೋಲ್ಡ್ನೇ ಜಾಸ್ತಿ ಆಗುತ್ತೆ. ಸರಿನಾ? ಎಸ್ ಮಾಡಿ. ಟೇಕ್ 1 ಮಿನಿಟ್ ರೆಸ್ಟ್. ಒಂದೇ ಒಂದು ಕಾಲ್ ಇದೆ ಎಮರ್ಜೆನ್ಸಿ ಅಂತ ರಿಪ್ಲೈ ಮಾಡ್ತೀನಿ. 1 2 ನಿಮಿಷ
ರೆಸ್ಟ್ ತಗೊಳ್ಳಿ. ನಿಮ್ಮ ದೇಹದ ಹೀಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ನೋಡಿ ಮಾಡಿ. ಸರಿನಾ? ಮತ್ತೆ ಆಫ್ಟರ್ ದ ಡೆಲಿವರಿ ಮಗುವಿಗೆ ಹಾಲು ಕೊಡ್ಲಿಕ್ಕೆ ಆಗ್ತಾ ಇರಲ್ಲ. ನಿಮ್ಮ ಬ್ರೆಸ್ಟ್ ಅಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಲೋ ಇದೆ ಅಂದ್ರೆ ಇವೆರಡೂ ಮರ್ಮ ಮಾಡಿ ವಿತಿನ್ 30 ಮಿನಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣುತ್ತೆ. ಮಗುವಿಗೆ ಹಾಲು ಉಣಿಸಲು ತೊಂದರೆ ಆಗ್ತಾ ಇತ್ತು, ನಿಮ್ಮ ಬ್ರೆಸ್ಟ್ ಅಲ್ಲಿ ಬರ್ತಾ ಇಲ್ಲ ಹಾಲು ಅಂದ್ರೆ ಬೆಸ್ಟ್ ಆಗಿ ಇವೆರಡು ಮರ್ಮ ವರ್ಕ್ ಆಗುತ್ತೆ. ಇನ್ನೊಂದು ಮರ್ಮ ವರ್ಕ್ ಆಗುತ್ತೆ. ನೀವು ಮರ್ಮ ತರಗತಿಯಲ್ಲಿ ಅಟೆಂಡ್ ಆಗಿದ್ರೆ ವಾಕ್ರಿ ಮರ್ಮ, ಅದನ್ನು ಕೂಡ ಮಿಲ್ಕ್ ಅನ್ನ ಪ್ರೊಡಕ್ಷನ್ಗೆ ಬೆಸ್ಟ್ ಕೆಲಸ ಮಾಡುತ್ತೆ. ಹಾಲ್ ಬರ್ತಾ ಇಲ್ಲ ಅಂದ್ರೆ ಮಾಡಿ ವಾಕ್ರಿ ಮರ್ಮ ಮಾಡಿ. ಚೆಸ್ಟ್ ಇಂದ ಕೆಳಗಡೆ ಆ ಇಮೇಜ್ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ. ಇವೆರಡು ಮರ್ಮ ಮಾಡಿ ನಿಮ್ಮ ಮಗುವಿಗೆ ವಾಕ್ರಿ ಮರ್ಮ ಅಲ್ವಾ, ಇಲ್ಲಿದೆ ವಾಕ್ರಿ. ಎಸ್, ಇಲ್ಲಿದೆ. ಈ ಮರ್ಮ ಬಿಂದು ಚೆಸ್ಟ್ ಇಂದ ಕೆಳಗಡೆ ಸ್ಟಮಕ್ 19 ಪಾಯಿಂಟ್ ಬರುತ್ತೆ ಅಲ್ವಾ. ಹಾಲಿನ ಮಿಲ್ಕ್ ಪ್ರೊಡಕ್ಷನ್ ಲೋ ಇತ್ತು ಅಂದ್ರೆ ಇವೆರಡೂ ಮರ್ಮ ಮಾಡ್ಬೇಕು ನೀವು. 3 ಮಾಡಿ, ಅದ್ಭುತವಾಗಿ ಕ್ರಿಯೇಟ್ ಆಗುತ್ತೆ. ಮ್ಯಾಜಿಕ್ ಕ್ರಿಯೇಟ್ ಆಗುತ್ತೆ. ಮ್ಯಾಜಿಕ್. ವಾಕ್ರಿ ಮರ್ಮ ಸ್ಟಮಕ್ 19 ಪಾಯಿಂಟ್ ಬ್ರೆಸ್ಟ್ ಇಂದ ಪಾಸ್ ಆಗುತ್ತೆ ಮೆರಿಡಿಯನ್. ಹಾಗಾಗಿ ವಾಕ್ರಿ ಮರ್ಮ ನಿಮ್ಮ ಮಿಲ್ಕ್ ಅನ್ನ ಪ್ರೊಡಕ್ಷನ್ ಮಾಡ್ಲಿಕ್ಕೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸಿಕ್ಕಾಪಟ್ಟೆ ಲಿವರ್ ಹೀಟ್ ಆಗಿದೆ, ಗಾಲ್ ಬ್ಲಾಡರ್ ಸ್ಟೋನ್ ಆಗಿದೆ, ಕಿಡ್ನಿ ಸ್ಟೋನ್ ಆಗಿದೆ ಅಂದ್ರೂ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇವತ್ತು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಿತ್ತು, ಅದು ಮಿಕ್ಸ್ ಆಗುತ್ತೆ ಬೇಡ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಮುಂದೆ ತರಗತಿಯಲ್ಲಿ ಇದನ್ನ ಕಲಿತೀರಿ. ಇನ್ನು ಯಕೃತ್ ಮರ್ಮ, ವಾಕ್ರಿ ಮರ್ಮ, ಲಿವರ್ ಹೀಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಒಂದ್ ಮರ್ಮ ಇದೆ, ಗಾಲ್ ಬ್ಲಾಡರ್ ಕಡೆ ಹೀಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಒಂದ್ ಮರ್ಮ ಇದೆ. ಇವತ್ತು ಜನರಲ್ ಹೀಟ್ ಕಡಿಮೆ, ಆಲ್ ಆರ್ಗನ್, ಈ ಎರಡು ಮರ್ಮ ಮಾಡೋದ್ರಿಂದ ನಿಮ್ಮ ದೇಹದ ಹೀಟ್ ಕಡಿಮೆ ಆಗುತ್ತೆ. ಸರ್ ನಮ್ಗೆ ಬೇಕಾಗಿಲ್ಲ ಸರ್, ಒಂದ್ ಆರ್ಗನ್ ಅಲ್ಲಿ ಹೀಟ್ ಇದೆ, ಒಂದ್ ಆರ್ಗನ್ ಅಲ್ಲಿ ಕೋಲ್ಡ್ ಇದೆ, ಇದನ್ ಮಾಡ್ಬಿಟ್ರೆ ಎಲ್ಲಾ ಆರ್ಗನ್ ಕೋಲ್ಡ್ ಆಗುತ್ತೆ ಅಂತ ಹೇಳ್ತೀರಾ. ನಾನ್ ಜಸ್ಟ್ ಲಿವರ್ ಹೀಟ್ ಕಡಿಮೆ ಮಾಡುವ ಮರ್ಮನೇ ಹೇಳಿ ಅಂದ್ರೆ ನೆಕ್ಸ್ಟ್ ಬರುತ್ತೆ. ಸರಿನಾ? ಇದು ನಿಮ್ಮ ದೇಹದ 2, 3, 4 ಆರ್ಗನ್ ಅಲ್ಲಿ ಹೀಟ್ ಆಗಿತ್ತು, ಪಿತ್ತ ಜಾಸ್ತಿ ಆಗಿತ್ತು ಅಂದ್ರೆ ಇವೆರಡು ಮರ್ಮ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಸರ್ ಸಿಟ್ ಮಾಡ್ಕೊಂತ ಸರ್ ಅದನ್ ಬಿಟ್ರೆ ಏನೋ ತೊಂದ್ರೆ ಇಲ್ಲ, ಜಸ್ಟ್ ಲಿವರ್ ಹೀಟ್ ಅಂದ್ರೆ ಈ ಮರ್ಮ ಮಾಡೋದ್ರಿಂದ ಒಂದೇ ಮರ್ಮ ಮಾಡಿ ನೀವು. ತಮ್ಮ ಮರ್ಮ GV21 ಅದನ್ನ ಮಾಡ್ಬೋದು. ಇಲ್ಲ ಅದನ್ನು ಮಾಡಿದ್ರು ಕೂಡ ನೆಗಡಿ ಆಗತ್ತೆ ಅಂದ್ರೆ ಬೇಡ, ಕೋಲ್ಡ್ ಆಗತ್ತೆ ಅಂದ್ರೆ ಬೇಡ. ನೆಕ್ಸ್ಟ್ ಲಿವರ್ ಅಲ್ಲಿರುವ ಹೀಟ್ ಅನ್ನ ಕಡಿಮೆ ಮಾಡ್ಲೆ ಮರ್ಮ ಹೇಳ್ತೀನಿ, ಆ ಮರ್ಮವನ್ನ ಟ್ರೈ ಮಾಡಿ, ವರ್ಕ್ ಆಗುತ್ತೆ. ಸರಿನಾ? ಓಕೆ. ಇವತ್ತಿನ ತರಗತಿ ಹೀಟ್ ಯಾಕೆ ಹೇಳಿದ್ನಪ್ಪ ಅಂದ್ರೆ ಸಾಕಷ್ಟು ಜನ ಸಫರ್ ಮಾಡ್ತಾ ಇರ್ತೀರಿ ಬೇಸಿಗೆ ಕಾಲದಲ್ಲಿ ಅಲ್ವಾ. ಕಿಡ್ನಿ ಸ್ಟೋನು, ಅರ್ಲಿ ಮಿಸ್, ಹೀಟ್, ಸ್ಕ್ಯಾಂಟಿಮೆನ್ಸಸ್, ಇವೆಲ್ಲದಕ್ಕೂ ಇವು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಅನ್ನೋ ಎಕ್ಸ್ಪ್ಲೈನ್ ಮಾಡಿದೀನಿ. ಎರಡೇ ಮರ್ಮ ಹೇಳಿದೀನಿ, ಕನ್ಫ್ಯೂಸ್ ಆಗಬೇಡಿ. ಮೇಲಿನ ಮರ್ಮ ಟ್ರೈ ಮಾಡಿ, ವರ್ಕ್ ಆಗಿಲ್ಲ ಅಂದ್ರೆ ಕೆಳಗಿನ ಮರ್ಮಕ್ ಬನ್ನಿ ಅಷ್ಟೇ. ಮೇಲಿನ ಮರ್ಮ ವರ್ಕ್ ಆಗಿಲ್ಲ ಅಂದ್ರೆ ಕೆಳಗಿನ ಮರ್ಮಕ್ ಬರ್ಬೇಕು ಹೊರತು ಕೆಳಗಿನ ಮರ್ಮ ಮಾಡಿ ಮೇಲಿನ ಮರ್ಮ ಮಾಡಬೇಡಿ. ಅರ್ಥ ಆಯ್ತಾ? ಮೇಲಿಂದ ಟ್ರೈ ಮಾಡಿ, ವರ್ಕ್ ಆಗುತ್ತೆ ವಿತಿನ್ ಅ ಡೇ ಅಲ್ಲಿ. ಆಗಿಲ್ಲ ಅಂದ್ರೆ ಕೆಳಗಿಂದ ಮಾಡಿ, ಡೈರೆಕ್ಟ್ ಆಗಿ ಪ್ರೆಸ್ ಮಾಡಂಗಿಲ್ಲ. ಹೀಗೆ ಸಾಧ್ಯ ಆದ್ರೆ ಕೋಕೋನಟ್ ಆಯಿಲ್ ಅನ್ನ ಬಳಸಿ, ಇಲ್ಲ ಅಂದ್ರೆ ಬಿಡಿ. ಸರಿನಾ? ಎಲ್ಲರೂ ಸರ ಹಾಕಂತೀರಾ, ಯಾಕೆ ಹಾಕಂತೀರ ಗೊತ್ತಾ ಯಾರಿಗಾದ್ರು? ಇಲ್ಲ, ನಮ್ ಮುತ್ತೆ ಹಾಕಂತಿದ್ರು ಸರ್, ನಮ್ಮ ತಾತ ನಮ್ಮ ಅಜ್ಜಿ ಹಾಕಂತಿದ್ರು, ನಾನು ಹಾಕಂತ ಇದ್ದೀನಿ ಅಂದ್ರ. ಎಸ್, ಈ ಮರ್ಮ ಬಿಂದುವನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ನಿಮ್ಗೆ ಕತ್ತಲ್ಲಿ
ಸರ ಹಾಕೊಳ್ಳಿ, ಕತ್ತಲ್ಲಿ ಏನೋ ಒಂದು ಹಾಕೊಳ್ಳಿ ಅಂತ ಹೇಳ್ತಾರೆ. ಸರಿನಾ? ಇಲ್ಲ ಸರ್ ಇಂಟ್ರೆಸ್ಟ್ ಇಲ್ಲ ಹಾಕೋದು ಅಂದ್ರೆ ಪ್ರೆಸ್ ಮಾಡಿ ಸಾಕು, ಆಕ್ಟಿವೇಟ್ ಆಗುತ್ತೆ. ಸರಿನಾ? ಹಾಗಾಗಿ ಈ ಮರ್ಮ ಮತ್ತೆ ಇಲ್ಲಿ 2, 3, 4 ಮರ್ಮ ಬರ್ತವೆ. ಇಲ್ಲಿ ಇರುವ ಮರ್ಮನು ಆಕ್ಟಿವೇಟ್ ಆಗ್ಲಿಕ್ಕೆ ನಿಮ್ಗೆ ಬಂಗಾರ ಹಾಕೊಳಕ್ ಹೇಳ್ತಾರೆ. ಹಾಗಾಗಿ ಈ ಮರ್ಮ ಮಾಡೋದ್ರಿಂದ ಅಥವಾ ನೀವು ಕುತ್ತಿಗೆಯಲ್ಲಿ ಸರ ಹಾಕೊಂಡಿದೀರಿ ಅಂತಂದ್ರು ಕೂಡ ಆ ಮರ್ಮ ಆಕ್ಟಿವೇಟ್ ಆಗುತ್ತೆ. ಯಾಕಂದ್ರೆ ಅವಾಗ ಉಜ್ತಾ ಇರುತ್ತೆ ಅಲ್ವಾ? ಕುತ್ತಿಗೆಯಲ್ಲಿರುವ ದಾರ ಅಥವಾ ಸರ ಅಥವಾ ಬಂಗಾರ ಅಥವಾ ಬೆಳ್ಳಿ ಅದು ನಿಮ್ಮ ಮರ್ಮವನ್ನ ಆಕ್ಟಿವೇಟ್ ಮಾಡುತ್ತೆ. ಹಾಗಾಗಿ ಹಾಕೋಬೇಕಂತ ಹೇಳ್ತಾರೆ. ಹಾಕೊಳ್ಳಿ, ಇಲ್ಲ ಅಂದ್ರೆ ಪ್ರೆಸ್ ಮಾಡಿ ಆಕ್ಟಿವೇಟ್ ಆಗುತ್ತೆ. ಒಟ್ಟಾರೆ ಹೀಟ್ ಕಡಿಮೆ ಆಗುತ್ತೆ. ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಸ್ಟಮಕ್. ಹೆವಿ ಗ್ಯಾಸ್ಟ್ರಿಕ್ ಇದೆ ಸರ್ ನನಗೆ. ಮತ್ತೆ ಇನ್ನೂ ಒಂದು ಬೆಸ್ಟ್ ಏನಾಗುತ್ತೆ ಅಂದ್ರೆ ವಾಮಿಟ್ ಬರ್ತಾ ಇರುತ್ತೆ. ಹೀಟ್ ಇಂದ ವಾಮಿಟ್ ಬಂದ್ಬಿಟ್ಟು ಬ್ಲಡ್ ಬರುತ್ತೆ. ವಾಮಿಟ್ ಅಲ್ಲಿ ಬ್ಲಡ್ ಬರ್ತಾ ಇದೆ ಅಂದ್ರೆ ಮರ್ಮ ಮಾಡಿ. ವಾಮಿಟ್ ಬ್ಲಡ್ ವಿತಿನ್ ಎ ಮಿನಿಟ್ ಅಲ್ಲಿ ಸ್ಟಾಪ್ ಆಗುತ್ತೆ. ಸರಿನಾ? ಇವತ್ತು ಹೀಟು ಮುಂದಿನ ಗುರುವಾರ ಮತ್ತು ಶುಕ್ರವಾರ ತರಗತಿ ಹಾರ್ಟ್, ಹೃದಯದ ರಿಲೇಟೆಡ್ ಕಲಿಯೋದಿರುತ್ತೆ. ಹೃದಯದಲ್ಲಿ ಸಾಕಷ್ಟು ಸಿಂಪ್ಟಮ್ಸ್ ಬರ್ತವೆ, ನಿಮಗೆ ಗೊತ್ತಿರೋ ವಿಷಯ ಹೌದಲ್ವಾ? ಜಸ್ಟ್ ಹೃದಯದ ಬಗ್ಗೆ ತಿಳ್ಕೊಳ್ಳಲ್ಲ, ನೀವು ಹೃದಯದ ಜೊತೆಗೆ ಲಿವರ್ ಬಗ್ಗೆ ತಿಳ್ಕೊಂತೀರಾ. ಒಂದು ಹೃದಯ ಹಾಳಾಗ್ತಾ ಇದೆ ಅಂದ್ರೆ ಸ್ಮಾಲ್ ಇಂಟೆಸ್ಟೈನ್ ಕಾರಣ ಆಗಿರ್ತಾರೆ, ಕಿಡ್ನಿನೂ ಕಾರಣ ಆಗಿರ್ತಾರೆ, ಲಿವರು ಕಾರಣ ಆಗಿರ್ತಾರೆ. ಹೌದಲ್ವಾ? ಲಿವರ್ ಇಂದ ಬ್ಲಡ್ ಸರಿಯಾಗಿ ಪಾಸ್ ಆಗಿಲ್ಲ ಅಂದ್ರೆ ಹಾರ್ಟ್ ಹಾಳಾಗುತ್ತೆ, ಹಾರ್ಟ್ ಫಂಕ್ಷನ್ ಲೋ ಆಗುತ್ತೆ, ನರಿಶ್ಮೆಂಟ್ ಕೊಡಲ್ಲ. ಲಿವರ್ ತಾಯಿ ಇದ್ದಂಗೆ, ಹಾರ್ಟ್ ಮಗ ಇದ್ದಂಗೆ. ತಾಯಿ ಸರಿಯಾಗಿ ಫುಡ್ ಕೊಟ್ರೆ ಮಗನಿಗೆ ಚೆನ್ನಾಗಿ ಹಾರ್ಟ್ ಇರುತ್ತೆ. ಇಲ್ಲ ಸರ್ ನನಗೆ ಚೆಸ್ಟ್ ಪೇನ್ ಆಗುತ್ತೆ, ಅದನ್ನ ಮಾಡ್ಕೊಂತೀನಿ ಇದನ್ನ ಮಾಡ್ಕೊಂತೀನಿ ಅಂತಂದ್ರೆ ಟೆಂಪ್ರವರಿ. ನಿಮ್ಮ ಲಿವರ್ ಅನ್ನ ಎನ್ಹಾನ್ಸ್ ಮಾಡದೆ ನೀವು ಹಾರ್ಟಿಗೆ ಕೈ ಇಡ್ತೀನಿ ಅಂದ್ರೆ ಒಂದಿನ ವರ್ಕ್ ಆಗುತ್ತೆ, 2 ದಿನ ವರ್ಕ್ ಆಗಲ್ಲ. ಹಾಗಾಗಿ ಈ ಹೀಟ್ ತರಗತಿಯನ್ನ ಕಲ್ತಿದ್ದೀರಲ್ವಾ, ಇದನ್ನ ಇನ್ನೊಂದ್ಸಲ ನೋಡ್ಕೊಳ್ಳಿ. ನಾವು ಇದೇ ಮುಂದಿನ ಗುರುವಾರ ಮತ್ತು ಶುಕ್ರವಾರ, ಇವತ್ತು ಶುಕ್ರವಾರ ಅಲ್ವಾ? ಮುಂದಿನ ಗುರುವಾರ ಮತ್ತು ಶುಕ್ರವಾರ ಹೃದಯದ ರಿಲೇಟೆಡ್ ಕಾಯಿಲೆ ವಾಸಿ ಮಾಡ್ಕೊಳ್ಳಕ್ಕೆ ಒಂದು ತರಗತಿ ತಗೊಂಡ್ಬಂದಿದ್ದೀವಿ. ಇದು ಕಂಪ್ಲೀಟ್ ಆಗಿ ಮರ್ಮ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುತ್ತೆ ಮತ್ತು ಪಂಚಭೂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುತ್ತೆ. ನಾನು ಮರ್ಮ ವಿದ್ಯಾರ್ಥಿನೂ ಅಲ್ಲ, ಪಂಚಭೂತಗಳ ವಿದ್ಯಾರ್ಥಿನೂ ಅಲ್ಲ. ಜಸ್ಟ್ ಒಂದು ಹೃದಯದ ಕಾಯಿಲೆ ಬಂದಿದೆ, ನಾನು ವಾಸಿ ಮಾಡ್ಕೋಬೇಕು, ನನಗೆ ಮರ್ಮ ಬೇಕಾಗಿಲ್ಲ, ಪಂಚಭೂತಗಳು ಬೇಕಿಲ್ಲ, ಬಂದಿರೋ ಕಾಯಿಲೆ ವಾಸಿ ಮಾಡ್ಕೋಬೇಕು ಅಂದ್ರೆ ನೀವು ಜಸ್ಟ್ 99 rupees ಪ್ರೈಸ್ ಇರುತ್ತೆ. ಅದನ್ನ ಪೇ ಮಾಡ್ಬಿಟ್ಟು ಜಾಯಿನ್ ಆಗಿ ಕಲೀರಿ. ಇಲ್ಲಿ ಏನ್ ಹೇಳ್ಕೊಡ್ತೀನಪ್ಪ ಅಂದ್ರೆ ಜಸ್ಟ್ ಹೃದಯಕ್ಕೆ ಬರುವ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳೋದು ಕಲಿಯಲ್ಲ, ನೀವು ಲಿವರ್ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಲಿವರ್ ಅಲ್ಲಿ ಕಲಿತಾ ಇದ್ರಿ. ಯಕೃತ ಮರ್ಮ ಮತ್ತು ವಾಕ್ರಿ ಮರ್ಮ, ಪೋಯಿಗಾಯಿ ಕಾಳಂ, ಹೌದಲ್ವಾ? ಮತ್ತು ನೆಕ್ಸ್ಟ್ ಲಿವರ್ ಹೀಟ್ ಅನ್ನ ಕಡಿಮೆ ಮಾಡ್ಕೊಳಕ್ಕೆ ಯಕೃತ ಮರ್ಮ 2 ಅಂತ ಬರುತ್ತೆ. ಗಾಲ್ ಬ್ಲಾಡರ್ ಹೀಟ್ ಅನ್ನ ರೈಸ್ ಮಾಡ್ಲಿಕ್ಕೆ ವಾಕ್ರಿ ಮರ್ಮ 2 ಅಂತ ಬರುತ್ತೆ. ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಹೇಳ್ತಾ ಇಲ್ಲ. ಸರಿನಾ? ಇವೆರಡು ಹೇಳ್ಬೇಕಂತ ಹೇಳಿ ನಿಮಗೆ ತಗೊಂಬಂದಿದ್ದೆ ಇಮೇಜ್, ಇಲ್ಲಿದೆ ನೋಡಿ. ಕನ್ಫ್ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ. ಇಲ್ಲಿ ಇದೆಲ್ಲ ಲಿವರ್ ಎನ್ಹಾನ್ಸ್ ಮಾಡಲಿಕ್ಕೆ ಬೇಕಾಗಿರುತ್ತೆ. ಇಲ್ಲಿ ನೋಡಿ, ಕನ್ಫ್ಯೂಸ್ ಆಗಿಬಿಡುತ್ತೆ. ಹಾಗಾಗಿ ಇವತ್ತು ಬೇಡ ಇದು. ಜಸ್ಟ್ ಹೀಟ್ ಅನ್ನ ಕಡಿಮೆ ಮಾಡ್ಕೊಳ್ಳಿ. ಮುಂದುವರೆದ ತರಗತಿ ಗುರುವಾರ ಶುಕ್ರವಾರ ಇರುತ್ತೆ. ಅಲ್ಲಿ ನಿಮ್ಮ ಹೃದಯವನ್ನ ಸಾಲ್ವ್ ಮಾಡ್ಬೇಕಪ್ಪ ಅಂದ್ರೆ ಮೊದಲು ಲಿವರ್ ಅನ್ನ ಸರಿಯಾಗಿ ಇಟ್ಕೊಳ್ಳೋದು ಕಲಿತೀರಿ. ಲಿವರ್ ಸರಿಯಾಗಿತ್ತು ಅಂದ್ರೆ ಹಾರ್ಟಿಗೆ ಏನು ತೊಂದರೆ ಆಗಲ್ಲ. ಸರ್ ಲಿವರ್ ಹಾಳಾಗಿದೆ, ಫ್ಯಾಟಿ ಲಿವರ್ ಆಗಿದೆ. ಇವತ್ತು ಫ್ಯಾಟಿ ಲಿವರ್ ಆಗಿದೆ ಅಂದ್ರೆ ಲಿವರ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ಹಾರ್ಟ್ ನಾಳೆ ತೊಂದರೆ ಬರುತ್ತೆ. ಸರಿನಾ? ಇಲ್ಲ ಸರ್ ನನ್ನ ಲಿವರ್ ಎಲ್ಲ ಸರಿಯಾಗಿದೆ, ಹಾರ್ಟ್ ಅಷ್ಟೇ ತೊಂದರೆ ಇದೆ ಅಂದ್ರೆ ಕಿಡ್ನಿಯಲ್ಲಿ ಎನರ್ಜಿ ಇಂಬ್ಯಾಲೆನ್ಸ್ ಇರ್ಬೋದು. ಇಲ್ಲಿ ಹೃದಯದ ರಿಲೇಟೆಡ್ ಅಷ್ಟೇ ಕಲಿಯಲ್ಲ, ನೀವು ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಕಲಿತೀರಿ. ಮತ್ತೆ ಹೃದಯದ ರಿಲೇಟೆಡ್ ನಿಮ್ಗೆ ಕಾಯಿಲೆ ಬಂದಿತ್ತು,
ಲಿವರ್ ರಿಲೇಟೆಡ್ ಕಾಯಿಲೆ ಇತ್ತು ಅಂದ್ರೂ ಕೂಡ ವಾಸಿ ಮಾಡ್ಕೊಂತೀರಾ. ಜಸ್ಟ್ ಹೃದಯದ ಕಾಯಿಲೆ ಬರ್ತಾ ಇದೆ ಅಂದ್ರೆ ಒಂದು ಲಿವರ್ ಎನರ್ಜಿ, ಗಾಲ್ಬಾಡ್ರ್ ಎನರ್ಜಿ ಸರಿಯಾಗಿರಲ್ಲ ಮೊದಲ ಅಂತ. ಎನರ್ಜಿ ಲೆವೆಲ್ ಅಲ್ಲಿ ಸೆಕೆಂಡ್ ಲೆವೆಲ್ಗೆ ಹೋಗಿದೆ ಸರ್, ನಾನು ಎನರ್ಜಿ ಟ್ರೀಟ್ಮೆಂಟ್ ಮಾಡಿಲ್ಲ ಹೇಳ್ತಾ ಇರ್ತೀರಿ. ಚೆಸ್ಟ್ ಪೇನ್ ಬಂದಿದೆ ಸರ್, ECG ಎಕೋ ಅದು ಇದು ಮಾಡ್ಸಂತೀರಾ. ಅದೆಲ್ಲ ಮಾಡ್ಕೊಂಡಾಗ ನಾರ್ಮಲ್ ಇರುತ್ತೆ, ಹೌದಲ್ವಾ? ಅದು ಎನರ್ಜಿ ಇಂಬ್ಯಾಲೆನ್ಸ್. ಅದನ್ನ ಪಲ್ಸ್ ನೋಡಿ ನೀವು ತಿಳ್ಕೊಬೇಕಾಗಿರುತ್ತೆ, ಅಥವಾ ನಾಲಿಗೆ ನೋಡಿ ಸಿಂಪ್ಟಮ್ಸ್ ನೋಡಿ ತಿಳ್ಕೊಬೇಕಾಗಿರುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಎಲ್ಲ ಮಾಡ್ಸಿದೀನಿ ಆರಾಮಾಗಿದ್ದೀನಪ್ಪ ಅಂದ್ರೆ ಎನರ್ಜಿ ಬ್ಯಾಲೆನ್ಸ್ ಇರುತ್ತೆ. ಎಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೆ ಬ್ಲಡ್ ಇಂಬ್ಯಾಲೆನ್ಸ್ ಆದಾಗ ಅಡ್ವಾನ್ಸ್ ಅಲ್ಲಿ ಸಿಗುತ್ತೆ. ಇಲ್ಲಿ ಚೆಸ್ಟ್ ಪೇನ್ ಬರ್ತಾ ಇದೆ, ನಮ್ಮ ಎಲ್ಲಾ ನಾರ್ಮಲ್ ಇದೆ ರಿಪೋರ್ಟ್ ಅಂದ್ರೆ ನಾಳೆ ನಿಮಗೆ ರಿಪೋರ್ಟ್ ಅಬ್ನಾರ್ಮಲ್ ಬರ್ಬೋದು. ಅದು ಬರ್ದಂಗ್ ಕಾಪಾಡ್ಕೋಬೇಕು ಅಂದ್ರೆ ಲಿವರ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಬೇಕು. ಲಿವರ್ ಎನರ್ಜಿ ಹೀಟ್ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು. ಫಸ್ಟ್ ನೀವು ಈ ತರಗತಿಯಲ್ಲಿ, ಹೃದಯದ ರಿಲೇಟೆಡ್ ತರಗತಿಯಲ್ಲಿ ಲಿವರ್ ಎನರ್ಜಿ ಅಂದ್ರೆ ಏನು, ಲಿವರ್ ಹೀಟ್ ಅಂದ್ರೆ ಏನು, ಲಿವರ್ ಕೋಲ್ಡ್ ಅಂದ್ರೆ ಏನು, ಲಿವರ್ ಹೀಟ್ ಆದ್ರೆ ಹಾರ್ಟ್ ಹೀಟ್ ಹೇಗಾಗುತ್ತೆ, ಲಿವರ್ ಕೋಲ್ಡ್ ಆದ್ರೆ ಹಾರ್ಟ್ ಕೋಲ್ಡ್ ಹೇಗಾಗುತ್ತೆ, ಲಿವರ್ ಕೋಲ್ಡ್ ಇಂದ ಹಾರ್ಟ್ ಅಲ್ಲಿ ಬರುವ ಕಾಯಿಲೆಗಳು, ಲಿವರ್ ಕೋಲ್ಡ್ ಆಯ್ತಂದ್ರೆ ದಮ್ಮು, ಆಯಾಸ, ಹಾರ್ಟ್ ಬ್ಲಾಕೇಜ್ ಆಗೋದು, ಹಾರ್ಟ್ ಪಂಪಿಂಗ್ ರೇಟ್ ಕಡಿಮೆ ಆಗೋದು, ಹಾರ್ಟ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗೋದು, ಹಾರ್ಟ್ ಅಲ್ಲಿ ಕೊಲೆಸ್ಟ್ರಾಲ್ ಆಗೋದು ಅಥವಾ ಗಡ್ಡೆಗಳಾಗೋದು, ಏನೋ ಆಗಿದೆ ಅಂತ ಹೇಳ್ತಾರಲ್ವಾ, ಪೈಪ್ ಚಿಕ್ಕದಾಗೋದು ಆಗತ್ತೆ. ನೋಡಿ ಡಾಕ್ಟರ್ ನಿಮಗೆ ಎಕೋ, ಏನದು ಟ್ಯಾಬ್ಲೆಟ್ ನೇಮು, ಎಕೋಸ್ಪ್ರಿನ್ ಕೊಡ್ತಾರೆ, ಬ್ಲಡ್ ತಿನ್ ಆಗ್ಲಿ ಅಂತೇಳಿ. ಲಿವರ್ ಅಲ್ಲಿ ಡ್ಯಾಂಪ್ ಕೋಲ್ಡ್ ಆಗಿತ್ತು, ಲಿವರ್ ಸ್ಟಾಗ್ನೇಷನ್ ಆಗಿತ್ತು ಅಂದ್ರೆ ಸರ್ಕ್ಯುಲೇಷನ್ ಇಲ್ಲ, ಹಾಗಾಗಿ ನಿಮ್ಗ ಕೋಲ್ಡ್ ಆಗಿ ಹಾರ್ಟ್ ಅಲ್ಲಿನೂ ಕೂಡ ಪಂಪಿಂಗ್ ರೇಟ್ ಕಡಿಮೆ ಆಗುತ್ತೆ. ಈ ತರಗತಿಯಲ್ಲಿ ಈ ಮುಂದಿನ ಶುಕ್ರವಾರ ತರಗತಿಯಲ್ಲಿ ಹಾರ್ಟ್ ರಿಲೇಟೆಡ್ ಇರುತ್ತೆ. ಹಾರ್ಟ್ ಅಲ್ಲಿ ಲಿವರ್ ಎನರ್ಜಿ ಸಾಲ್ವ್ ಮಾಡ್ಲಿಕ್ಕೆ ಯಕೃತ ಮರ್ಮ ಮತ್ತು ವಾಕ್ರಿ ಮರ್ಮವನ್ನ ಕಲಿತೀರಿ. ಹೃದಯವನ್ನೇ ಸರಿ ಮಾಡ್ಕೊಳಕ್ಕೆ ಹೃದ್ ಮರ್ಮ ಅಥವಾ ಹೃದಯ ಮರ್ಮ ಅಂತೀವಿ, ಅಥವಾ ಹೃದ್ ಮರ್ಮ ಅಂತೀವಿ. ನೀವ್ ಏನಾದ್ರೂ ಕರಿಬಹುದು. ಹೃದ್ ಮರ್ಮ ಅಂತೇಳಿ ಆಡು ಭಾಷೆಯಲ್ಲಿ ಕರೀತಾರೆ, ಅಥವಾ ನೀವು ಹೃದ್ ಮರ್ಮ ಅಂತ ಕರಿಬಹುದು. 4 ಮರ್ಮ ಬರುತ್ತೆ. ಹೃದ್ ಮರ್ಮ 1, 2, 3, 4. ಇವಾಗ ಹೇಳಿದ್ನಲ್ವಾ ನಿಮ್ಗೆ 2 ಮರ್ಮ ಹಿಂದಿನ ಭಾಗದಲ್ಲಿ ಪ್ರೆಸ್ ಮಾಡ್ಲಿಕ್ಕೆ. ಅದೇ ತರ ಇದಕ್ಕೆ ಬೇರೆ ಬೇರೆ ಸಿಂಪ್ಟಮ್ಸ್ ಇರುತ್ತೆ. ಇಲ್ಲಿದೆ ನೋಡಿ, ತೋರಿಸ್ತೀನಿ. ಈ ಮರ್ಮದ ಬಗ್ಗೆ ಸಂಪೂರ್ಣ ಕಲಿತೀರಿ. ಎಲ್ಲಿದೆ ಅಂದ್ರೆ ಹಾಗೆ ಎಸ್, ಈ ಮರ್ಮ ಹೆಣ್ಮಕ್ಳು ಮತ್ತು ಗಂಡ್ ಮಕ್ಕಳಲ್ಲಿ ಲೆಫ್ಟ್ ಟು ರೈಟ್ ಎರಡು ಕಡೆ ಕಂಡು ಬರುತ್ತೆ. ಹೃದಯದ ಸಮಸ್ಯೆಗಳಿಗೆ ಹೃದ್ ಮರ್ಮ. ಈ 3 ಪಾಯಿಂಟ್ಗಳು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಹೃದ್ 1, ಹೃದ್ 2, ಹೃದ್ 3. ಇದು ಲೊಕೇಟ್ ಆಗೋದು ಕಿಡ್ನಿ 24, ಕಿಡ್ನಿ 23, ಕಿಡ್ನಿ 22. ಒಂದೊಂದು ಸಿಂಪ್ಟಮ್ಸ್ ಗೆ ಒಂದೊಂದು ಮರ್ಮವನ್ನ ಮತ್ತೆ ಯಾವ ಬೋನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಯಾವ ಬೋನ್ ಅಲ್ಲಿ ಎಂಡ್ ಆಗುತ್ತೆ, ಅದನ್ನ ಹೇಗೆ ಪ್ರೆಸ್ ಮಾಡ್ಬೇಕು, ಹೆಣ್ಮಕ್ಳಿಗೆ ಪ್ರೆಸ್ ಮಾಡೋದು ಹೇಗೆ, ಗಂಡು ಮಕ್ಳಿಗೆ ಪ್ರೆಸ್ ಮಾಡೋದು ಹೇಗೆ ಹೇಳ್ಕೊಡ್ತೇನೆ. ಸರಿನಾ? ಇದು ಇಮೇಜ್. ಇದು ಈ ನಿಮ್ಮ ಬೋನ್ ಅಲ್ಲಿ ಅದನ್ನ ಲೊಕೇಟ್ ಮಾಡೋದು ಹೇಗೆ, ಮತ್ತೆ ಚೆಸ್ಟ್ ಆಯಾಸ ಆಗ್ತಾ ಇದೆ ಅಥವಾ ಲಿವರ್ ಇಂದ ಎನರ್ಜಿ ಹೋಗ್ತಾ ಇಲ್ಲಪ್ಪ ಅಂದ್ರೆ ಒಂದು ಮರ್ಮ ಮಾಡೋದಿರುತ್ತೆ. ಕಿಡ್ನಿಯಿಂದ ಎನರ್ಜಿ ಹೋಗ್ತಾ ಇಲ್ಲಪ್ಪ ಅಂದ್ರೆ ಇನ್ನೊಂದು ಮರ್ಮ ಮಾಡೋದಿರುತ್ತೆ. ನೀವು ಸಿಂಪ್ಟಮ್ಸ್ ಅನ್ನ, ನೀವು ಪಲ್ಸ್ ಅನ್ನ ನೋಡ್ಬಿಟ್ಟು ಈ 3 ಮರ್ಮವನ್ನ ಮಾಡ್ಬೋದು. ಅಥವಾ ಒಂದೇ ಮರ್ಮ ಬೇಕಾಗುತ್ತೆ, ಕೆಲವೊಂದ್ಸಲ 2 ಮರ್ಮ ಬೇಕಾಗುತ್ತೆ, ಕೆಲವೊಂದ್ಸಲ 3 ಮರ್ಮಗಳು ಬೇಕಾಗುತ್ತೆ. ಸರಿನಾ? ಇದು ಲೊಕೇಶನ್ ಸ್ವಲ್ಪ ಇಂದ ಮುಂದ ಆಗಿದೆ. ಅದು ಏನೋ ಚಾಟ್ GPT ಅಲ್ಲಿ ತೆಗಿಯೋ ಕಾರಣಕ್ಕೆ ಆಗಿದೆ. ನೆಕ್ಸ್ಟ್ ನಿಮಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಲ್ವಾ, ಅದನ್ನ ಲೊಕೇಶನ್ ಅನ್ನ ಹೇಗೆ ಮಾಡ್ಕೋಬೇಕು, ಹೆಣ್ಮಕ್ಳಲ್ಲಿ ಹೇಗೆ ಮಾಡ್ಕೋಬೇಕು, ಗಂಡ್ ಮಕ್ಳಲ್ಲಿ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಈ ತರ ತೋರಿಸ್ತೀವಿ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು. ಅದು ಲೊಕೇಶನ್ ಹೇಗಿದೆಯಪ್ಪ ಅಂದ್ರೆ ಹೀಗೆ ಒಂದು ಗೆಟೆ ಹಾಕ್ಬಿಟ್ಟು ಮಾಡೋದಿರುತ್ತೆ, ಮತ್ತೆ ಟೈಮ್ ತಗೊಳುತ್ತೆ. ಬೇಡ, ಆಗುತ್ತಾ? ತೊಂದರೆ ಇಲ್ಲ, ಇಮೇಜ್ ಅನ್ನ ತಿಳ್ಕೊಳ್ಳಿ ಅಷ್ಟೇ. ಈ ಪಾಯಿಂಟ್ ಲೊಕೇಶನ್ ಅನ್ನ ಬೇಕಾದ್ರೆ ಬಾಯ್ಪಟ ಹೊಡೀರಿ, ಹೇಳ್ಕೊಡ್ತೀನಿ ಯಾಕೆ ಏನು ಎಂತ ಅಂತೇಳಿ. ವರ್ಕ್ ಆಗುತ್ತೆ.
ಸರಿನಾ? ಹೆಣ್ಮಕ್ಳಲ್ಲಿ ಚೂರು ಇಂದ ಮುಂದೆ ಕಾಣುತ್ತೆ. ಆ ಇಮೇಜ್ ಅನ್ನ ನಾನು ಕ್ರಿಯೇಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಬೆಸ್ಟ್ ಆಗಿರೋದನ್ನ. ಇನ್ನು ಬೆಸ್ಟ್ ಆಗಿ ಏನಾದ್ರು ಮಾಡ್ಬೋದಾ ಅಂತ ಹೇಳಿ. ಪ್ರೆಸ್ ಮಾಡೋದನ್ನು ಬೇರೆ ಬೇರೆ ವೇರಿ ಆಗುತ್ತೆ. ಈ ರಿದ್ ಮರ್ಮ 1 2 3 ಇದು ನಿಮ್ಮ ಹೃದಯವನ್ನ ಸಾಲ್ವ್ ಮಾಡ್ಲಿಕ್ಕೆ ಬೆಸ್ಟ್ ಪಾಯಿಂಟ್. ಅದ್ರ ಜೊತೆಗೆ ನಿಮ್ಮ ಹೃದಯ, ಲಿವರ್ ಮತ್ತು ಗಾಲ್ ಬ್ಲಾಡರ್ ಎನರ್ಜಿ ಇಂಬ್ಯಾಲೆನ್ಸ್ ಇಂದ ಆಗಿತ್ತಂದ್ರೆ ಯಕೃತ ಮರ್ಮ 1, ಯಕೃತ ಮರ್ಮ 2 ಮತ್ತು ವಾಕ್ರಿ ಮರ್ಮ 1, ವಾಕ್ರಿ ಮರ್ಮ 2 ಮಾಡ್ಬೇಕಾಗುತ್ತೆ. ಡೀಟೇಲ್ ಆಗಿ ಹೇಳ್ಕೊಡ್ತಾ ಬರ್ತೀನಿ. ಮತ್ತೆ ಸರ್ ನಾನು ಕಲರ್ ಥೆರಪಿ ಸ್ಟೂಡೆಂಟ್ ಅನ್ನ ಒಂದಿಷ್ಟು ಕಲರ್ ಥೆರಪಿ ಹೇಳ್ಕೊಡ್ತಾ ಬರ್ತೀನಿ. ಕಲಿತೀರಿ, ಬೆಸ್ಟ್ ಆಗಿ ಕಲಿತೀರಿ. ಅದಕ್ಕಿಂತ ಮುಂಚೆ ಇವೆರಡು ಮರ್ಮವನ್ನ ನೋಡಿ. ಇವೆರಡು ಮರ್ಮ ಬೇಕಾಗತ್ತೆ ಹೀಟ್ ಅನ್ನ ಕಡಿಮೆ ಮಾಡ್ಕೊಳಕ್ಕೆ, ಕೋಲ್ಡ್ ಅನ್ನ ಕಡಿಮೆ ಮಾಡ್ಕೊಳಕ್ಕೆ. ನೆಕ್ಸ್ಟ್ ಮರ್ಮದಲ್ಲಿ ಹೇಳ್ತೀನಲ್ವಾ ಅಲ್ಲಿ ಕಲಿತೀರಿ. ಇವು ಎರಡು ಮರ್ಮವನ್ನ 2-3 ಜನಕ್ಕೆ ಟ್ರೈ ಮಾಡಿ. ಹೀಟ್ ಸಮ್ಮರ್ ಇದೆ ಅಲ್ವಾ, ಎಲ್ಲರಿಗೆ ಒಂದಲ್ಲ ಒಂದು ಸಿಂಪ್ಟಮ್ಸ್ ಹೀಟ್ ರಿಲೇಟೆಡ್ ಇರುತ್ತೆ. ಟ್ರೈ ಮಾಡಿ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಹೀಟ್ ಕಡಿಮೆ ಆಗ್ಲಿಕ್ಕೆ. ಕೋಲ್ಡ್ ಕಡಿಮೆ ಮಾಡ್ಕೋಬೇಕು ಸರ್, ನನಗೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಇದೆ ಅಂದ್ರೆ ಮುಂದೆ ತರಗತಿ ಬರುತ್ತೆ, ಕಲಿತೀರಿ. ಈ ತರಗತಿ ಮರ್ಮ ಮತ್ತು ಪಂಚಭೂತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತವಾಗಿರುತ್ತೆ. ನಿಮ್ಮ ಗ್ರೂಪ್ ಅಲ್ಲಿನೇ ಲಿಂಕ್ ಬರುತ್ತೆ. ನಾನು ಯಾವ ವಿದ್ಯಾರ್ಥಿನಲ್ಲ, ಜಸ್ಟ್ ಹಾರ್ಟ್ ರಿಲೇಟೆಡ್ ಇಶ್ಯೂ ಅನ್ನ ವಾಸಿ ಮಾಡ್ಕೊಳಕ್ಕೆ ಬರ್ತಾ ಇದ್ದೀನಪ್ಪ ಅಂದ್ರೆ ಜಸ್ಟ್ 99 ಅನ್ನ ಪೇ ಮಾಡಿ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೋದು. ಮತ್ತೆ ಇದು ಎಷ್ಟು ದಿನ ಕ್ಲಾಸ್ ನಡೆಯುತ್ತೆ ಅಂತ ಕೇಳಬೇಡಿ, ನಮ್ದು ಯಾವ್ದನ್ನು ಎಂಡ್ ಲೈನ್ ಕೊಡಲ್ಲ. ಈ ಪಂಚಭೂತಗಳ ಅಡ್ಮಿಷನ್ ತಗೊಂಡಿದೀವಿ, ಯಾರಿಗೂ ಕೂಡ ಇಷ್ಟು ದಿನಕ್ಕೆ ಮುಗಿಯುತ್ತಾ ಅಂತ ಹೇಳ್ತಾ ಇಲ್ಲ, ಮುಗಿಯುತ್ತೆ. ಫೈನಲಿ ಹೇಳೋದಾದ ನಂತರ ಮುಗಿಯುತ್ತೆ ಅಷ್ಟೇ. ಸರಿನಾ? ಎಸ್, ಯಾರು? ಉಮಾ ಮೇಡಮ್ ಹೇಳಿ. ನಮಸ್ತೆ ಸರ್. ಎಸ್ ಮೇಡಮ್. ಸರ್ ಈಗ ಸೋರಿಯಾಸಿಸ್ ಬಂದಿರುತ್ತಲ್ಲ ದೃಶ್ಯ ಸರ್, ತಲೆ ಉಮಾ. ಸೋರಿಯಾಸಿಸ್ ಬಂದಿದೆ, ತಲೆ ಪೂರ ಬಂದಿದೆ, ಬಟ್ ಹೀಟ್ ಸಿಂಪ್ಟಮ್ಸ್ ಸೋರಿಯಾಸಿಸ್ ಬಂದು ಸ್ಕಿನ್ ಡ್ರೈ ಇತ್ತು ಅಂದ್ರೆ ಹೀಟೆ. ಡ್ರೈ ಇದೆ, ಮುಖದಲ್ಲಿ ಪಿಂಪಲ್ಸ್ ಎಲ್ಲ ರೆಡ್ಡಿಶ್ ಇದೆ, ಲಂಗ್ ಹೀಟ್ ಇದೆ ನೋಡಿ, ರೆಡ್. ವೆರಿ ಗುಡ್. ಇದೆಲ್ಲ ಸಿಂಪ್ಟಮ್ಸ್ ಹೀಟ್. ನಾನು ನೋಡಿ ಹೇಳಲಿಕ್ಕೆ ಬರುತ್ತೆ. ವೆರಿ ಹಸಿವು ಜಾಸ್ತಿ ಇದೆ. ಹೀಟ್ ಆದಾಗ ಸ್ಕಿನ್ ರೆಡ್ ಕಲರ್ ಕಾಣುತ್ತೆ. ಬೆಸ್ಟ್ ಆಗಿ ಎರಡು ಮರ್ಮ ವರ್ಕ್ ಆಗುತ್ತೆ, ಮಾಡಿ. ಮತ್ತೆ ಅವನು ನಿದ್ದೆ ಜಾಸ್ತಿ ಮಾಡ್ತಾನೆ ಸರ್, ಹುಡುಗ ನಿದ್ದೆ ಜಾಸ್ತಿ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ತಿಲರ್ಥ ಕಾಳಂ 2 ಮಾಡಿ, ಅದ್ರ ಜೊತೆಗೆ ಆಡ್ ಆನ್ ಮಾಡ್ಕೊಳ್ಳಿ. ಹೀಟ್ ಅನ್ನ ವಾಸಿ ಮಾಡ್ಕೊಳಕ್ಕೆ ನಿದ್ದೆ ಬರ್ತಾ ಇರುತ್ತೆ. ನಾವ್ ಯಾವಾಗ ನಿದ್ದೆ ಮಾಡ್ತೀವಲ್ವಾ, ನಿದ್ದೆ ಮಾಡಿದಾಗ ಕೋಲ್ಡ್ನೆಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ನಿದ್ದೆ ಬರ್ತಾ ಇರುತ್ತೆ. ಯಾವಾಗ ಬಾಡಿಯಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಿದ್ದೆ ಬರಕ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು, ನಿದ್ದೆಯಲ್ಲೇ ನೀವು ಸಿಂಪ್ಟಮ್ಸ್ ಅನ್ನ ಡಿವೈಡ್ ಮಾಡ್ಕೋಬಹುದು. ಮ್ಯೂಟ್ ಮಾಡಿ, ಸೌಂಡ್ ಬರ್ತಾ ಇದೆ. ನಿದ್ದೆಯಲ್ಲಿನೇ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೀವು ನಿದ್ದೆ ಅಂದ್ರೆ ಅಲ್ವಾ ನೆನ್ಪು ಬಂತು ನಿಮಗೆ. ನಿದ್ದೆ ಸರ್ ಯಾವಾಗ್ಲೂ ನಿದ್ದೆಯಲ್ಲೇ ಇರ್ಬೇಕನ್ಸುತ್ತೆ ಸರ್, ಮಲ್ಕೋಬೇಕನ್ಸುತ್ತೆ. ಮಧ್ಯಾಹ್ನದ ಹೊತ್ತು ಮಲ್ಕೊಂತೀನಿ ಅಂದ್ರೆ ನಿಮ್ಮ ದೇಹ ಹೀಟ್ ಆಗಿರುತ್ತೆ. ಹಾಗಾಗಿ ಕೋಲ್ಡ್ನೆಸ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ನಿದ್ದೆ ಬರ್ತಾ ಇರುತ್ತೆ. ಇದೊಂದು ಸಿಂಪ್ಟಮ್ಸ್ ನೀವು ಡಿವೈಡ್ ಮಾಡ್ಕೊಳಕ್ಕೆ, ಹೀಟು ಕೋಲ್ಡ್ ಅನ್ನ ಡಿವೈಡ್ ಮಾಡ್ಕೊಳಕ್ಕೆ. ಮಧ್ಯಾಹ್ನದ ಹೊತ್ತು ನಿದ್ದೆ ಬರ್ತಾ ಇದೆ ಸರ್, ನನಗೆ ರಾತ್ರಿ ಎಲ್ಲ ಸಫಿಶಿಯಂಟ್ ನಿದ್ದೆ ಮಾಡ್ತೀನಿ ಅಂದ್ರೂ ಕೂಡ ಮಧ್ಯಾಹ್ನ ಮತ್ತೆ ಮಲ್ಕೋಬೇಕು 1 hour 2 hour ಅಂದ್ರೆ ನಿಮ್ಮ ದೇಹ ಹೀಟ್ ಆಗಿರುತ್ತೆ. ಆ ಹೀಟ್ ಅನ್ನ ಕಡಿಮೆ ಮಾಡ್ಕೊಳಕ್ಕೆ ನಿಮ್ಮ ದೇಹ ನಿದ್ದೆಯನ್ನ ಕೇಳ್ತಾ ಇರುತ್ತೆ. ನೀವು 2 hour ನಿದ್ದೆ ಮಾಡಿದೀರಿ ಅಂದ್ರೆ ರೆಸ್ಟ್ ಸಿಗುತ್ತೆ ಅಲ್ವಾ ನಿಮ್ಗೆ. ಯಾವಾಗ ರೆಸ್ಟ್ ಸಿಗುತ್ತೆ ಅವಾಗ ಕೋಲ್ಡ್ನೆಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನಿದ್ದೆ ಬರ್ತಾ ಇರುತ್ತೆ. ಸರಿನಾ? ಸಿಕ್ಕಾಪಟ್ಟೆ ಹೀಟ್ ಆಗಿದೆ ಅಂದ್ರೆ ಇವೆರಡು ಮರ್ಮ ಮಾಡಿ. ನಿದ್ದೆಗೆ ಬ್ರಹ್ಮ ಮರ್ಮ 1 ಇದೆ. ಹೀಟ್ ಆಗಿದೆ ಸರ್ ನನಗೆ, ನಿದ್ದೆನೂ ಬೇಕಾಗಿದೆ ಅಂದ್ರೆ ಬ್ರಹ್ಮ ಮರ್ಮ 1 ಮಾಡಿ, ಇವೆರಡು ಹಿಂದಿನ ಮರ್ಮವನ್ನು ಮಾಡಿ. ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಹೀಟ್ ಇರೋರು ನಿದ್ದೆ ಮಾಡ್ಲೇಬೇಕು. ನೀವು ಹೀಟ್ ಆಗಿದೆ ಅಂದ್ರೆ ನಿದ್ದೆ ಬೇಕಾಗುತ್ತೆ. ನೀವು ಯಾವಾಗ ನಿದ್ದೆಗೆ ಹೋಗ್ತೀರಿ ನಿಮ್ಮ ದೇಹ ಕೋಲ್ಡ್ನೆಸ್ ಕಡೆಗೆ ಹೋಗುತ್ತೆ. ಸರಿನಾ? ಮಾಡಿ. ಮತ್ತೆ ಪಿಂಪಲ್ಸ್ ರೆಡ್ ಕಲರ್ ಇದ್ರು ಕೂಡ ಹೀಟ್. ಇವಾಗ ನೀವು ಸಿಂಪ್ಟಮ್ಸ್ ಹೇಳಿದ್ರಲ್ವಾ, ಹೀಟ್ ಸಿಂಪ್ಟಮ್ಸ್, ಪಿಂಪಲ್ ರೆಡ್ ಇರುತ್ತೆ. ಅಥವಾ ಸ್ಕಿನ್ ಅಲ್ಲಿ ಪಿಂಪಲ್ಸ್ ಆಗ್ಬಿಟ್ಟು ವೈಟ್ ಕಲರ್ ಇದೆಯಪ್ಪ ಅಂದ್ರೆ ಕೋಲ್ಡ್. ಅದಕ್ಕೆ ತಿಲರ್ಥ 1 ತಿಲರ್ಥ 2 ಮಾಡಿ ಬೆಸ್ಟ್ ಆಗಿ ಬರುತ್ತೆ. ಸರಿನಾ?
ಎಸ್ ಮೇಡಮ್, ಥ್ಯಾಂಕ್ ಯು. ಉಷಾ ಮೇಡಮ್. ನಮಸ್ಕಾರ ಸರ್. ಎಸ್ ಮೇಡಮ್. ಸರ್, ಇದು ಮಾಯಾಮಣಿ ಮರ್ಮ ಹೇಳಿದ್ರಲ್ಲ, ಅದು C7 ಅಲ್ಲಿ ಅಂದ್ರೆ ಹೆಬ್ಬೆಟ್ಟಲ್ಲೂ ಮಾಡ್ಬೋದಾ ಅದನ್ನ? ಹಿಂಗಾದ್ರೂ ಮಾಡಿ, ಹಿಂಗಾದ್ರೂ ಮಾಡಿ, ಹಿಂಗಾದ್ರೂ ಮಾಡಿ, ಜಸ್ಟ್ ಅಲ್ಲಲ್ಲ ಸರ್, ಸ್ಟಿಮ್ಯುಲೇಟ್ ಮಾಡಿ. ಹೆಬ್ಬೆಟ್ ಪಾಯಿಂಟ್ ಅಲ್ಲಿ ಬರ್ತಲ್ಲ C7, ಅದಲ್ಲಿ ಮಾಡ್ಬೋದಾ ಅಂತ. ಮಾಡೋ ಹಂಗಿಲ್ವಾ? ನೋ 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 ನೋ. ಇದನ್ನ ನಿಮಗೆ ಲೊಕೇಶನ್ ಯಾಕೆ ಹೇಳ್ತಾ ಇದ್ದೇನಪ್ಪ ಅಂದ್ರೆ ಈಸಿ ಆಗೋ ಕಾರಣ ಕೇಳ್ತಾ ಇದ್ದೇನೆ. ಇಲ್ಲಿ ಅಕ್ಯುಪಂಕ್ಚರ್ ಪಾಯಿಂಟ್ ವರ್ಕ್ ಆಗಲ್ಲ. ಜಸ್ಟ್ ಲೊಕೇಶನ್ ಅನ್ನ ನಿಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ಲೊಕೇಶನ್ ಹೇಳ್ತಾ ಇದ್ದೀನಿ ಹೊರತು ಅಕ್ಯೂ ಪಾಯಿಂಟ್ ವರ್ಕ್ ಆಗಲ್ಲ ಇಲ್ಲಿ. ಅಲ್ಲಿ ಮರ್ಮ ಬಿಂದುನೇ ವರ್ಕ್ ಆಗೋದು. ಸರಿನಾ? ಹಾಗಾಗಿ ಇಲ್ಲಿನೂ ಬರುತ್ತೆ ಅಂತ ಹೇಳಿ ಮಾಡಂಗಿಲ್ಲ. ಅರ್ಥ ಆಯ್ತಾ? ಎಲ್ಲವೂ ನಿಮಗೆ ಅಕ್ಯೂ ಪಾಯಿಂಟ್, ಮರ್ಮದಲ್ಲಿ ಅಕ್ಯೂ ಪಾಯಿಂಟ್ ಲೊಕೇಟ್ ಯಾಕೆ ಮಾಡಿಸ್ತಾ ಇದ್ದೀನಪ್ಪ ಅಂದ್ರೆ ಬಾಡಿ ವ್ಯೂ ಅಲ್ಲಿ ಅಕ್ಯೂ ಪಾಯಿಂಟ್ ಚಂದಾಗೆ ಡಿವೈಡ್ ಮಾಡಿದ್ದಾರೆ. ಹಾಗಾಗಿ ತಿಳ್ಕೊಳಕ್ಕೆ ಅರ್ಥ ಆಗುತ್ತೆ ಅನ್ನೋ ಕಾರಣ ಕೇಳ್ತಾ ಇದ್ದೀನಿ. ಇವಾಗ ನಿಮ್ಗೆ ಮಾಯಾಮಣಿ 4 ದಿನ ಆದ್ಮೇಲೆ 5 ದಿನ ಆದ್ಮೇಲೆ ನೆನ್ಪಾಯ್ತಪ್ಪ, ಲೊಕೇಶನ್ ಅಲ್ಲಿ ಏನ್ ಮಾಡ್ಕಂತೀರಿ? ನಿಯರ್ ಬೈ ಅಕ್ಯೂ ಪಾಯಿಂಟ್ ಬರ್ಕೊಂಡಿರ್ತೀರಿ ಅಲ್ವಾ? ಜಸ್ಟ್ ನೀವು ಅಕ್ಯೂ ಪಾಯಿಂಟ್ ಅನ್ನ ಟೈಪ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ ಇಂಟರ್ನೆಟ್ ಅಲ್ಲಿ. ಅದೇ ನೀವು ಮಾಯಾಮಣಿ ಮರ್ಮ ಬಿಂದು ಅಂದ್ರೆ ತೋರ್ಸಲ್ಲ. ಆ ಇನ್ಫಾರ್ಮೇಶನ್ ಎಲ್ಲಿಲ್ಲ? ಕ್ರೋಮ್ ಅಲ್ಲಿ ಇಲ್ಲ, ಗೂಗಲ್ ಅಲ್ಲಿ ಇಲ್ಲ. ನೀವು ಜಸ್ಟ್ ಅಕ್ಯೂ ಪಾಯಿಂಟ್ ಅನ್ನ ನೀವು ಲೊಕೇಟ್ ಮಾಡಿದಿ, ಆ ಪಾಯಿಂಟ್ ಗೊತ್ತಾಯ್ತಂದ್ರೆ ಓ ಇದೇ ಮಾಯಾಮಣಿ, ಇದೇ ಮಾಯಾಮೂಲ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಅಕ್ಯೂ ಪಾಯಿಂಟ್ ಹೇಳ್ತಾ ಇರ್ತೀನಿ ಹೊರತು ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಅರ್ಥ ಆಯ್ತಮ್ಮ? ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ವಿಶಾಲ ಮೇಡಮ್. ನಮಸ್ಕಾರ ಸರ್. ಎಸ್ ಮೇಡಮ್, ನಮಸ್ತೆ. ಸರ್, ಇವಾಗ ಹೀಟು ಸಿಂಪ್ಟಮ್ಸ್ ಇದು ಹೇಳಿದ್ರಿ, ಕೋಲ್ಡ್ ಇದು. ನನಗೆ ಬಾಯಿ ಮತ್ತೆ ಲಿಪ್ಸು ಡ್ರೈ ಆಗ್ತಿದೆ ಸರ್. ಮತ್ತೆ ಅಂದ್ರೆ ಸ್ಕಿನ್ ಪೀಲ್ ಆಗತ್ತೆ, ಹೊಡೆದಿಲ್ಲ, ಸ್ಕಿನ್ ಪೀಲ್ ಆಗತ್ತೆ. ಅದು ಬಿಟ್ವೀನ್ ನೈಟ್ 11 to 3 ಆ ಟೈಮಲ್ಲಿ ನನಗೆ ಬಾಯಿ ತುಂಬಾ ಒಣಗತ್ತೆ. ಒಂದ್ ಸ್ವಲ್ಪ ತಿರ್ಗಾ ವೆಟ್ ಮಾಡ್ಕೊಂಡು ಇದ್ ಮಾಡ್ಬೇಕು. ಮತ್ತೆ ಟಂಗ್ ನೋಡಿದ್ರೆ ಸ್ಟಮಕ್ ಅಂಡ್ ಸ್ಪ್ಲೀನ್ ಕೋಲ್ಡ್ ಇದೆ ಸರ್, ವೈಟ್, ಸ್ವಲ್ಪ ವೈಟ್ ಆಗಿದೆ. ಅಂಡ್ ದೆನ್ ಸ್ಮಾಲ್ ಇಂಟೆಸ್ಟೈನ್ ಹೀಟ್ ಇದೆ ಸರ್. ತುದಿ ಟಂಗು ರೆಡ್ ಆಗಿ, ತುಂಬಾ ರೆಡ್ ಇಲ್ಲ ಬಟ್ ರೆಡ್ ಇದೆ. ಬೆಳಗ್ಗೆ ಟೀತ್ ಬ್ರಷ್ ಮಾಡಿದ್ರೆ ಅಲ್ಲಿ ಉರಿಯತ್ತೆ ಸರ್. ಅಂಡ್ ದೆನ್ ಐ ಹ್ಯಾವ್ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಆಲ್ಸೋ. ಅದೇ ಹೀಟು ಕೋಲ್ಡ್ ಎರಡೂ ಇದೆ ಸರ್. ಸರಿ, ನಿಮಗೆ 75 to 80% ಕೋಲ್ಡೇ ಇದೆ, ಈಟೇ ಇದೆ ಅಮ್ಮ. 10 to 20 ಪಾಯಿಂಟ್ 10 ರಿಂದ 15 ಭಾಗ ಅಷ್ಟೇ ಕೋಲ್ಡ್ನೆಸ್ ಇದೆ. ನೀವು ಬೆಸ್ಟ್ ಅಪ್ಪ ಅಂದ್ರೆ ಕೋಲ್ಡ್ನೆಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ತಿಲರ್ಥ ಕಾಳಂ 1, ತಿಲರ್ಥ ಕಾಳಂ 2 ಮಾಡಿ ಹೀಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಮಾಯಾ, ಇವಾಗ ಹೇಳಿದ್ನಲ್ವಾ ಅದೇ ಇವಾಗ ಹೇಳಿದ್ದು ನನ್ ಮಾತೆ ಸರ್. ಮಾಯಾಮಣಿ ಮತ್ತೆ ಮಾಯಾ ಮೂಲ ಹೇಳ್ಕೊಟ್ರೆ ಅದ್ ಮಾತೆ ಸರ್. ನನ್ಗೆ ಒಂಥರ ಕೋಲ್ಡ್, ಅದು ಬರೋದು ಇಲ್ಲ, ಒಳಗಡೆನೂ ಹೋಗೋದಲ್ಲ ಆತರ. ಬಟ್ ಐ ಫೀಲ್ ದೇರ್ ಇಸ್ ಕೋಲ್ಡ್ ಇನ್ ಮೈ ನೋಸ್ ಅಂತ ಅಂದ್ಬಿಟ್ಟು. ಬಟ್ ಅದೆರಡು ಮಾಡಿದ್ಮೇಲೆ ಅದು ಸ್ವಲ್ಪ 90% ಕಮ್ಮಿ ಆಯ್ತು ಸರ್. ಕೋಲ್ಡ್ ಕಡಿಮೆ ಆಯ್ತಲ್ವಾ? ಸೊ ಕೋಲ್ಡ್ ಹೀಟ್ ಇಂದ ಬಂದಿದೆ ಅಂತ ಅನ್ಕೊಂಡೆ ಸರ್ ಇವಾಗ. ಅದೇ ಲಂಗ್ ಅಲ್ಲಿ ಕೋಲ್ಡ್ನೆಸ್ ಇರುತ್ತಮ್ಮ. ನೀವು ಅದ್ರ ಜೊತೆಗೆ ಒಂದು ತಿಲರ್ಥ ಕಾಳಂ 1, ತಿಲರ್ಥ ಕಾಳಂ 2 ಮಾಡಿ. ಜಸ್ಟ್ ಇದು ಲಂಗ್ ಎನರ್ಜಿನ ಎನ್ಹಾನ್ಸ್ ಮಾಡುತ್ತೆ. ಇಲ್ಲ ಸರ್ ನನಗೆ ಲಂಗ್ ಒಂಥರ ಏನೋ ತೊಂದರೆನೇ ಆಗ್ಬಿಟ್ಟಿದೆ, ಲಂಗ್ ಅಲ್ಲಿ ಚೀನೆ ಸ್ಟಾಗ್ನೆಟ್ ಇದೆ ಅಂದ್ರೆ ನೆಕ್ಸ್ಟ್ ಹೇಳ್ತೀನಿ ನಾನು, ಅಪಂಗ ಮರ್ಮಂ ಅಂತ ಈ ಭಾಗದಲ್ಲಿ ಬರುತ್ತೆ. ಇದು ಕುಳಿ ಸಿಗುತ್ತಾ? ಇಲ್ಲಿ ಕುಳಿ ಇದೆ ನೋಡಿ ಹುಡುಕಿ, ಇದಕ್ಕೆ ಅಪಂಗ ಮರ್ಮ ಅಂತಾರೆ. ಇದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ 1, 2, 3 ಆದ ನಂತರ ಹೀಗೆ ಇಳಿಬೇಕು. ಇದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ, ಗೊತ್ತಾದ್ರೆ ಮಾಡಿ. ಇದೇನಕ್ಕೆ ಸರ್? ನಿಮ್ಮ ಲಂಗು ಮತ್ತು ಲಾರ್ಜ್ ಇಂಟೆಸ್ಟೈನ್ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ. ಇವಾಗ ಹೇಳಿದ್ರಲ್ವಾ ಹೀಟ್ ಆಗುತ್ತೆ ಸರ್, ಕೋಲ್ಡ್ ಆಗುತ್ತೆ ಅಂದ್ರೆ ಜಸ್ಟ್ ನಿಮ್ಮ ಲಂಗ್ ಅಲ್ಲಿ ಚಿ ಡಿಫಿಷಿಯನ್ಸಿ ಇರುತ್ತೆ.
ಸರಿನಾ? ಲಿವರ್ ಅಲ್ಲಿ ಆಗಿತ್ತಪ್ಪ ಅಂತಂದ್ರೆ ಈ ಮರ್ಮ ಮಾಡ್ಬಿಡ್ತೀರಿ, ವಾಸಿ ಆಗ್ಬಿಡುತ್ತೆ. ಲಂಗ್ ನಿಮ್ದು ತೊಂದ್ರೆ ಇರೋದು ಲಂಗ್, ಲಾರ್ಜ್ ಇಂಟೆಸ್ಟೈನ್. ಅದನ್ ಬಿಟ್ರೆ ಈಟ್, ಸ್ಟಮಕ್ ಮತ್ತು ಸ್ಪ್ಲೀನು. ಸ್ಟಮಕ್ ಈಟ್ ಕಡಿಮೆ ಮಾಡ್ಲಿಕ್ಕೆ ಇಂದಿನ 2 ಮರ್ಮಗಳು ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಲಂಗ್ ಅನ್ನ ಸಾಲ್ವ್ ಮಾಡ್ಬೇಕಪ್ಪ ಅಂದ್ರೆ ಅಪಂಗ ಮರ್ಮವನ್ನ ಮಾಡಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಇದನ್ನ 1, 2, 3 ಮಾಡಿ ಹೀಗೆ ಹಿಂದೆ ತಗೋಬೇಕು. ಸರಿನಾ? ಮಾಡಿ ವರ್ಕ್ ಆಗುತ್ತೆ, ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಹೀಟ್ಗೆ ಸರ್ ವರ್ಕ್ ಆಗುತ್ತೆ. ಓಕೆ. ಮಾಯಾಮೂಲ ಮಾಯಾಮಣಿ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಸರ್ ಸಿಕ್ಕಾಪಟ್ಟೆ ಹಿಡಿದೆ ಸರ್, ಬೆಂಕಿ ಎತ್ತು ಬಿಟ್ಟಿದೆ ಅಂದ್ರೆ ಮೇಲೆ ಕೊಬ್ಬರಿ ಎಣ್ಣೆ ಹಾಕಿ, ಕೋಕೋನಟ್ ಆಯಿಲ್ ಹಾಕಿ ಅಧಿಪತಿ ಮರ್ಮಕ್ಕೆ. ಸರಿನಾ? ಒಮ್ಮೆಲೆ ಹಾಕ್ಬೇಡಿ, 3 ಮರ್ಮ ಮಾಡಿ. ಅಷ್ಟೊಂದು ಹೀಟ್ ಇಲ್ಲ ಸರ್, ಮಾಡಿದ್ರೆ ಬಟ್ ಸರ್ ಅಷ್ಟೊಂದು ಹೀಟ್ ಇಲ್ಲ, ಬಟ್ ಐ ಫೀಲ್ ಬೋತ್ ಹೀಟ್ ಅಂಡ್ ಕೋಲ್ಡ್ ಇಸ್ ದೇರ್ ಇನ್ ಮೈ ಬಾಡಿ. ಎಸ್, ಹೀಟ್ ಕೋಲ್ಡ್ ಅನ್ನ ಬ್ಯಾಲೆನ್ಸ್ ಮಾಡಿ ವಾಸಿ ಆಗುತ್ತೆ ಅಷ್ಟೇನೆ. ಸರಿನಾ? ಎಸ್, ಥ್ಯಾಂಕ್ ಯು ಮೇಡಮ್. ಎಸ್, ಜ್ಯೋತಿ ಮೇಡಮ್ ಹೇಳಿ. ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಹೇಳಿ. ಸರ್ ನನ್ಗೆ ವಾಕ್ ಮಾಡುವಾಗ ಇದು ಎಡಗೈಯಲ್ಲಿ 2 ಬೆರಳು ತುಂಬಾ ನೋವು ಬರುತ್ತೆ ಸರ್. ರಿಂಗ್ ಫಿಂಗರ್, ಮಿಡಲ್ ಫಿಂಗರ್ ನೋವು ಬರುತ್ತೆ, ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಲೆಫ್ಟ್ ಆ ರೈಟ್ ಅಮ್ಮ? ಲೆಫ್ಟ್ ಸರ್. ಲೆಫ್ಟ್. ಯಾವಾಗ ಬರುತ್ತೆ? ವಾಕ್ ಮಾಡುವಾಗ. ರೆಸ್ಟ್ ಅಲ್ಲಿ ಇದ್ದಾಗ ಏನ್ ಬರಲ್ವಾ? ಇರಲ್ಲ ಸರ್, ಒಂದೊಂದ್ಸಲ ಕೈ ಫುಲ್ ಪೇನ್ ಬರುತ್ತೆ. ವಾಕ್ ಮಾಡುವಾಗ ಮಾತ್ರ ಈ 2 ಬೆರಳು ಕೈ ಸ್ವಲ್ಪ ನೋವು ಬರುತ್ತೆ. ಓಕೆ, ಗೊತ್ತಾಯ್ತು. ಮೂವ್ಮೆಂಟ್ ಅಲ್ಲಿ ನೋವು ಬರ್ತಾ ಇದೆ ಅಂದ್ರೆ ಮೂವ್ಮೆಂಟ್ ಕ್ರಿಯೇಟ್ ಈಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇದಾವ? ಅಂದ್ರೆ ಇವಾಗ ಸ್ವಲ್ಪ ಅಧಿಪತಿ ಮರ್ಮ ಎಲ್ಲ ಮಾಡ್ತಾ ಇದೀನಿ ಸರ್. ಯಾಕೆ? ಅದೇ ಸ್ವಲ್ಪ ನಂಗೆ ಉಳಿತೆಗೆಲ್ಲ ಬರ್ತಾ ಇತ್ತು, ಆಸಿಡಿಟಿ ತರ. ಅದೆಲ್ಲಕ್ಕೂ ಸ್ವಲ್ಪ ನಾನು ಅಧಿಪತಿ ಮರ್ಮ ಎಲ್ಲ ಮಾಡ್ತಾ ಇದ್ದೆ ಸರ್. ಪರವಾಗಿಲ್ಲ, ಈಗ ಆತರ ಆಸಿಡಿಟಿ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಓಕೆ, ಗೊತ್ತಾಯ್ತು. ಸರಿ, ಗೊತ್ತಾಯ್ತು. ಇವಾಗ ನಿಮ್ಮ ಫಿಂಗರ್ ಅಲ್ಲಿ ತೊಂದರೆ ಬರ್ತಾ ಇದೆ ಅಂದ್ರೆ ಈ ಫಿಂಗರ್ ಅನ್ನ ಗೌರ್ ಮಾಡೋರು ಲಿವರು ಮತ್ತು ಗಾಲ್ ಬಾಡರು. ಮತ್ತು ಈ ಫಿಂಗರ್ ಮಿಡಲ್ ರಿಂಗ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಅಲ್ವಾ? ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್, ಈ ಫಿಂಗರ್ ಎರಡು ಸರ್, ಮಧ್ಯದ 2 ಮಿಡಲ್ ರಿಂಗ್ ಫಿಂಗರ್. ಎಸ್, ಮಿಡಲ್ ರಿಂಗ್ ಫಿಂಗರ್ ಅಂದ್ರೆ ಸ್ಪ್ಲೀನು ಸ್ಟಮಕ್ ಎನರ್ಜಿ ಇಂಬ್ಯಾಲೆನ್ಸ್ ಇರುತ್ತೆ. ಸರಿನಾ? ಈ 2 ಫಿಂಗರ್ ಅಪ್ಪ ಅಂದ್ರೆ ಲಿವರ್, ಗಾಲ್ ಬಾಡರ್. ನೀವೇನ್ ಮಾಡ್ಬೇಕು ಅಂದ್ರೆ ಸ್ಪ್ಲೀನ್ ಅಲ್ಲಿ ಶಂಖ ಮರ್ಮಮ್ಮನ್ನ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಸರಿನಮ್ಮ? ಸ್ಪ್ಲೀನ್ ಸ್ಟಮಕ್ ಎನರ್ಜಿ ಬ್ಯಾಲೆನ್ಸ್ ಮಾಡಿ. ಮತ್ತೆ ಅಧಿಪತಿ ಮಾಡ್ತಾ ಇದ್ದೀರಲ್ವಾ, ಕಂಟಿನ್ಯೂ ಮಾಡಿ. ಅದ್ರ ಜೊತೆಗೆ ಇದನ್ನ ಆಡ್ ಆನ್ ಮಾಡಿ ರಿಕವರಿ ಆಗ್ತೀರಾ. ಸರ್ ನಾನೀಗ ಮರ್ಮ ಮಾಡ್ತಾ ಇದ್ದೀನಿ, ಇಲ್ಲೆಲ್ಲ ಸ್ವಲ್ಪ ಸ್ಪೆಲ್ಲಿಂಗ್ ಆಗಿದೆ ಸರ್. ಅದು ಮರ್ಮದಿಂದ ಮುಂಚೆ ಇಷ್ಟೊಂದು ಇರ್ಲಿಲ್ಲ, ಈ ಪೋರ್ಷನ್ ಮಾತ್ರ. ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಸರ್. ಯಾವ ಮರ್ಮ ಮಾಡ್ತಾ ಇದ್ದೀರಿ ಸರ್? ನಾನು ತಿಲತ ಕಾಲಂ 1, 2 ಮತ್ತೆ ಅಧಿಪತಿ ಮರ್ಮ, ಶಂಖಾವರ್ಮನ ಮಾಡ್ತೀನಿ ಸರ್. ಶಂಖ, ತಿಲರ್ಥ 1, ತಿಲರ್ಥ 2, ಅಧಿಪತಿ ಮರ್ಮ. ಆದ್ರೂ ನೀವು 3 ಮಾಡಿದ್ದೀರಾ? ಸರ್ ಮಾಡ್ತೀನಿ. ಸರಿ, ಏನ್ ತೊಂದ್ರೆ ಇಲ್ಲ. ಇವಾಗ ನೀವೇನ್ ಮಾಡಿ ಗೊತ್ತಾ, ನೀವು ತಿಲರ್ಥ ಕಾಳಂ 1 ಅನ್ನ ಮಾಡಬೇಡಿ, ಜಸ್ಟ್ ತಿಲರ್ಥ ಕಾಳಂ 2 ಮತ್ತು ಅಧಿಪತಿ ಮರ್ಮವನ್ನ ಮಾಡಿ, ಸ್ಪೆಲ್ಲಿಂಗ್ ಕಡಿಮೆ ಆಗುತ್ತೆ. ಮತ್ತೆ ಅಪಂಗ ಮರ್ಮಂ ಹೇಳಿದ್ನಲ್ವಾ, ಲಂಗ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅದನ್ನು ಮಾಡಿ, ವರ್ಕ್ ಆಗುತ್ತೆ. ಮತ್ತು ಮಾಯಾ ಮೂಲ ಮರ್ಮ ಮಾಡಿ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇವಾಗ ಹೇಳ್ಕೊಟ್ಟಿರೋದು. ಎಸ್, ಮಾಡಿ. ಈಟು ಕೋಲ್ಡ್ 2 ಇಂಬ್ಯಾಲೆನ್ಸ್ ಇದ್ದಾಗ ಆಗುತ್ತೆ, ಏನೋ ತೊಂದರೆ ಇಲ್ಲ, ಮಾಡ್ತಾ ಬನ್ನಿ, ವಾಸಿ ಆಗ್ತೇವೆ. ಬೆರಳು ನೋವು ಬರೋದೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್? ಏನ್ ತೊಂದರೆ ಇಲ್ಲ, ಇವೆರಡು ಫಿಂಗರ್ ಬರ್ತಾ ಇದೆ ಅಂದ್ರೆ ಏನು ತೊಂದರೆ ಇಲ್ಲ. ಹೌದಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಚೈತ್ರ ಎಚ್ ಮೇಡಮ್ ಹೇಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಮಾಡಿದ್ದೀನಿ ಸರ್. ಹೇಳಿ.
ಸರ್ ಅದು ಲಾರ್ಜ್ ಇಂಟೆಸ್ಟೈನ್ ಹೀಟ್ ಆಗಿದೆ ಸರ್, ಇನ್ಫ್ಲಮೇಷನ್ ಆಗಿದೆ, ತರ ಬಂದಿದೆ ಅಂತ ಅಲ್ಲಿ ಚೆಕ್ ಮಾಡಿಸಿದಾಗ ಹೇಳಿದ್ರು. ಕೊಲೊನೋಸ್ಕೋಪಿ ಮಾಡಿಸಿದ್ವಿ, ಅದು ಗುಳ್ಳೆಗಳಾಗಿದೆ, ಇನ್ಫ್ಲಮೇಷನ್ ಇಂದ ಸ್ವಲ್ಪ ಇನ್ಫೆಕ್ಷನ್ ತರ ಇದೆ ಅಂದ್ರು. ಅದೇ ಹೀಟ್ ಇಂದ ಆಗಿರುತ್ತೆ ಅನ್ಸುತ್ತಲ್ಲ ಸರ್? ಎಸ್, ಇನ್ಫೆಕ್ಷನ್, ಇನ್ಫಾರ್ಮೇಶನ್ ಡ್ಯೂ ಟು ಹೀಟ್, ಇನ್ಫೆಕ್ಷನ್ ಡ್ಯೂ ಟು ಕೋಲ್ಡ್. ನೀವು ಇವಾಗ ಹೇಳಿರುವ ಮಾನ್ಯ ಮೂಲ ಮಾನ್ಯ ಮಣಿ ಮರ್ಮವನ್ನ ಮಾಡಿ, ವರ್ಕ್ ಆಗುತ್ತೆ. ಸರಿನಾ? ಎಷ್ಟು ಮಾಡಿ. ದಿನ ಮಾಡ್ಬೇಕು? ಡಿಪೆಂಡ್ ಆನ್ ಸಿಂಪ್ಟಮ್ಸ್. ನಿಮ್ಗೆ ಎಷ್ಟು ಹಸಿವು ಇರುತ್ತೆ ಅಷ್ಟು ಊಟ ಮಾಡ್ಬೇಕು. ಎಷ್ಟ್ ಟೈಮ್? 2 ಟೈಮ್? ಒಂದ್ಸಲ ಮಾಡಿ, ಒಂದಿನ ಗ್ಯಾಪ್ ಕೊಡಿ, ಇನ್ನೊಂದ್ಸಲ ಮಾಡಿ. ಸರಿನಾ? ಗ್ಯಾಪ್ ಕೊಡಿ, ವರ್ಕ್ ಆಗಕ್ಕೆ ಟೈಮ್ ಬೇಕು. ಇಲ್ಲ ಸರ್ ಮಾಡಿದೀನಿ, ಅವತ್ ಫೀಲ್ ಆಯ್ತು ಬೆಸ್ಟ್, ಮತ್ತೆ ನಾಳೆ ಹಂಗೆ ಬರ್ತಾ ಇದ್ರೆ ದಿನಾಲು ಮಾಡಿ. ನೋವು ಬರುತ್ತೆ ಸರ್, ಇಲ್ಲಿ ಎಡಗಡೆ ಪಕ್ಕೆ ಕೆಳಗಡೆ ನೋವು ಬರುತ್ತೆ, ಹಿಂದ್ಗಡೆ ಮುಂದ್ಗಡೆ 2 ಕಡೆ. ಅಲ್ಲಿ ನೀವು ವಾಕ್ರಿ ಮರ್ಮ ಬರುತ್ತಲ್ವಾ, ಇವಾಗ ತೋರಿಸಿದ್ನಲ್ವಾ, ಆ ವಾಕ್ರಿ ಮರ್ಮವನ್ನು ಮಾಡಿ. GB ಎನರ್ಜಿ ಇಂಬ್ಯಾಲೆನ್ಸ್ ಇಂದ ಆಗಿರಬಹುದು. ವಾಕ್ರಿ ಮರ್ಮವನ್ನು ಮಾಡಿ, ಸಾಧ್ಯ ಆದ್ರೆ ಯಕೃತ ಮರ್ಮನು ಮಾಡಿ, ಅದರ ಜೊತೆಗೆ ಇಂದಿನ 2 ಮರ್ಮಗಳು ಅವೆರಡು ಮಾಡಿ. ಇವ್ಷ್ಟು ಒಟ್ಟಿಗೆ ಮಾಡ್ಬೋದಾ ಸರ್? ಸರಿ ಅಮ್ಮ? ಇದನ್ನೆಲ್ಲದನ್ನು ಒಟ್ಟಿಗೆ ಮಾಡ್ಬೋದಾ? ಎಸ್, 4 ಮಾಡಿ, ವರ್ಕ್ ಆಗುತ್ತೆ. ಥ್ಯಾಂಕ್ ಯು. ಕಾರ್ತಿಕ್ ಜೆ ಸರ್ ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ನಮ್ದು ರೈಟ್ ಸೈಡ್ ಹಾಕಿದೆ ರೀ, ಎಕ್ಸ್ಟ್ರೋಕಾರ್ಡಿಯಾ ಅಂತ ಹೇಳ್ತಾರೆ. ರೈಟ್ ಸೈಡ್ ಹಾರ್ಟ್ ಇದೆ ಸರ್ ನಮ್ದು. ಬೈ ಬರ್ತಲ್ವಾ? ರೈಟ್ ಸೈಡ್ ಹಾರ್ಟ್ ಇದೆ ನಂದು. ಬೈ ಬರ್ತಿದೆ ರೀ. ಬೈ ಬರ್ತ ಏನ್ ತೊಂದ್ರೆ ಇಲ್ಲ, ಹೇಳಿದ್ರೆ ಡೆಕ್ಸ್ಟ್ರೋಕಾರ್ಡಿಯಾ ಅಂತ. ಈಗ ಏನಿಲ್ಲ ರೀ, ನಾರ್ಮಲ್. ನಿನ್ನೆ ಮೊನ್ನೆ ಮತ್ತು ಚೆಕ್ ಮಾಡ್ತಿದ್ವಿ, ಫುಲ್ ನಾರ್ಮಲ್ ಇದೆ, ಏನಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಹಾರ್ಟ್ ಪಲ್ಪಿಟೇಷನ್, ಆಂಗ್ಸೈಟಿ ಬಹಳ ಆಗುತ್ತೆ ಅಂತೆ. ಎಂಗ್ಸೈಟಿ ಆಗತ್ತೆ ಅಲ್ವಾ? ಈ ಮರ್ಮ ಪೇನ್ ಬರ್ತೈತ್ರಿ, ಪೇನ್ ಬರ್ತೈತಿ. ಗೊತ್ತಾಯ್ತು. ಇದು ಹೀಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇರುತ್ತೆ, ಹೀಟ್ ಇಂದ ಬಂದ ಇರುತ್ತೆ. ಇವಾಗ ಹೇಳಿದಿನಲ್ಲ, ಇವೆರಡು ಮರ್ಮ ಟ್ರೈ ಮಾಡಿ, ಹೀಟ್ ಕಡಿಮೆ ಆಗುತ್ತೆ. ಸರಿನಾ? ರೈಟ್ ಸೈಡ್ ಇದೆ, ಬೈ ಬರ್ತಿದ್ದೀರಾ ಅಂದ್ರೆ ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಇರ್ತೀರಾ. ಸಿಂಪ್ಟಮ್ಸ್ ಇತ್ತು ಅಪ್ಪ ಅಂದ್ರೆ ನಾನು ಹೇಳಿರುವ ಮೊದಲ ಮರ್ಮವನ್ನ ಟ್ರೈ ಮಾಡಿ, ಅದ್ರ ಸಿಂಪ್ಟಮ್ಸ್ ಏನು ಇದೆಯಪ್ಪ ಅಂದ್ರೆ 2ನೇ ಮರ್ಮ ಮಾಡಿ, ವರ್ಕ್ ಆಗುತ್ತೆ. ಸರಿನಾ? ಮ್ಯೂಟ್ ಆದ್ರೆ ಮಾಡಿ ನೋಡುವ. ಇವತ್ತು ಹೇಳಿದಲ್ರಿ, ಇವತ್ತು ಹೇಳಿದಲ್ರಿ. ಇವಾಗ ಹೇಳಿರೋದೇ ಟ್ರೈ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಸುರೇಶ್ ಶಿವಮೊಗ್ಗ ಸರ್ ಹೇಳಿ. ಸರ್ ಕೇಳಿಸ್ತಾ ಇದೆ? ಹಾ ಸರ್ ಹೇಳಿ. ಒಂದು ಕ್ವಶನ್ ಇತ್ತು ಸರ್, ಫೈಲ್ಸ್ ಬೇಕಿರಿ. ಫೈಲ್ಸ್, ಓಕೆ ಹೇಳಿ. ಅದು 2 ತಿಂಗಳಿಂದ ಆಪರೇಷನ್ ಮಾಡ್ಸ್ಯಾರ ಸರ್ ಫೈಲ್ಸ್. ಅವ್ರಿಗೆ ಬ್ರೌನ್ ಕಲರ್ ಫಸ್ಟ್ ಬರ್ತಾ ಇದೆ ಅಂತ ಹೇಳ್ತಾರೆ. ಫಸ್ಟ್ ಬ್ರೌನ್ ಕಲರ್ ಬರ್ತಾ ಇದೆನಾ? ಸಿಂಪ್ಟಮ್ಸ್ ಮತ್ತೆ ಎಲ್ಲ ಕೋಲ್ಡ್ ಸಿಂಪ್ಟಮ್ಸ್ ಅದಾವ ಸರ್. ಕೋಲ್ಡ್ ಸಿಂಪ್ಟಮ್ಸ್ ಇದೆ, ಬ್ರೌನ್ ಕಲರ್ ಫಸ್ಟ್ ಬರ್ತಾ ಇದೆ. ಮೋಷನ್ ಲೂಸ್ ಮೋಷನ್ ಅದ ಸರ್. ಲೂಸ್ ಮೋಷನ್ ಆಗುತ್ತೆ. ಎಸ್, ಓಕೆ. ಕೋಲ್ಡ್ ಆಗಿರುತ್ತೆ. ಟ್ರೀಟ್ಮೆಂಟ್ ಏನ್ ಮಾಡಿದ್ರು ಅವರು? ಅವರಿಗೆ ಫಸ್ಟ್ ಫೈಲ್ಸ್ ಅಂತ ಎಲ್ಲಾನೇ ಕೊಟ್ಟಿದ್ದೇನೆ ಸರ್. ಈಗ ನೆಕ್ಸ್ಟ್ ಟಮಕ್ 36 ಕೊಟ್ಟಿದ್ದೇನೆ ಸರ್. ಸರಿ, ಎಷ್ಟು ದಿನ ಆಯ್ತು ಕೊಟ್ಟು? 5-6 ದಿನ ಆಯ್ತು ಸರ್. ಸರಿ, ಇವಾಗ ನೆಕ್ಸ್ಟ್ ಬಂದಾಗ ನೀವು ಜಸ್ಟ್ ಬ್ರಹ್ಮವರ್ಮಂ 1 ಅನ್ನ ಮಾಡಿ. ಬ್ರಹ್ಮವರ್ಮಂ 1 ಅನ್ನ ಮಾಡಿ, ವರ್ಕ್ ಆಗತ್ತೆ. ಸರಿನಾ?
ಓಕೆ, ಥ್ಯಾಂಕ್ ಯು. ಇನ್ಫೆಕ್ಷನ್ಗೆ ಇನ್ನೊಂದು ಹೇಳಿದ್ನಲ್ವ ನಿಮ್ಗೆ, ಮಹೇಶ ಮರ್ಮ. ಎಂತದೇ ಇನ್ಫೆಕ್ಷನ್ ಇದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ಇನ್ಫೆಕ್ಷನ್ಗೆ ಮಹೇಶ ಮರ್ಮವನ್ನು ಮಾಡ್ಬೋದು, ವರ್ಕ್ ಆಗುತ್ತೆ. ಸರಿನಾ? ಓಕೆ, ಇವತ್ತಿನ ತರಗತಿಯನ್ನ ರೆಕಾರ್ಡಿಂಗ್ ಅನ್ನ ಪ್ರೊವೈಡ್ ಮಾಡ್ತೀವಿ, ನೋಡ್ಕೊಳ್ಳಿ. ಮುಂದಿನ ಗುರುವಾರ ತರಗತಿ ಪೇಡ್ ಇರುತ್ತೆ. ಸರಿನಾ? ಡೈರೆಕ್ಟ್ ಟಾಪಿಕ್ ಹೋಗ್ತೀವಿ. ನಿಮ್ಮ ಹೃದಯದ ಸಮಸ್ಯೆಗಳಿಗೆ ಮರ್ಮ ಬಿಂದುಗಳು ಮತ್ತು ಬಣ್ಣ ಚಿಕಿತ್ಸೆ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಮತ್ತೆ ಕೇಳಬೇಡಿ ಎಷ್ಟು ದಿನ ಹೇಳ್ಕೊಡ್ತೀರಾ ಅಂತ, ಮುಗಿಯುವವರೆಗೂ ಹೇಳ್ಕೊಡ್ತೀವಿ. ಕಂಪ್ಲೀಟ್ ಆಗ್ಬೇಕು ಆ ಟಾಪಿಕ್, ನಮಗೆ ತೃಪ್ತಿ ಆಗ್ಬೇಕು, ಹೇಳ್ಕೊಟ್ಟಿದೀವಿ, ಸಂಪೂರ್ಣ ಹೇಳಿದೀವಿ ಅನ್ನೋದು ನಮಗೆ ಆದ್ರೇನೆ ಮುಂದೆ ಹೋಗೋದು. ಹಾಗಾಗಿ ಯಾವುದೇ ಕ್ಲಾಸಿಗೆ ಟೈಮ್ ಅಂತ ಹೇಳಿ ಕೊಡಲ್ಲ ನಾವು, ಜಾಯಿನ್ ಆಗಿ ಕಲಿಯಿರಿ. ಸರಿನಾ? ಥ್ಯಾಂಕ್ ಯು. ಶುಭ ದಿನ, ಶುಭರಾತ್ರಿ.